भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तमा श्लोके भक्तिर्भवति नैष्ठिके। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। गोविन्दाय नमो नमः। ಗೋವಿಂದಾಯ ನಮೋ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಇವತ್ತಿನ ಭಕ್ತಿ ಯೋಗ ಸಂಜೆಯ ಭಕ್ತಿ ಸತ್ಸಂಗ, ಕನ್ನಡ ಭಕ್ತಿ ಸತ್ಸಂಗಕ್ಕೆ ಸ್ವಾಗತ. ಸೊ ನಾವು ಇವತ್ತು ಒಂದು ವಿಶೇಷವಾದ ದಿನ ಇದೆ. ಯಾರಾದ್ರೂ ಹೇಳ್ತೀರಾ? ಯಾರಿಗೆ ಗೊತ್ತಿದೆ? ಸರಿ, ಆಮೇಲೆ ಗೊತ್ತಾಗುತ್ತೆ. ಸೊ 4ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾನೆ? ಏವಂ ಪರಂಪರಾ ಪ್ರಾಪ್ತಂ ಆ ಇಮಂ ರಾಜಸ್ಯೋ ವಿದುಹು ಸಕಾಲೇನ ಮಹತ ಯೋಗೋ ನಷ್ಟ ಪರಂತಪ. ಏನ್ ಹೇಳ್ತಾನೆ? ಈ ಒಂದು ವಿಜ್ಞಾನ ಏನಿದೆ, ನಾನು ಭಗವದ್ಗೀತೆಯನ್ನ ಈಗ ಈ ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಏನ್ ಯುದ್ಧ ಆಗ್ಬೇಕಿಂತ ಮುಂಚೆನೆ ಸೊ 5 ಕಾರಣ ಹೇಳಿ ಗಾಂಡೀವವನ್ನು ಕೆಳಗಿಡ್ತಾನೆ ಅರ್ಜುನ. ಆವಾಗ ನಾನು ಯುದ್ಧ ಮಾಡುವುದಿಲ್ಲ ಅಂತ 5 ಕಾರಣ ಹೇಳ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ಇದು ಹೇಳುವಂಥದ್ದು. ಇದು ಅಂದ್ರೆ ಇದು ಆ, ಈ ಕರ್ಮಯೋಗದ ಬಗ್ಗೆ ಮತ್ತೆ ಅದಕ್ಕಿಂತ ಮುಂಚೆ ಎಲ್ಲ ಹೇಳಿದಾದ ನಂತರ ಆತ್ಮದ ಬಗ್ಗೆ ಎಲ್ಲ ಹೇಳಿದ ನಂತರ ಇಲ್ಲಿ 4ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗ ಆಯ್ತು. ಆ ಜ್ಞಾನವನ್ನ ಹೇಳ್ತಾನೆ. ಈ ಒಂದು ಭಗವದ್ಗೀತೆ ಏನಿದೆ ನಾನು ಈಗ ಹೇಳ್ತಿರೋದು, ಅದು ಇವತ್ತೇ ನೀನು ಹೇಳ್ತಿರೋದಲ್ಲ. ಮೊದಲೇ ಯಾರು ಆ ಸೂರ್ಯ ದೇವನಾದ ವಿವಸ್ವಾನಿಗೆ ನಾನು ಹೇಳಿದ್ದೇನೆ. ಇಮಂ ಯುವಸತೆ ಯೋಗಂ ಪ್ರೋಕ್ತವಾನಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನ ಇಕ್ಷ್ವಾಕು ಅಭಿಭೂತ್. ನಾ ಇದನ್ನ ವಿವಸ್ವಾನಾದ ಸೂರ್ಯ ದೇವನಾದ ವಿವಸ್ವಾನಿಗೆ ಹೇಳಿದ್ದೇನೆ. ವಿವಸ್ವಾನ ಯಾರಿಗೆ? ತನ್ನ ಮಗನಾದ ಮನು ಹೇಳಿದ್ದಾನೆ. ಮನುವಿಂದ ಇಕ್ಷ್ವಾಕು. ಆಮೇಲೆ ಇದೇನಾಯ್ತು ಅಂತ ಹೇಳಿದ್ರೆ, ಈ ಈ ಒಂದು ವಿಜ್ಞಾನ ಇದೆ ಗುರು ಪರಂಪರೆಯಲ್ಲಿ ಬಂದಿತ್ತು. ರಾಜಶ್ರೀಗಳು ಅದನ್ನು ಹಾಗೆ ಸ್ವೀಕರಿಸಿದ್ರು. ಆದ್ರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು, ಅಂದ್ರೆ ನಿಂತೋಯ್ತು. ಹಾಗಾಗಿ ನಾನು ಅದನ್ನ ಈಗ ಪುನಃ ನಿನಗೆ ಹೇಳ್ತಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಸೊ ಹಾಗೆ ನಾವು ಈಗ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬಂದು 500 ವರ್ಷ ಹಿಂದೆ ಬಂದಾಗ, ಪೃಥ್ವ್ಯಾಚೆ ನಗರಾದಿಗ್ರಾಮ್ ಪ್ರಚಾರ ವೈಭೆ ಮೋರನಾಮ್. ಪೃಥ್ವ್ಯಾಚೆ ಅಂದ್ರೆ ಪೃಥ್ವಿ ಅಂದ್ರೆ ಭೂಮಂಡಲದ ಮೂಲೆ ಮೂಲೆಗೂ ನಗರ ಮತ್ತೆ ಗ್ರಾಮ. ಅಂದ್ರೆ ಈಗ ನಾವು ಏನು ಇದ್ದೇವೆ, ಕೇಳ್ತಿದ್ದೇವೆ. ಈಗ ನಾವು ಯಾರಾದ್ರೂ ಯೋಚನೆ ಮಾಡಿದ್ರೆ ಸ್ವಲ್ಪ ವರ್ಷ ಹಿಂದೆ ಈ ಒಂದು ಸತ್ಸಂಗ ಆಗತ್ತೆ, ಈ ಒಂದು ಭಕ್ತಿಯಲ್ಲಿ ಬರ್ತಾರೆ, ಈಗ ಹೊನ್ನಾವರದಲ್ಲಿ ಅಥವಾ ಕುಮಟಾದಲ್ಲಿ ಮರವಂತೆಯಲ್ಲಿ ಈ ತರ ಸತ್ಸಂಗ ನಡೆಯುತ್ತೆ. ಈಗ ಮೊನ್ನೆ ಹೊನ್ನಾವರದಲ್ಲಿ ರಥಯಾತ್ರೆ ನಡೀತು, ಜಗನ್ನಾಥ. ಇದೆಲ್ಲ ಆಗತ್ತೆ ಅಂತ ನಾವು ಒಂದು 10 ವರ್ಷ ಮೊದ್ಲೇ ನಾವು ಯಾರಾದ್ರೂ ಯೋಚನೆ ಮಾಡಿದ್ವಿ, ಅಥವಾ 5 ವರ್ಷ ಮೊದ್ಲು ಯಾರಾದ್ರೂ ಯೋಚನೆ ಮಾಡಿದ್ವಿ? ಸುಮಾರು ಒಂದು 2008-2009ರಲ್ಲಿ ನಾವು ಯೋಚನೆ ಮಾಡ್ತಿದ್ದೇವೆ. ನಾವು ಈಗ ಭಕ್ತಿ ಬಂದಾಗಿದೆ, ನಮ್ಮ ಈ ಕೋಸ್ಟಲ್ ಸಮುದ್ರ ಸೈಡ್ ಅಲ್ಲಿ ಯಾರು ಪ್ರಚಾರ ಮಾಡ್ತಾ ಇಲ್ಲ, ಹೇಗ್ ಮಾಡ್ಬೇಕು ಅಂತ ಯೋಚನೆ ಬರ್ತಿತ್ತು. ಸಾಮಾನ್ಯವಾಗಿ ಮಂಗಳೂರಲ್ಲಿ ಇತ್ತು, ಈ ಕುಡುಪು ಅದರಲ್ಲಿ ಇಲ್ಲ. ಆದ್ರೆ ಈಚೆಗಡೆ ನಾವು ಈ ಉಡುಪಿಯಿಂದ ಈಚೆ ಬಂದಾಗ ಇಲ್ಲಿ ಕಾರವಾರ ತನಕ, ಕಾರವಾರದಲ್ಲೂ ಕೂಡ ಇತ್ತು, ಆದ್ರೆ ಅದಕ್ಕೆ ಮಧ್ಯದಲ್ಲಿ ಇಲ್ಲಾಗಿತ್ತು. ಅಂದ್ರೆ ಇವತ್ತು ನಾವು ನೋಡ್ಬೋದು ಎಷ್ಟು ಒಂದು ಈ ಏನು ಚೈತನ್ಯ ಮಹಾಪ್ರಭುಗಳು ಭವಿಷ್ಯವಾಣಿ ನುಡಿದಿದ್ರು 500 ವರ್ಷ ಹಿಂದೆ. ಪೃಥ್ವಿಯಾಚೆ ನಗರಾದಿಗ್ರಾಮ್ ಪ್ರಚಾರ ಮೈಬೆ ಮೋರನಾಮ್. ಸೊ ಮತ್ತೆ ಒಂದ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಸೇನಾಧಿಪತಿ ಬರ್ತಾನೆ ಮುಂದೆ, ಅವನು ಬಂದು ಇಡೀ ಪ್ರಪಂಚಾದ್ಯಂತ ಎಲ್ಲ ಪ್ರಚಾರ ಮಾಡ್ತಾರೆ. ಅದು ಯಾರು? ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದ್. ಸೊ ಶ್ರೀಲ ಪ್ರಭುಪಾದರು 1896ರಲ್ಲಿ ಜನಿಸ್ತಾರೆ ಕಲ್ಕತ್ತಾದಲ್ಲಿ. ಅವರ ತಂದೆ ಗೌರಮೋಹನ್ ದೇವ್. ಸೊ ಅವರು
ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಒಂದು ಸಣ್ಣವ್ರು ಇರ್ಬೇಕಿದ್ರೆ ಪ್ರಭುಪಾದಗಳು ಅಭಯ ಅಭಯ ಬಾಬು ಅಂತ ಹೆಸರಿಟ್ಟಿರ್ತಾರೆ ಅವರು. ಸಣ್ಣವ್ರು ಇರ್ಬೇಕಿದ್ರೆ ಕೂಡ ಅವರು ಸಾಧುಗಳನ್ನೆಲ್ಲ ಕರೆದು ಅವರಿಗೆ ಸತ್ಕಾರ ಮಾಡುವವರು. ಆಮೇಲೆ ಈ ಒಂದು ರಾಧಾಕೃಷ್ಣನ ವಿಗ್ರಹ ಇದು ಆ ಪೂಜೆಯನ್ನು ಮಾಡ್ಲಿಕ್ಕೆ ಅಥವಾ ವ್ರತ ಮಾಡ್ಲಿಕ್ಕೆ ಆ ಒಂದು ಸಂಸ್ಕಾರವನ್ನ ಸರಿಯಾಗಿ ಕಲಿಸ್ತಾರೆ ಅವರು ಗೋವನ್ಮಗೆ. ಸೊ ಅವರು ದೊಡ್ಡವರಾದಾಗ ಒಂದು 1922ರಲ್ಲಿ ಇವರ ಒಬ್ಬ ಅಭಯ್ ಬಾಬು, ಇವರ ಪ್ರಭುಪಾದರ ಮೊದಲನೇ ಹೆಸರಿದು. ಅವರು ಮಿತ್ರ ಹೇಳ್ತಾರೆ, ಒಬ್ರು ಸಾಧುಗಳಿದ್ದಾರೆ. ಈ ಸಾಧುಗಳು ಯಾರಂತ ಹೇಳಿದ್ರೆ ಬೇರೆ ಯಾರಲ್ಲ, ಅವರು ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ. ಅವರ ತಂದೆ ಯಾರು, ಭಕ್ತಿ ವಿನೋದ್ ಠಾಕೂರ್. ಸೊ ಭಕ್ತಿ ವಿನೋದ್ ಠಾಕೂರ್ ಅವರ ಗುರುಗಳು ಯಾರಂತ ಹೇಳಿದ್ರೆ ಜಗನ್ನಾಥ ಬಾಬಾಜಿ. ಸೊ ಇಲ್ಲಿ ಕೂಡ ಹೇಗೆ ಈ ಒಂದು ಪರಂಪರೆ ಮುರಿದೋಯ್ತು. ಸೊ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವರ ಶಿಷ್ಯರು ಷಡ್ ಗೋಸ್ವಾಮಿ ಇರ್ಬೋದು, ಲೋಕನಾಥ ಗೋಸ್ವಾಮಿ ಇರ್ಬೋದು, ಹೀಗೆ ಬೇರೆ ಬೇರೆ ಜೀವ ಗೋಸ್ವಾಮಿಯಿಂದ ಹಿಡಿದು ಎಲ್ಲ ಪರಂಪರೆಯಿಂದ ಬರ್ತಾ ಇತ್ತು. ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಕೂಡ ಮತ್ತೆ ಬ್ರೇಕ್ ಆಯ್ತು. ಸೊ ಒಂದ್ಸರಿ ಜಗನ್ನಾಥ್ ಬಾಬಾಜಿ ಆ ಹೋಗ್ಬೇಕಿದ್ರೆ ಈ ಬುಟ್ಟಿಯಲ್ಲಿ ಅವ್ರನ್ನ, ಯಾಕಂದ್ರೆ ಅವರು 165 ವರ್ಷ ಬದುಕಿದ್ರು ಅವರು. ಯಾಕಂದ್ರೆ ಅವರು ಕಣ್ಣು ಕೂಡ ಮುಚ್ಚಿರ್ತಿತ್ತು, ಕಣ್ಣನ್ನು ಕೂಡ ಒಬ್ರು ತೆರೆದಿಡ್ತಿದ್ರು ರೆಪ್ಪೆಯನ್ನು. ಆಮೇಲೆ ನಡಿಲಿಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ. ಅವರನ್ನ ಬುಟ್ಟಿಯಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಿದ್ರು. ಎಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಜನ್ಮ ಸ್ಥಾನ ಏನಿದೆ, ಈಗ ಮಾಯಪುರ ಯಾರು ಹೋಗ್ತಾರೆ ನೋಡ್ಬೋದು, ಯೋಗ ಪೀಠ ಅಂತ ಹೇಳ್ತಾರೆ. ಸೊ ಆ ಯೋಗ ಪೀಠದಲ್ಲಿ ಅಲ್ಲಿ ಒಂದು ಕೈ ಬೇವಿನ ಮರ ಇದೆ. ಅದಕ್ಕಾಗಿ ಅವ್ರ ಹೆಸರು ಏನ್ ಹೇಳ್ತಾರೆ, ನಿಮಾಯಿ ಪಂಡಿತ್ ಅಂತ ಹೇಳ್ತಾರೆ. ನಿಮಾಯಿ ಅಂತ ಹೆಸರಿಟ್ಟಿದೆ. ಅಂದ್ರೆ ನೀಮ್ ಅಂತ ಹೇಳಿದ್ರೆ ಇದು ಕೈ ಬೇವಿನ ಮರ. ಅಲ್ಲಿ ಸಚಿ ಮಾತಾ ಈ ಚೈತನ್ಯ ಮಹಾಪ್ರಭುಗಳಿಗೆ ಜನ್ಮವನ್ನು ಕೊಡ್ತಾರೆ. ಅದು ಈಗ ಯೋಗ ಪೀಠ ಅಂತ ಹೇಳ್ತಾರೆ. ಆ ಯೋಗ ಪೀಠ ಎಲ್ಲಿ ಬಂತು ಆವಾಗ ಅವರು ಆ ಬುಟ್ಟಿ ಮೇಲಿಂದನೇ ಕುಣಿತಾರೆ ಅವರು. ಇದೇ ಜಾಗ, ಇದೇ ಜಾಗ, ಇದೇ ಜಾಗ ಅಂತ. ಯಾಕಂದ್ರೆ ಅವರು ಆಚಾರ್ಯ, ಅವರಿಗೆ ಎಲ್ಲ ಗೊತ್ತಾಗುತ್ತೆ. ಸೊ ಆಮೇಲೆ ಅಲ್ಲಿಂದ ಅವರ ಶಿಷ್ಯರು ಭಕ್ತಿ ವಿನೋದ್ ಠಾಕೂರ್, ಭಕ್ತಿ ವಿನೋದ್ ಠಾಕೂರ್ ಒಂದು ವಿಮಲಾ ದೇವಿಯ ಆಶೀರ್ವಾದದಿಂದ, ಜಗನ್ನಾಥ್ ಪುರಿಯ ಆಶೀರ್ವಾದದಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು ಬರ್ತಾರೆ. ಸೊ ಇವರು ಈ ಗೌಡಿಯ ಮಠವನ್ನೆಲ್ಲ ಸ್ಥಾಪನೆ ಮಾಡ್ತಾರೆ. 64 ಗೌಡಿಯ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅವರ ಒಂದು 1922ರಲ್ಲಿ ಇವರು ಅಭಯ ಬಾಬುನ ಮಿತ್ರ ಏನಿದೆ, ಒಬ್ರು ಸನ್ಯಾಸಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಪ್ರವಚನ ಕೇಳು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಅವರು ಫಸ್ಟ್ ಟೈಮ್ ಪ್ರಭುಪಾದರು ತಮ್ಮ ಶಿಷ್ಯ ಗುರುಗಳನ್ನ ಮೀಟ್ ಆದಾಗ ಅವರು ಹೇಳ್ತಾರೆ, ನೀನು ಒಳ್ಳೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯ, ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಹರಿನಾಮವನ್ನ ಪ್ರಚಾರ ಮಾಡು. ಆಮೇಲೆ ಎರಡನೇದಾಗಿ ಯಾವಾಗ ಯಾವಾಗ ನಿನ್ನ ಹತ್ರ ಹಣ ಇರ್ತದೆಯೋ ಬುಕ್ ಅನ್ನ ಪ್ರಿಂಟ್ ಮಾಡಿ ಹಂಚು ಅಂತ ಹೇಳ್ತಾರೆ. ಎರಡು ಆದೇಶ ಕೊಡ್ತಾರೆ ಪ್ರಭುಪಾದಗಳಿಗೆ. ಅದನ್ನ ಹೃದಯದಲ್ಲಿ ಇಟ್ಕೊಳ್ತಾರೆ. ಆ ಒಂದು ಒಂದು ಪ್ರವಚನ ಇದನ್ನು ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾರೆ, ಆ ಒಂದು ಆದೇಶವನ್ನು. ಸೊ ಅವಾಗ ನಮ್ಗೆ ಗೊತ್ತಿರ್ಬೋದು 1936 ಆ ಸಮಯದಲ್ಲಿ ಈ ಫಸ್ಟ್ ವರ್ಲ್ಡ್ ವಾರ್ ಕೂಡ ನಡೀತಾ ಇರುತ್ತೆ. ಆಮೇಲೆ ಇಲ್ಲಿ ನಮ್ಗೆ ಸ್ವಾತಂತ್ರ್ಯಕ್ಕಾಗಿ ಕೂಡ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ಹೋರಾಡ್ತಿದ್ದೇವೆ ನಾವು. ಸೊ ಪ್ರಭುಪಾದ್ರು ಏನ್ ಮಾಡ್ತಾರೆ, ಗಾಂಧಿ ಮೂವ್ಮೆಂಟ್ ಇರುತ್ತೆ ಅವಾಗ, ಮಹಾತ್ಮ ಗಾಂಧಿಯವರ ಅವರ ಈ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅವರು ಆ ಆಂದೋಲನದಲ್ಲಿ ಕೂಡ ಇರ್ತಾರೆ. ಆಮೇಲೆ ಇನ್ನೊಂದ್ಸರಿ ಅವರು 1936ರಲ್ಲಿ ಒಂದ್ಸರಿ ಹೋದಾಗ ಅವರು ದೀಕ್ಷೆ ಎಲ್ಲ ತಗೊಳ್ತಾರೆ. ಆಮೇಲೆ ಅವು ಕೂಡ ಅವರು ಆದೇಶವನ್ನು ಕೊಡ್ತಾರೆ, ಈ ಒಂದು ಏನ್ ಹೇಳಿದ್ದಾರೆ ಪಾಶ್ಚಾತ್ಯ ನೀನು ಹೋಗಿ ಪ್ರಚಾರ ಮಾಡ್ಬೇಕು ಅಂದ್ಕೊಂಡು. ಸೊ ಆಮೇಲೆ ಪ್ರಭುಪಾದರ ತಂದೆಯು ಕೂಡ ಬಿಸ್ನೆಸ್ ಇರುತ್ತೆ ಬಟ್ಟೆದು. ಆಮೇಲೆ ಇವರು ಕೂಡ ಸಂಸಾರ, ಮದುವೆ ಆಗ್ತಾರೆ, ಮಕ್ಕಳು ಇರುತ್ತೆ, ಸಂಸಾರ ಇರುತ್ತೆ. ಆಮೇಲೆ ಫಾರ್ಮಸಿ ಒಂದು ಇರುತ್ತೆ, ಬಿಸ್ನೆಸ್ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಬಿಸ್ನೆಸ್ ಅಲ್ಲೂ ಕೂಡ ಲಾಸ್ ಆಗುತ್ತೆ. ಅಂದ್ರೆ ಈಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಎಲ್ಲ ಅವರಿಂದ ತಗೊಳ್ತಾನೆ. ಈಗ ಎಲ್ಲ ಸಂಸಾರದಲ್ಲಿ ಸರಿಯಾಗಿದ್ರೆ ಇವ್ರು ಅನ್ಕೊಂಡು ಕೃಷ್ಣ ಏನ್ ಮಾಡ್ತಾನೆ, ಎಲ್ಲ ಅವರ ಸಂಪತ್ತನ್ನೆಲ್ಲ ತಗೊಳ್ತಾನೆ. ಆಮೇಲೆ ಕೊನೆಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸ ತಗೊಂಡು ರಾಧಾ ದಾಮೋದರ್ ಬೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ರೂಪ ಗೋಸ್ವಾಮಿ ಅವರ ಸಮಾಧಿ ಇದೆ ಅಲ್ಲಿ. ಅಲ್ಲಿ ಹೋಗಿ ದಿನ ಅವರು ಕಸ ಗುಡಿಸಿ ಕಣ್ಣೀರ್ ಹಾಕೋರು. ನನ್ನ ಗುರುಗಳು ಹೇಳಿದ್ದಾರೆ ನನ್ಗೆ ಯಾವಾಗ ಆ ದಿನ ಬರುತ್ತೆ, ಯಾವಾಗ ದಿನ ಬರುತ್ತೆ ಅನ್ಕೊಂಡು. ಸೊ ಹಾಗೆ ಅವರು 69 ವರ್ಷ ಮುಗ್ದಿದೆ. ಒಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಾಂಬೆಯಲ್ಲಿ ಇದು ಸಾಮಾನನ್ನು ತುಂಬಿಕೊಂಡು ಹೋಗುವಂತ ಹಡಗು ಇರುತ್ತೆ ಅಮೆರಿಕಕ್ಕೆ, ಬೇರೆ ಕಡೆ ಎಲ್ಲ. ಸೊ ಅಲ್ಲಿ ಸುಮತಿ ಮುರಾರ್ಜಿ ಅಂತ ಒಬ್ರು ಲೇಡೀಸ್ ಇರ್ತಾರೆ. ಅಲ್ಲಿ ಆಫೀಸಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ ಅವ್ರು ಬೆಳಿಗ್ಗಿಂದ ಸಂಜೆ ತನಕ. ಕೂತ್ಕೊಂಡು ನನಗೆ ಒಂದು ವೀಸಾ ಆಗ್ಬೇಕು, ಅಮೆರಿಕ ಹೋಗ್ಲಿಕ್ಕೆ ಒಂದು ಟಿಕೆಟ್ ಆಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರ ಹತ್ರ ಏನು ಸನ್ಯಾಸಿಗಳು, ಇವ್ರ ಹತ್ರ ಏನಿಲ್ಲ.
ಅವಾಗ ಅವರು ಹೇಳ್ತಾರೆ, ಸ್ವಾಮೀಜಿ ನೀವು ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ 69 ವರ್ಷ ಆಗಿದೆ ನಿಮ್ಗೆ, ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಅಲ್ಲಿ ಅಮೆರಿಕ ಹೋದ್ರೆ ನೀವು ಸಾಯ್ತೀರಿ ಅಂತ ಹೇಳ್ತಾರೆ. ಆದ್ರೆ ಇವರಲ್ಲಿ ಏನಂತ ಹೇಳಿದ್ರೆ ಗುರುಗಳು ಏನ್ ಹೇಳಿದ್ದಾರೆ, ತಮ್ಮ ಆ ಒಂದು ಹ್ಮ್ ದೃಢ ಸಂಕಲ್ಪ ಮಾಡ್ಕೊಂಡಿದ್ದಾರೆ, ಹೇಗಾದ್ರೂ ಪರವಾಗಿಲ್ಲ ನಾನು ಹೋಗ್ಲೇಬೇಕಂತ ಹೇಳ್ಕೊಂಡು, ಯಾಕಂದ್ರೆ ಗುರುಗಳ ಆದೇಶ ಆಗಿದೆ ಅನ್ಕೊಂಡು ಎಷ್ಟೊಂದು ಗುರುಗಳ ಪಾಲನೆ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ನೋಡ್ಬೋದು ನಾವು. ಆಮೇಲೆ ಅವರು ಇಲ್ಲ ಹಠ ಹಿಡಿದು ಬೇಕೇ ಬೇಕಂತ ಮಾಡ್ತಾರೆ. ಆಮೇಲೆ ಇವರಿಗೆ ಗೊತ್ತಾಗತ್ತೆ ಇವರು ಸಾಧಾರಣ ಬಗ್ಗುವರಲ್ಲ ಅಂತ ಹೇಳ್ಕೊಂಡು, ಆಮೇಲೆ ಕೊನೆಗೆ ಒಂದು ವಿಸಾ ಮಾಡಿ ಟಿಕೆಟ್ ಕೊಡ್ತಾರೆ. ಕಾರ್ಗೋ ಶಿಪ್ ಅಂದ್ರೆ ಸಾಮಾನು ತುಂಬಿಕೊಳ್ಳೋ ಹೋಗುವಂತ ಹಡಗು. ಆವಾಗೆಲ್ಲ ವಿಮಾನ ಎಲ್ಲ ಇರ್ಲಿಲ್ಲ. ಸೊ ಆಮೇಲೆ ಪ್ರಭುಪಾದರು ಒಂದಿನ ಯೋಚನೆ ಮಾಡ್ತಾರೆ, ಎಲ್ಲ ಟಿಕೆಟ್ ಎಲ್ಲ ಸಿಕ್ಕಿದೆ. ಅಲ್ಲಿ ಅವರು ಅಗರ್ವಾಲ್ ಅಂತ ಒಬ್ಬರ ಒಂದು ಫ್ಯಾಮಿಲಿ ಇದೆ, ಯಾಕಂದ್ರೆ ಯಾರಾದ್ರೂ ಅಲ್ಲಿ ಅಮೆರಿಕದಲ್ಲಿ ರಿಸೀವ್ ಮಾಡೋರು ಬೇಕಾಗತ್ತೆ ಉಳ್ಕೊಳ್ಳಿಕ್ಕೆ, ಆಮೇಲೆ ಮತ್ತೆ ಇದಾಗ್ಬೋದು ಅನ್ಕೊಂಡು. ಸೊ ಅಲ್ಲಿಂದ ಕಲ್ಕತ್ತಾದಿಂದ ಪ್ರಭುಪಾದರು ಅಮೆರಿಕಗೆ ಹೊರಡ್ತಾರೆ. ಸೊ ಅಲ್ಲಿಂದ ಇಲ್ಲಿ ಕೇರಳ ಬಂದು, ಕೇರಳದಲ್ಲಿ ಅವರ ಜನ್ಮದಿನ ಕೂಡ ಆಚರಿಸ್ತಾರೆ. 70ನೇದು 69 ಮುಗ್ದು. ಸೊ ಅಲ್ಲಿಂದ 38 ದಿನ ಪ್ರಯಾಣ ಮಾಡಿ ಅಮೆರಿಕಕ್ಕೆ ಹೋಗ್ತಾರೆ. ಸೊ ಅಮೆರಿಕಕ್ಕೆ ಹೋಗಿ 1965ರಲ್ಲಿ ಸುಮಾರು ಜುಲೈ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಮುಟ್ತಾರೆ. ಸೊ ಅಲ್ಲಿಂದ ಆ ಆಮೇಲೆ ಅವರು ಅಗರ್ವಾಲ್ ಫ್ಯಾಮಿಲಿಯಲ್ಲಿ ಹೋಗ್ತಾರೆ, ಮನೆಯಲ್ಲಿ ಹೋಗ್ತಾರೆ, ಸ್ವಲ್ಪ ದಿನ ಇರ್ತಾರೆ. ಯಾಕಂದ್ರೆ ಅವರು ಈ ಒಂದು ಈ ಸನಾತನ ಧರ್ಮವನ್ನು ಆಚರಣೆ ಮಾಡುವವರಲ್ಲ, ಅವ್ರನ್ನ ಏನು ಹೇಳಿದಾರ ಅನ್ಕೊಂಡು ಆಶ್ರಯ ಕೊಟ್ಟಿದ್ರು ಅವರು. ಆ ಅದನ್ನ ಹೇಳ್ತಾ ಹೋದ್ರೆ ತುಂಬಾ ಇದಾಗತ್ತೆ, ಯಾಕಂದ್ರೆ ತುಂಬಾ ಅಷ್ಟೊಂದು ಒಂದು ವರ್ಷ ಅನ್ನೋದು ಪ್ರಭುಪಾದರು ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಅವರಿಗೆ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು. ಆಮೇಲೆ ಹಾರ್ಮೋನಿಯಂ ಮತ್ತೆ ಹೋಗುವಾಗ ಗೊತ್ತಿರ್ಬೋದು ಎಲ್ಲರಿಗೂ, ಖಾಲಿ ಇಂಡಿಯಾದ 40 ರೂಪಾಯಿ ಮತ್ತೆ ಒಂದು ಟ್ರಂಕ್ ಅಲ್ಲಿ ಬುಕ್ ಅಷ್ಟೇ ತಗೊಂಡು ಹೋದವ್ರು, ಒಂದು ಕರ್ತಾಲ. ಸೊ ಆಮೇಲೆ ಶಿಪ್ಪಲ್ಲಿ ಹೋಗ್ಬೇಕಿದ್ರೆ ಅವರು ಸ್ವಲ್ಪ ಬುಕ್ ಅನ್ನ ಫಸ್ಟ್ ಕಾಣ್ತು ಅಷ್ಟೇ ಬರ್ದಿದ್ರು ಅವಾಗ, ಅದನ್ನ ಮಾರ್ತಾರೆ. ಆಮೇಲೆ ಅಲ್ಲಿ ಹೋದಾಗ ಇಳಿದಾಗ ಅಲ್ಲಿ ಎಡಬದಿ ಹೋಗ್ಬೇಕಾ ಬಲಬದಿ ಹೋಗ್ಬೇಕಂತ ಗೊತ್ತಿಲ್ಲ ಅವರು. ಆಮೇಲೆ ಅಗರ್ವಾಲ್ ಫ್ಯಾಮಿಲಿಯಲ್ಲಿ ಹೋಗ್ತಾರೆ, ಬೇರೆ ಕಡೆ ಒಂದು ರೂಮ್ ಮಾಡ್ತಾರೆ. ಅಲ್ಲಿ ಆ ತುಂಬಾ ಕಷ್ಟ ಆಗುತ್ತೆ, ಬೇರೆ ಬೇರೆ ಕಡೆ ಎಲ್ಲ ಒಂದು ವರ್ಷ ಅವರದ್ದು ಹೇಗೆ ಕಳೆದಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಅಷ್ಟೊಂದು ಕಣ್ಣೀರ್ ಬರುತ್ತೆ. ಸೊ ಆಮೇಲೆ 1966 ಈ ದಿನ, ಇವತ್ತಿನ ಜುಲೈ 19 ಏನಿದೆ, ಈ ನಮ್ಮ ಇಸ್ಕಾನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ ಗೊತ್ತಾಯ್ತಲ್ಲ ಎಲ್ಲರಿಗೆ, ಇಸ್ಕಾನ್ ಸಂಸ್ಥಾಪನೆ ಆದಂತ ದಿನ 1966 ಜುಲೈ 19 ಏನಿದೆ ಅದು. ಆ ಎಲ್ಲ ಅವರ ಭಕ್ತರು ಅದಕ್ಕಿಂತ ಮುಂಚೆ ಅವರು ಒಂದು ಪಾರ್ಕ್ ಅಲ್ಲಿ ಎಲ್ಲ ಹೋಗಿ ಹರಿನಾಮ ಕೀರ್ತನೆ ಮಾಡ್ತಾರೆ. ಎಲ್ಲಾ ಎಂತೆಂತ ಜನ ಅಂತ ಹೇಳಿದ್ರೆ ಎಲ್ಲ ಈ ನಾವು ಅಧರ್ಮ, 4 ಅಧರ್ಮ ಏನಿದೆ, ದ್ಯೂತಂ ಪಾನಂ ಸ್ತ್ರೀಯ ಸುನ, ಅಧರ್ಮಂ ಚತುರ್ವಿಧ ಅಂತ ಹೇಳ್ತೇವೆ ನಾವು, ಭಾಗವತಂಬಲ್ಲಿ ಬರುತ್ತೆ. ದ್ಯೂತಂ ಅಂದ್ರೆ ಜೂಜಾಟ ಆಡುವಂತದ್ದು, ಇಸ್ಪೇಟು ಜೂಜಾಟ ಇದೆಲ್ಲ ಆಡುವಂತದ್ದು. ಆಮೇಲೆ ಮದ್ಯಪಾನ ಆಗ್ಲಿ, ನಶೆ ಐಟಮ್ ಏನಿದೆ ಅದು, ಡ್ರಗ್ಸ್ ಇರ್ಬೋದು, ಯಾವುದೇ ಇರ್ಬೋದು, ನಶೆ ಐಟಮ್ ಅದು. ಆಮೇಲೆ ಸ್ತ್ರೀಯ ಅಂದ್ರೆ ಅನೈತಿಕ ಸಂಬಂಧ, ಬೇರೆ ಸ್ತ್ರೀಯೊಟ್ಟಿಗೆ, ಹೆಂಡತಿ ಅಲ್ಲದೆ ಬೇರೆ ಸ್ತ್ರೀಯೊಟ್ಟಿಗೆ ಸಂಬಂಧ ಇಟ್ಕೊಳ್ಳುವಂತದ್ದು. ಆಮೇಲೆ ಕೊನೆಯದು ಅಂದ್ರೆ ಮಾಂಸಾಹಾರ. ಇದು 4 ಕೂಡ ಮಾಡ್ತಿದ್ರು. ಈಗ ನಾವು ಕೆಲವರೆಲ್ಲ 1 ಅಥವಾ 2 ಇರ್ಬೋದು, ಅಧರ್ಮ ಇರ್ಬೋದು, ಆದ್ರೆ ಅಲ್ಲಿ ಅಮೆರಿಕದಲ್ಲಿ ಈ ಯಾರು ಪ್ರಭುಪಾದರು ಫಸ್ಟಿಗೆ ಶಿಷ್ಯರು ಮಾಡಿದ್ರು, ಇವರು 4ಕ್ಕೂ 4 ಕೂಡ ಅಧರ್ಮದಲ್ಲಿ ಇದ್ರು ಅವ್ರು. ಯಾಕಂದ್ರೆ ತುಂಬಾ ಶ್ರೀಮಂತರ ಮನೆ ಆದ್ರೂ ಕೂಡ ಹೊರಗಡೆ ಬಂದು ಎಲ್ಲೆಲ್ಲೋ ಡ್ರಗ್ಸ್ ಎಲ್ಲ ತಕೊಂಡು ಅಷ್ಟು ಓವರ್ ಡೋಸ್ ಆಗಿ ಎಲ್ಲೆಲ್ಲೋ ಬಿದ್ದು ಇರುವರು ಅಂತವ್ರನ್ನ ಈ ಹರಿನಾಮದಿಂದ ಅವರು ಶುದ್ಧವರನ್ನಾಗಿ ಮಾಡ್ತಾರೆ, ಶುದ್ಧ ಭಕ್ತರನ್ನ ಮಾಡ್ತಾರೆ. ಆ ಭಕ್ತರೇ ಇಲ್ಲಿ ಇಸ್ಕಾನ್ ಫೌಂಡೇಶನ್ ಆದವಾಗ ಅವರು ಬೋರ್ಡ್ ಆಫ್ ಮೆಂಬರ್ ಅಂತ ಇರುತ್ತೆ, ಆ ಮೆಂಬರ್ ಸಿಗ್ನೇಚರ್ ಆಗ್ಬೇಕು. ಅವಾಗ ಅವರಿಗೂ ಸಹ ಏನಂತ ಗೊತ್ತಿಲ್ಲ. ಅವಾಗ ಇಲ್ಲಿ ಬೇರೆ ಬೇರೆ ಮೆಂಬರ್ ಸಿಗ್ನೇಚರ್ ಆಗ್ಬೇಕಂತ ಹೇಳಿದವಾಗ ಯಾರ್ಯಾರು ಇದ್ದಾರೆ ಇವ್ರ ಹೆಸರನ್ನ ಹಿಡಿದು ಬರ್ದು ಅವರು ಸಿಗ್ನೇಚರ್ ಹಾಕ್ತಾರೆ. ಆ ಸಿಗ್ನೇಚರ್ ಹಾಕಿ ಅಲ್ಲಿ ಅಮೆರಿಕದಲ್ಲಿ ರಿಜಿಸ್ಟರ್ಡ್ ಆಗುತ್ತೆ ಈ ಇಸ್ಕಾನ್ ಅಂತ. ಅವಾಗ ಅಲ್ಲಿ ಕೂಡ ಹೇಳ್ತಾರೆ ಇಲ್ಲಿ ಗಾಡ್ ಕಾನ್ಸಿಯಸ್ ಆಗ್ಬೇಕಂತ ಹೇಳ್ಕೊಂಡು, ಇಲ್ಲ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ, ನಮ್ದು ಈ ಕನ್ನಡದ ಹೇಳೋದಾದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆಸ್, ಇಸ್ಕಾನ್ ಅಂತ ಈ ಹೆಸರಾಗ್ಬೇಕಂತ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ ಏನಿದೆ, ಈ ಇಸ್ಕಾನ್ ಸಂಸ್ಥಾಪನೆ ಆದ ದಿನ. ಸೊ ಪ್ರಭುಪಾದರ ಒಂದು ಕೃಪೆಯಿಂದ ನಾವು ಇವತ್ತು ಈ ಒಂದು ಭಗವಂತನ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಲಿಕ್ಕೆ, ಭಗವಂತನ ಬಗ್ಗೆ ಕೂತ್ಕೊಂಡು ಕೇಳಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ನಾವು ಹಾಗಾಗಿ ಪ್ರಭುಪಾದರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ನಮ್ಗೆ ಕಡಿಮೆ ಅಂತ ನಾವು ಹೇಳ್ಬೋದು. ಸೊ ನಾವೀಗ ಕೃಷ್ಣ ಲೀಲೆ ಅನ್ನುವ ಪುಸ್ತಕದಿಂದ ನಾವು ಇದ್ ಮಾಡ್ತಾ ಇದ್ದೇವೆ. ಸೊ 3 ಅಧ್ಯಾಯ ಆಲ್ಮೋಸ್ಟ್ ನಾವು ತಿಳ್ಕೊಂಡಿದ್ದೇವೆ ಅಂತ ಕಾಣ್ತದೆ ಸಂಕ್ಷಿಪ್ತವಾಗಿ.
ನಾಲ್ಕನೇದು ಕಂಸನ ಹಿಂಸಾಚಾರ. ಸೊ ನಮ್ಗೆ ಎಲ್ಲ ನಾವೆಲ್ಲ ಕಳೆದ ಕ್ಲಾಸಲ್ಲೆಲ್ಲ ಕೇಳಿದೆ ನಾವು. ಈಗ ಅಶರೀರವಾಣಿ ಆಗುತ್ತೆ, ದೇವಕಿಯ 8ನೇ ಗರ್ಭದಿಂದ ಹುಟ್ಟಿದ ಮಗುವಿಂದ ಕಂಸನಿಗೆ ಮರಣ ಆಗತ್ತೆ ಅನ್ಕೊಂಡು, ಅವಾಗ ರಥದಲ್ಲಿ ಇದ್ದಾಗ ಖಡ್ಗವನ್ನು ಎತ್ಕೊಂಡು ದೇವಕಿಯನ್ನ ಮುಗಿಸ್ಬೇಕು ಅಂತ ತಯಾರು ಮಾಡಿರ್ತಾನೆ. ಅವಾಗ ವಸುದೇವ ತಡಿತಾನೆ ಕಂಸನಿಗೆ, ಬೇರೆ ಬೇರೆ ಉಪದೇಶವನ್ನೆಲ್ಲ ಹೇಳ್ತಾನೆ. ಆಮೇಲೆ ಕೊನೆಗೆ ವಚನ ಕೊಡ್ತಾನೆ, ದೇವಕಿಯಲ್ಲಿ ಹುಟ್ಟಿದ ಎಲ್ಲಾ ಮಗುವನ್ನೇ ತಂದು ನಿನಗೆ ಒಪ್ಪಿಸ್ತೇನೆ ಅಂತ. ಹಾಗೆ ಹುಟ್ಟಿದಾಗ 1ನೇ ಮಗು, 2ನೇ ಮಗು, 3ನೇ ಮಗು, 6 ಮಗು ತನಕ ತಂದು ಕೊಟ್ಟಿದ್ದಾನೆ. ಕಂಸ ಏನ್ ಮಾಡಿದ್ದಾನೆ, ಆ ದಿನನೇ ಕಲ್ಲಲ್ಲಿ ಜಜ್ಜಿ ಕೊಂದ್ಬಿಟ್ಟಿದ್ದಾನೆ. ಸೊ 7ನೇ ಮಗು ಏನಾಗಿದೆ, ಬಲರಾಮ. ಸೊ ಬಲರಾಮ ದೇವಕಿಯ ಗರ್ಭದಿಂದ ಮಾಯಾದೇವಿ ಏನಿದೆ, ರೋಹಿಣಿ ರೋಹಿಣಿ ಮಾತೆಯ ಗರ್ಭದಲ್ಲಿ ಆ ಆಗ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗರ್ಭಪಾತ ಆಗಿದೆ ಅನ್ಕೊಂಡು ಹೇಳ್ತಾರೆ ಇಲ್ಲಿ ಕಂಸನ ಕಾರಾಗೃಹದಲ್ಲಿ. ಸೊ ಹಾಗೆ 8ನೇ ಮಗು ಏನಂದ್ರೆ, ಫಸ್ಟಿಗೆ ವಸುದೇವನ ಹೃದಯದಲ್ಲಿ ಬರ್ತಾನೆ, ಆಮೇಲೆ ದೇವಕಿಯ ಗರ್ಭದಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ. ಅಲ್ಲಿ ಈ ಅಷ್ಟಮಿಯ ತಿಥಿ, ಈಗ ನಾವೀಗ ಬರುತ್ತೆ ಈಗ ಆ ಬರು ತಿಂಗಳಲ್ಲಿ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ದಿನ ಕೃಷ್ಣನ 12 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ ಹೇಗೆ ಜನ್ಮ ಆಗತ್ತೆ ಅಂತ ಹೇಳಿದ್ರೆ, ಶಂಖಚಕ್ರ, ಗದಾ ಪದ್ಮ ಮತ್ತೆ ಪೀತಾಂಬರ, ಶ್ರೀವತ್ಸ, ಕೌಸ್ತುಭ ಎಲ್ಲ ಧಾರಣೆ ಮಾಡ್ಕೊಂಡು ಕಿರೀಟದಿಂದ 4 ಭುಜದಲ್ಲಿ ಕೃಷ್ಣ ಅವತಾರ ಮಾಡ್ತಾನೆ. ಸೊ ಅವಾಗ ವಸುದೇವ ಹೇಳ್ತಾನೆ, ಈ ಒಂದು ಇದು ಬಿಟ್ರೆ ಕಂಸ ಹೇಗಿದ್ರು ಕೊಲ್ತಾನೆ ವಿಷ್ಣು ಅಂತ ಗೊತ್ತಾಗತ್ತೆ, ಅದಕ್ಕಾಗಿ 2 ಕೈನ ರೂಪವನ್ನು ತಾಳು ಅನ್ಕೊಂಡು ಹೇಳಿದವಾಗ ಕೃಷ್ಣ 2 ಕೈಯ ರೂಪವನ್ನು ತಾಳ್ತಾನೆ. ಅವಾಗ ಕೃಷ್ಣನೇ ಆದೇಶ ಕೊಡ್ತಾನೆ, ನೀನು ನಂದ ಗೋಕುಲದಲ್ಲಿ ಹೋಗಿ ಅಲ್ಲಿ ನಂದ ಬಾಬಾ ಮನೆಯಲ್ಲಿ ಹೋಗಿ ಇಟ್ಟು ಬಾ, ಅಲ್ಲಿ ಒಂದು ಮಗುವಿನ ಜನ್ಮ, ಹೆಣ್ಣು ಮಗುವಿನ ಜನ್ಮ ಆಗತ್ತೆ, ಅದನ್ನು ಕರ್ಕೊಂಡು ಬಾ ಅಂತ. ಸೊ ಯಾವಾಗ ವಸುದೇವ ಕೃಷ್ಣನ ಎತ್ಕೊಳ್ತಾನೆ, ಅವಾಗ ಅವನ ಕಾಲಿಗೆ ಕೈ ಹಾಕಿದಂತ ಬೇಡಿ ಏನಾಗತ್ತೆ, ತನ್ನ ತಾನೇ ಕಳ್ಸಿಕೊಳ್ಳುತ್ತೆ. ಸೊ ಎಲ್ಲ ದ್ವಾರಪಾಲಕರು ಇರ್ತಾರೆ, ಅವರಿಗೆಲ್ಲ ನಿದ್ರೆ ಬರುವ ಹಾಗೆ ಆಗತ್ತೆ, ಬಾಗಿಲು ತನ್ನ ತಾನೇ ಓಪನ್ ಆಗತ್ತೆ. ಆಮೇಲೆ ಯಮುನಾ ನದಿ ಏನಿದೆ ಅಲ್ಲಿ ಉಕ್ಕಿ ಬರುತ್ತೆ, ಹೊರಗೆ ಹೋಗ್ತಾನೆ ಅಲ್ಲಿಂದ. ಆಮೇಲೆ ಇಲ್ಲಿ ಆದಿಶೇಷ, ಅನಂತ ಶೇಷ ಏನಿದೆ ಅವನಿಗೆ ರಕ್ಷಣೆ ಮಾಡ್ತಾನೆ ಅಲ್ಲಿ. ಯಾಕಂದ್ರೆ ಆ ಸಮಯದಲ್ಲಿ ತುಂಬಾ ಗುಡುಗು ಮಿಂಚು ಮಳೆ ಎಲ್ಲ ಇರುವಂತ ಸಮಯ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಂದ್ರೆ ಎಲ್ಲ ವರ್ಷ ಋತು ಅಂತ ಹೇಳ್ತೇವೆ ನಾವು, ಮಳೆ ಬರುವಂತ ಸಮಯ. ಸೊ ಹಾಗೆ ಈ ರಕ್ಷಣೆ ಮಾಡ್ಕೊಂಡು ಯಮುನದಲ್ಲಿ ದಾಟಬೇಕು, ಅಲ್ಲಿ ದೋಣಿ ಇಲ್ಲ ಏನಿಲ್ಲ. ಅವಾಗ ಯಮುನಾ ಫಸ್ಟ್ ಏನ್ ಮಾಡ್ತಾಳೆ, ಉಕ್ಕಿ ಹರಿತಾಳೆ, ಯಾಕಂದ್ರೆ ಕೃಷ್ಣನ ಪಾದ ಸ್ಪರ್ಶ ಮಾಡ್ಲಿಕ್ಕೋಸ್ಕರ. ಯಾವಾಗ ಪಾದ ಸ್ಪರ್ಶ ಮಾಡ್ಬೇಕಿದ್ರೆ ವಸುದೇವನ ಕುತ್ತಿಗೆಯಷ್ಟು ನೀರ್ ಬರುತ್ತೆ, ಇನ್ನೊಂದು ಸ್ವಲ್ಪ ಮೇಲ್ ಬಂದ್ರೆ ಮುಳುಗಬೇಕು. ಅವಾಗ ನೀರು ಜಂಪ್ ಮಾಡಿ ಕೃಷ್ಣನ ಪಾದ ಸ್ಪರ್ಶ ಮಾಡ್ತಾಳೆ. ಅವಾಗ 2 ಭಾಗವಾಗಿ ಬಿಡ್ತಾಳೆ, ದಾರಿ ಮಾಡಿ ಕೊಡ್ತಾಳೆ. ವಸುದೇವ ಹೋಗಿ ಅಲ್ಲಿ ನಂದ ಬಾಬಾ ಮನೆಯಲ್ಲಿ ಬಿಟ್ಟು ಬರ್ತಾನೆ. ಸೊ ಬಿಟ್ಟು ಬಂದು ಅಲ್ಲಿ ಹೇಗೆ ಕೃಷ್ಣ ಹೇಳಿದ್ದಾನೆ ಅಲ್ಲಿಂದ ಒಂದು ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಬರ್ತಾನೆ. ಕರ್ಕೊಂಡು ಬಂದು ಅವಾಗ ಇಲ್ಲಿ ಎಲ್ಲ ಸುದ್ದಿ ಹೋಗುತ್ತೆ, ಮಗುವಿಗೆ ಜನ್ಮ ಆಗಿದೆ ಅನ್ಕೊಂಡು. ಅವಾಗ ಹೆಣ್ಣು ಮಗು ಅಂತ ಎಲ್ಲ ಹೇಳ್ತಾರೆ. ಸೊ ಆದ್ರೆ ದೇವಕಿ ಹೇಳ್ತಾಳೆ, 6 ಮಗುವನ್ನು ನೀನು ಕೊಂದಿದ್ಯಾ, ಅಷ್ಟ್ಲಿ ಈ ಹೆಣ್ಣು ಮಗು ಏನ್ ಮಾಡುತ್ತೆ, ಈ ಹೆಣ್ಣು ಮಗುವನ್ನು ಬಿಡು ಅಂತ. ಆದ್ರೆ ಕಂಸನಿಗೆ ಗೊತ್ತು, 6 ಜನರಿಗೆ ನಾನು ಕೊಂದು ಹಾಕಿದೆ ಆಗಿದೆ, 7ನೇದು ಗರ್ಭಪಾತ ಆಗಿದೆ, ಈ 8ನೇ ಮಗುವಿಂದ ನನಗೆ ಡೇಂಜರ್, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಇದೇ ಡೇಂಜರ್ ಅಂತ ಹೇಳ್ಕೊಂಡು ಅವನು ಸೇಮ್ ಹಾಗೆ ಕಲ್ಲಲ್ಲಿ ಜಜ್ಬೇಕು ಅನ್ಕೊಂಡು ಎತ್ತಿದಾಗ ತಪ್ಸ್ಕೊಂಡು ಹೋಗಿ ಆ ಭುಜ ಆಗಿ ದುರ್ಗಾದೇವಿ ಹೇಳ್ತಾಳೆ, ನಿನ್ನನ್ನ ಕೊಲ್ಲುವಂತ ಬಾಲಕ ನಂದು ಗೋಕುಲದಲ್ಲಿ ಆಲ್ರೆಡಿ ಜನ್ಮ ತಳ್ಕೊಂಡಿದ್ದಾನೆ ಅಂತ. ಸೊ ಇಲ್ಲಿ ವಸುದೇವನಿಗೆ ಮತ್ತೆ ಕಂಸನಿಗೆ ತುಂಬಾ ಇದಾಗ್ಬಿಡುತ್ತೆ. ಆಮೇಲೆ ಹೇಗಾದ್ರೂ ಮಾಡಿ ಬಾಲಕನ ಕೊಲ್ಬೇಕು ಅನ್ಕೊಂಡು ಹೇಳ್ತಾರೆ. ಸೊ ಇದು ಯಾವಾಗ ಇಲ್ಲಿ ಮಗು ಹುಟ್ಟದೆ, ಆ ಇಲ್ಲಿ ವಸುದೇವನಿಗೆ ಗೊತ್ತಿದೆ ಕೃಷ್ಣನ ಭಗವಂತನ ಅವತಾರ ಆಗಿದೆ ಅನ್ಕೊಂಡು. ಸೊ ಅಲ್ಲಿ ಆದ್ರೆ ಅವನು ಒಳಗಿದ್ದಾನೆ. ಸಾಮಾನ್ಯವಾಗಿ ಈ ಕ್ಷತ್ರಿಯರಾಗ್ಲಿ ವೈಶ್ಯರಾಗ್ಲಿ ಏನಂತ ಹೇಳಿದ್ರೆ, ಇಂಥ ಒಂದು ಶುಭ ಸಂಚಯವಾಗ ಬ್ರಾಹ್ಮಣರಿಗೆ ಈ ಗೋವುಗಳನ್ನ ದಾನ ಮಾಡ್ತಿದ್ರು. ಸೊ ಮೊದ್ಲೆಲ್ಲ ನಾವು ಇವತ್ತಿನ ಏನ್ TDP ಅಂತ ಹೇಳ್ತೇವೆ ನಾವು, ಅವಾಗ ಮೊದ್ಲೆಲ್ಲ ಎಷ್ಟು ದನಗಳಿರ್ತಿತ್ತು ಮನೆಯಲ್ಲಿ, ಅಷ್ಟು ಅವರು ಶ್ರೀಮಂತರು ಅನ್ನೋದು ಸೂಚಿಸಿತ್ತು. ಸೊ ಹಾಗಾಗಿ ಏನೇ ಒಂದು ಪುಣ್ಯ ಕಾರ್ಯ ಮಾಡುದಿದ್ರು ಕೂಡ ಕ್ಷತ್ರಿಯರಾಗ್ಲಿ ವೈಶ್ಯರಾಗ್ಲಿ ಏನ್ ಮಾಡ್ತಿದ್ರು, ದನಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಿದ್ರು. ಅಷ್ಟೇ ಅಲ್ಲ,
ಅದ್ರ ಅದಕ್ಕೆ ಕೊರಳಿಗೆ ಬಂಗಾರ ಎಲ್ಲ ಹಾಕಿ ಕೂಡ ದಾನ ಮಾಡ್ತಿದ್ರು. ಸೊ ಹಾಗಾಗಿ ಈ ವಸುದೇವನು ಕೂಡ ಏನ್ ಮಾಡ್ತಾನೆ, ಅವನಿಗೆ ದಾನ ಮಾಡ್ಬೇಕಂತ ಸಂಕಲ್ಪ ಮಾಡ್ತಾನೆ. 20,000 ಹೇಳ್ತಾರೆ ಗೋವುಗಳನ್ನ ನಾನು ದಾನ ಮಾಡ್ತೇನೆ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ತಾನೆ. ಸೊ ಹಾಗಾಗಿ ಈ ದಾನ ಅನ್ನೋದು ತುಂಬಾ ಒಂದು ಮುಖ್ಯ ನಮ್ಮ ಈ ಒಂದು, ಹೇಗೆ ನಾವು ಗೃಹಸ್ಥರು, ಅದರಲ್ಲೂ ನಾವೀಗ ಗೃಹಸ್ಥರಲ್ಲಿ ದಾನ ಅನ್ನೋದು ತುಂಬಾ ಮುಖ್ಯ. ಸೊ ಇಲ್ಲಿ ನಾವು ಮನುಷ್ಯರು ಮತ್ತೆ ರಾಕ್ಷಸರು ಅಥವಾ ದೇವತೆಗಳು ಅಂತ ಹೇಳಿದ್ರೆ, ಬ್ರಹ್ಮ ಏನ್ ಹೇಳ್ತಾನೆ, ದ ದ ದ ಅಂತ, ಮೂರು ದ ದ ಅಂತಕೊಂಡು ಅರ್ಥ ಮಾಡ್ಕೊಳ್ಬಿಡ್ತಾರೆ. ಸೊ ದೇವತೆಗಳೇನ್ ಹೇಳ್ತಾ ಇದೆ ಅಂತ ತಿಳ್ಕೊಳ್ತಾರೆ ಅಂದ್ರೆ, ದ ಅಂದ್ರೆ ದಮನ, ಅಂದ್ರೆ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ನಿಗ್ರಹ ಮಾಡ್ಬೇಕು. ಆವಾಗ ಏನಾಗುತ್ತೆ ನಮಗೆ ಈ ಭಕ್ತಿಯಲ್ಲಿ, ಕೃಷ್ಣನ ಭಕ್ತಿಯಲ್ಲಿ ನಾವು ಸಾಧನೆ ಮಾಡಬಹುದು ಅನ್ಕೊಂಡು. ಹಾಗಾಗಿ ದ ಫಸ್ಟ್ ದ ಅಂತ ಹೇಳಿದ್ರೆ ದೇವತೆಗಳು ಏನ್ ತಿಳ್ಕೊಳ್ತಾರೆ, ದಮನ ಅಂದ್ರೆ ಇಂದ್ರಿಯ ದಮನ ಮಾಡ್ಬೇಕು ಅನ್ಕೊಂಡು. ಸೊ ಆಮೇಲೆ ರಾಕ್ಷಸರು ಏನ್ ತಿಳ್ಕೊಳ್ತಾರೆ, ದ ಅಂತ ಹೇಳಿದ್ರೆ ದಯ, ಅಂದ್ರೆ ಆಕ್ಚುಲಿ ಅವರು ರಾಕ್ಷಸರು ಯಾವಾಗ್ಲೂ ಕೂಡ ಕ್ರೂರತೆಯೇ ಇರ್ತಾರೆ, ಆದ್ರೆ ಕೆಲವೊಮ್ಮೆ ಏನು ದಯೆಯನ್ನ ತೋರಿಸ್ತಾರೆ ಅವರು, ಹಾಗೆ ದಯ. ಸೊ ಮನುಷ್ಯರಿಗೆ ದ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ದಾನ. ಸೊ ಈ ದಾನ ಮಾಡ್ಬೇಕಾದ್ದು ನಮಗೆ ಮುಖ್ಯವಾದ ಒಂದು ಕರ್ತವ್ಯ. ಅದಕ್ಕಾಗಿ ನಮ್ಮ ರೂಪ ಗೋಸ್ವಾಮಿ ಅವರು ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಏನು ಸಂಪಾದನೆ ಮಾಡ್ತಿದ್ದೇವೆ ನಾವು ಅದರಲ್ಲಿ ಒಂದಷ್ಟು ಅವ್ರ ಪ್ರಕಾರ 50%, 25 ಅಂತ ಹೇಳ್ತಾರೆ. ಆದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ನಾವು ಏನಾದ್ರೂ ಒಂದು ದಾನ ಮಾಡ್ಲೇಬೇಕು. ಆ ದಾನ ಮಾಡ್ಬೇಕಿದ್ರು ಕೂಡ ನಾವು ಆ ಹೇಗಂತ ಹೇಳಿದ್ರೆ ಯೋಗ್ಯರಾದ ಕಾಲ ಪಾತ್ರ, ದೇಶ ಕಾಲ ಪಾತ್ರ ಅಂತ ಹೇಳ್ತೇವೆ ನಾವು. ದೇಶ ಅಂದ್ರೆ ಆ ಸ್ಥಾನ, ಕಾಲ ಮತ್ತೆ ಸಮಯ, ಯಾವ ಸಮಯ ಮತ್ತೆ ಪಾತ್ರ, ನಾವು ಯಾರಿಗೆ ನಾವು ದಾನ ಕೊಡ್ತೇವೆ ನಾವು, ಅದು ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಭಕ್ತಿಯಲ್ಲಿ ಇರ್ತಾರೆ ಅವರಿಗೆ ನಾವು ದಾನವನ್ನು ಕಣ್ಮುಚ್ಚಿಸ ಕೊಡ್ಬೋದು. ಈಗ ಬೇರೆಯವರಿಗೆ ಕೊಡ್ಬೇಕಿದ್ರೆ ನಾವು ಸರಿನಾ ಇಲ್ವಾ, ಹೇಗೆ ಕಾಲ ಪಾತ್ರ ಸಮಯ ಹೇಗಿದೆ ಅದನ್ನ ನೋಡಿ ಕೊಡ್ಬೇಕಾಗ್ತದೆ. ಆದ್ರೆ ಯಾವಾಗ ಆ ಇಲ್ಲಿ ಕೃಷ್ಣ ಪ್ರಜ್ಞೆಗೋಸ್ಕರ ನಾವು ದಾನ ಮಾಡೋದಿದ್ರೆ ನಾವು ಆರಾಮಾಗಿ ನಾವು ದಾನ ಮಾಡ್ಬೋದು. ಅದಕ್ಕೆ ಕೃಷ್ಣ ಕೂಡ ಏನ್ ಹೇಳ್ತಾನೆ, ಯಜ್ಞ ದಾನ ತಪ ಇದು ಮೂರು ಗೃಹಸ್ಥರಾದವರು ಮಾಡ್ಲೇಬೇಕಂತ. ಸೊ ಯಜ್ಞ ಅಂತ ಹೇಳಿದ್ರೆ ನಾವು ಈಗ ಯಜ್ಞ ಅಂತ ಹೇಳಿದವಾಗ ನಮ್ಗೆ ಏನ ಬರುತ್ತೆ, ನಮ್ಗೆ ಹೋಮ ಕುಂಡ ಮಾಡಿ ಹವಿಸ್ಸನ್ನ ಹಾಕುದೇ ಯಜ್ಞ ಅಂತ ಹೇಳ್ತಾರೆ. ಆದ್ರೆ ಈ ಕಲಿಯುಗದಲ್ಲಿ ಏನಂತ ಹೇಳಿದ್ರೆ ಜಪ ಯಜ್ಞ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ, ಇದೇ ಜಪ ಯಜ್ಞ ಈ ಕಲಿಯುಗದಲ್ಲಿ. ಇದು ಭಗವದ್ಗೀತೆಯಲ್ಲೂ ಕೂಡ 10ನೇ ಅಧ್ಯಾಯದಲ್ಲೂ ಕೂಡ ಹೇಳ್ತಾನೆ, ಯಜ್ಞೋಸ್ವಿ ಜಪ ಯಜ್ಞ ಅಂತ ಹೇಳ್ತಾನೆ. ಆಮೇಲೆ ತಪ ತಪ ಅಂತ ಹೇಳಿದ್ರೆ ನಾವು ಈಗ ತಪಸ್ಸನ್ನು ಮಾಡುದು. ತಪಸ್ಸಂತ ಹೇಳಿದವಾಗ ಕೂಡ ನಾವು ಏನ್ ತಿಳ್ಕೊಂಡಿರ್ತೇವೆ, ನಾವು ಕಾಡಲ್ಲಿ ಹೋಗಿ ಒಂದು ಕಾಲ ಮೇಲೆ ಎತ್ಕೊಂಡು ತಪಸ್ಸು ಮಾಡುದು, ಅದೇ ಅದು ತಪಸ್ಸು ಅಂದ್ರೆ ಅದು ಹಿಂದಿನ ಯುಗದಲ್ಲಿ ಮಾಡ್ತಿದ್ರು. ಆದ್ರೆ ಕಲಿಯುಗದಲ್ಲಿ ತಪಸ್ಸು ಅಂತ ಹೇಳಿದ್ರೆ ಈಗ ನಾವೀಗ ಮೊಬೈಲ್ ಅಥವಾ ಟಿವಿಯನ್ನು ಬಿಟ್ಟು 1 ಗಂಟೆ ಅಥವಾ ಏನ್ ಸಮಯ ಹಿಂದೆ ನಾವು ಈ ಭಗವಂತನ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ, ಕೇಳ್ತಿದ್ದೇವೆ, ಶ್ರವಣ ಮಾಡ್ತಿದ್ದೇವಲ್ಲ, ಅದೇ ತಪಸ್ಸು. ಮತ್ತೆ ನಾವು ಬೆಳಿಗ್ಗೆ ಬೇಗ ಎದ್ದು ಜಪವನ್ನು ಮುಗಿಸುವುದು ಅಥವಾ ದೇವರ ಒಂದು ಪೂಜೆಯನ್ನು ಮಾಡುವುದಾಗ್ಲಿ ಅಥವಾ ಬುಕ್ ಅನ್ನು ಓದುವುದಾಗ್ಲಿ, ಇದೆಲ್ಲ ಏನಂತ ಹೇಳಿದ್ರೆ ತಪಸ್ಸು. ಅಥವಾ ಈ ಧಾಮಕ್ಕೆ ಹೋಗುವಂತದ್ದು, ದೇವರ ದರ್ಶನ ಮಾಡುವಂತದ್ದು, ಸತ್ಸಂಗನ ಮಾಡುವಂತದ್ದು, ಇದೆಲ್ಲ ತಪಸ್ಸು. ಆಮೇಲೆ ದಾನ, ಈ ದಾನ ಕೂಡ ನಾ ಈಗ ಆಲ್ರೆಡಿ ಹೇಳಿದ್ದೇನೆ, ಈ ದಾನವನ್ನು ಕೂಡ ನಾವು ಮಾಡ್ಬೇಕು. ಸೊ ಹಾಗಾಗಿ ಈ ವಸುದೇವ ಕೂಡ ಏನ್ ಮಾಡ್ತಾನೆ, ಜೈಲಲ್ಲಿ ಒಳಗಿದ್ರು ಕೂಡ ಅವನಿಗೆ ಆ ಪರಿಸ್ಥಿತಿ ಇಲ್ಲ ದಾನ ಮಾಡ್ಬೇಕು, ಆದ್ರೆ ಸಂಕಲ್ಪ ಮಾಡ್ತಾನೆ. ಸೊ ನಾವು 2 ವರ್ಷ ಹಿಂದೆ ಮಾಯಪುರ ಹೋದಾಗ ಅಲ್ಲಿ ಈ ದೇವಸ್ಥಾನದ ಅಲ್ಲಿ ಬಂದಿದ್ರು ಒಬ್ರು, ನಮ್ಮ ಬೆಂಗಳೂರಿನವರೇ ಬಂದಿದ್ರು ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಅವಾಗ ನಾವೆಲ್ಲ ಸಂಕಲ್ಪ ಮಾಡಿದ್ದೆವು. ಸೊ ಮೊನ್ನೆ ಅವರು ಮೆಸೇಜ್ ಹಾಕಿದ್ದಾರೆ, ನೀವು ಸಂಕಲ್ಪ ಮಾಡಿದ್ದೀವಿ, ನೀವು ಆ ಸಂಕಲ್ಪ ಮಾಡಿದ ಲಕ್ಷ್ಮಿಯನ್ನ ಕೊಡ್ಬೇಕು ಅನ್ಕೊಂಡು. ಅವಾಗ ನಮ್ಗೂ ಗೊತ್ತಾಯ್ತು, ನಾವು ಸಂಕಲ್ಪ ಮಾಡಿದ್ದ ಹೌದು, ಅದನ್ನು ಕೊಡ್ಬೇಕಂತ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ನಾವು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಏನದು ಪೂರ್ವ ಜನ್ಮದ ಅಥವಾ ಯಾವ ಈ ಜನ್ಮದಲ್ಲ ಆಗ್ಲಿ ಮಾಡಿದ್ದ ನಾವು ಪಾಪ ಏನೇನಿದೆ ಅದು ಭಗವಂತ ಅದನ್ನ ಬಿಡಿಸ್ತಾರೆ. ಸೊ ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಯಜ್ಞ ಮಾಡ್ಲಿಕ್ಕೆ ನಮ್ಗೆ ಬೇಕಾದಂತ ಒಂದು ವಸ್ತು ಕೂಡ ನಮಗೆ ಸರಿಯಾಗಿ ಸಿಗುವುದಿಲ್ಲ. ನಮ್ಗೆ ಈಗ ಶುದ್ಧವಾದ ತುಪ್ಪ ಬೇಕು ನಮ್ಗೆ. ಶುದ್ಧವಾದ ತುಪ್ಪ ಅಂತ ಹೇಳಿದ್ರೆ ಇದು ಜರ್ಸಿ ದನ ಅಂತ ಹೇಳ್ತಾರ, ಅದ್ರ ತುಪ್ಪ ಅಂದ್ರೆ ಅದು ಯಜ್ಞಕ್ಕೆ ಯೋಗ್ಯವಲ್ಲ. ಅದು ಯಾವಾಗ ದೇಶಿ ದನ ಅಂತ ಹೇಳ್ತೇವೆ ನಾವು,
ಆ ದನದ ತುಪ್ಪವನ್ನೇ ಮಾಡಬೇಕು. ಮತ್ತೆ ಎಲ್ಲಾ ಧಾನ್ಯ ಏನಿದೆ ಯಾವುದೇ ರಾಸಾಯನಿಕ ವಸ್ತು ಉಪಯೋಗಿಸಿ ಮಾಡದೆ ಇರುವಂತದ್ದಾಗಿರ್ಬಾರ್ದು. ಸೊ ಹಾಗಾಗಿ ಈ ಒಂದು ಯಜ್ಞ ಮಾಡೋದಾಗ್ಲಿ ಅದು ಕೂಡ ಈ ಒಂದು ಇದ್ರಲ್ಲಿ ಕಷ್ಟ. ಆಮೇಲೆ ಮುಂದೆ 5ನೇದರಲ್ಲಿ ನಂದ ಮತ್ತೆ ವಸುದೇವರ ಸಮಾಗಮ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೃಷ್ಣ ಆ ಇಲ್ಲಿ ನಂದಗೋಕುಲದಲ್ಲಿ ಬೆಳಿತಾ ಇರ್ತಾನೆ. ಸೊ ಕೃಷ್ಣನ ಬಗ್ಗೆ ನಾವು ಕೇಳಲಿಕ್ಕೆ ಹೋದ್ರೆ, ಕೃಷ್ಣ ಈಗ ನಮಗೂ ಮತ್ತೆ ಕೃಷ್ಣನಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಗೆ ನಾವು ನೋಡಿದ್ವು ಸರ್, ಕೃಷ್ಣನ ದೇಹ ಸಚ್ಚಿದಾನಂದ ವಿಗ್ರಹ, ನಮ್ದು ಪಂಚಭೂತದಿಂದ ಮಾಡಿದಂತ ಶರೀರ. ಸೊ ಕೃಷ್ಣನಿಗೆ ಈಗ ನಾವು ಹೇಗೆ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಇರ್ತೇವೆ, ಆಮೇಲೆ ನಮ್ಗೆ ದೊಡ್ಡದಾಗ್ತೇವೆ, ಯೌವನ ಇರುತ್ತೆ, ಆಮೇಲೆ ನಮ್ಗೆ ಮುಪ್ಪ ಆಗತ್ತೆ, ಆಮೇಲೆ ನಾವು ಸಾಯ್ದಾಗೆ 6 ಸ್ಟೇಜ್ ಬರುತ್ತೆ ಇದರಲ್ಲಿ, ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ. ಸೊ ಹಾಗೆ ಆದ್ರೆ ಕೃಷ್ಣನಿಗೆ ಏನಂತ ಹೇಳಿದ್ರೆ 4 ಸ್ಟೇಜ್ ಮಾತ್ರ. ಯಾವುದು ಆ ಕಿಶೋರ ಅವಸ್ಥೆ ಅಂತ ಹೇಳ್ತಾರೆ. ಕಿಶೋರ ಅವಸ್ಥೆ ಅಂತ ಹೇಳಿದ್ರೆ ಹುಟ್ಟಿದವಾಗಿಂದ 5 ವರ್ಷದವರೆಗೆ ಕಿಶೋರ ಅವಸ್ಥೆ. ಆಮೇಲೆ 6ರಿಂದ 11 ಏನಿದೆ ಪೌಗಂಡ ಅಂತ ಹೇಳ್ತಾರೆ. ಪೌಗಂಡ ಅವಸ್ಥೆ ಯಾವಾಗ ಆಗುತ್ತೆ, ನಂದ ಮಹಾರಾಜ ಏನ್ ಮಾಡ್ತಾನೆ, ಅವನನ್ನ ಈ ಕಾಡಿನಲ್ಲಿ ಗೋವಿನ ಮೇಯಿಸ್ಲಿಕ್ಕೆ ಕಳಿಸ್ತಾನೆ. ಆಮೇಲೆ 11ರಿಂದ 16 ಏನಿದೆ ಕುಮಾರ ಅವಸ್ಥೆ, ಕೌಮಾರ ಅಥವಾ ಕುಮಾರ ಅಂತ ಹೇಳ್ತಾರೆ. ಆಮೇಲೆ 16ರಿಂದ ಏನಿದೆ, 16 ನಂತರ ಯೌವನ. ಸೊ ಹಾಗೆ ಕೃಷ್ಣನಿಗೆ ಮುಪ್ಪು ಗಿಪ್ಪು ಆತರ ಏನಿಲ್ಲ, ಅಂದ್ರೆ ನವ ಯೌವನಂಚ ಅಂತ ಹೇಳ್ತಾರೆ ಕೃಷ್ಣನಿಗೆ. ಯಾವಾಗ್ಲೂ 16 ವರ್ಷ 8 ತಿಂಗಳೇನೋ ಬರುತ್ತೆ, ಹೆಚ್ಚು ಕಡಿಮೆ ಸುಮಾರು ಬರುತ್ತೆ, ಅಷ್ಟೇ ಅಷ್ಟೇ ವಯಸ್ಸಾಗಿರುತ್ತೆ. ಈಗ ನಾವು ಎಲ್ಲೇ ಕೂಡ ನೋಡಿದ್ರು ಕೂಡ, ಯಾವುದೇ ಫೋಟೋದಲ್ಲಿ ನೋಡಿದ್ರು ಕೂಡ ಕೃಷ್ಣನ ಗಡ್ಡ ಮೀಸೆ ಹಣ್ಣಾಗಿದೆ, ಕೂದಲ ಹಣ್ಣಾಗಿದೆ, ಅಥವಾ ಏನು ಇದಾಗಿದೆ ಅಂತ ನಾವು ನೋಡುದಿಲ್ಲ. ಖಾಲಿ ಒಂದು ಡೆಲ್ಲಿಯಲ್ಲಿ ಪಾರ್ಥ ಸಾರಥಿ ದೇವಸ್ಥಾನದಲ್ಲಿ ಮಾತ್ರ ಕೃಷ್ಣನಿಗೆ ಮೀಸೆ ಇಟ್ಟಿದ್ದಾರೆ, ಅದು ಅರ್ಜುನನ ಸಾರಥಿ ಆಗಿದ್ರಗೋಸ್ಕರ ಇರ್ಬೋದು. ಆದ್ರೆ ಎಲ್ಲೂ ಕೂಡ ನಾವು ಯಾವುದೇ ಫೋಟೋದಲ್ಲಿ ಆಗ್ಲಿ ಕೃಷ್ಣನಿಗೆ ನಾವು ವಯಸ್ಸಾಗಿದೆ, ಮುಪ್ಪಾಗಿದೆ ಅಂತ ನಾವು ನೋಡುವಾಗಲಿ, ಯಾಕಂದ್ರೆ ಯಾವಾಗ್ಲೂ ನವಯೌವನಂಚ. ಸೊ ಇಲ್ಲಿ ಕೃಷ್ಣನ ಜನ್ಮ ಆಗಿದೆ, ಅವನು ಅಲ್ಲಿ ಬೆಳಿತಿದ್ದಾನೆ. ಸೊ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ವಸುದೇವನಿಗೆ ಗೊತ್ತು ಕೃಷ್ಣನೇ ನನ್ನ ಮಗನ ಅಂತ, ಆದ್ರೆ ನಂದ ಮಹಾರಾಜನಿಗೆ ಗೊತ್ತಿಲ್ಲ, ಯಶೋದಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಆ ಮಾಯೆ ಏನಿದೆ ಅದನ್ನ ಆವರಿಸಿ ಮಾಡಿರ್ತಾಳೆ. ಯಾಕಂದ್ರೆ ಅವರಿಗೆ ಈ ಯಶೋದ ಮಾತೆಗೆ ತುಂಬಾ ವರ್ಷ ಆದ್ಮೇಲೆ ಮಗು ಹುಟ್ಟುತ್ತೆ. ಈ ಒಂದು ಅವ್ರು ಏನ್ ತಿಳ್ಕೊಂಡಿರ್ತಾರೆ, ಗಂಡು ಮಗುವನ್ನೇ ಹುಟ್ಟಿದೆ ಅಂತ ಹೇಳ್ಕೊಂಡು ಆ ಯಾವಾಗ ಹುಟ್ಟಿದ ಮಾರನೇ ದಿವಸ ನಂದೋತ್ಸವ ಅಂತ ಮಾಡ್ತೇವೆ ನಾವು. ಈಗ ಇಲ್ಲಿ ಪ್ರಭುಪಾದರ ಒಂದು ಆವಿರ್ಭಾವ ತಿಥಿ ಇರುತ್ತೆ, ಅವ್ರ ನಂದೋತ್ಸವ ಕೂಡ ಇರುತ್ತೆ ಈ ಕೃಷ್ಣ ಜನ್ಮಾಷ್ಟಮಿಯ ಮಾರನೇ ದಿನ. ಯಾಕಂದ್ರೆ ನಂದ ಮಹಾರಾಜನಿಗೆ ತುಂಬಾ ಖುಷಿ ಆಗುತ್ತೆ, ಎಷ್ಟೋ ವರ್ಷ ಆದ ನಂತರ ತಮ್ಮ ಆ ಮಗು ಜನ್ಮ ಆಗಿದೆ ಅಂದ್ಕೊಂಡು, ಒಂದು ಹುಡುಗ ಹುಟ್ಟಿದ್ದಾನೆ ಅಂತ ಹೇಳ್ಕೊಂಡು. ಯಶೋದ ಮಾತೆ ಕೂಡ ಹಾಗೆ ಹೇಳ್ತಾಳೆ, ಆಡಿಸಿದಳೆ ಯಶೋದ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ, ಅಂದ್ರೆ ಜಗದೋದ್ಧಾರನ ಮಗನೆಂದು ತಿಳಿತಾಳೆ ಅವಳು, ಅಂದ್ರೆ ಆಡಿಸ್ತಾಳೆ ಅವಳು. ಹೇಗೆ ಸಣ್ಣ ಮಗುಗೆ ತನ್ನ ಮಗ ಅನ್ಕೊಂಡು ತಿಳ್ಕೊಂಡು ಆ ತರ ಆಡಿಸ್ತಾಳೆ. ಸೊ ನಂದ ಮಹಾರಾಜನಿಗೆ ಆ ಗೊತ್ತಿಲ್ಲ ಕೃಷ್ಣನೇ ತನ್ನ ಈ ಪುರುಷೋತ್ತಮ ಅನ್ಕೊಂಡು, ಪರಮ ಪುರುಷೋತ್ತಮ ಅನ್ಕೊಂಡು. ಜಸ್ಟ್ ಅವ್ರು ಏನಂತ ಹೇಳಿದ್ರೆ ಆ ವಾತ್ಸಲ್ಯ ಭಾವ ಮಾತ್ರ ಇರುತ್ತೆ ಅವರಿಗೆ. ಸೊ ವಾತ್ಸಲ್ಯ ಭಾವದಿಂದ ಅವರು ಬಳಸ್ತಾ ಇರ್ತಾರೆ. ಸೊ ಒಂದಿನ ಏನಾಗುತ್ತೆ ಅಂದ್ರೆ, ಯಾಕಂದ್ರೆ ಇಲ್ಲಿ ಈ ಮಥುರಾ ಅನ್ನೋದು ಮುಖ್ಯವಾದ ರಾಜ್ಯ, ಅಲ್ಲಿ ಕಂಸ ಇರ್ತಾನೆ. ಸೊ ಕಂಸ ಏನ್ ಮಾಡಿರ್ತಾನೆ ಅಂದ್ರೆ, ಎಲ್ಲಾ ರಾಜರನ್ನ ಸೋಲಿಸಿರ್ತಾನ, ಎಲ್ಲಾ ರಾಕ್ಷಸರನ್ನು. ಅದ್ರಲ್ಲೂ ಈಗ ಪೂತನ ಇರ್ಬೋದು, ಅಗಾಸುರ, ಸಕಟಾಸುರ, ಆಮೇಲೆ ತೃಣಾವೃತ, ಪೂತನ, ಬಕಾಸುರ, ಆ ಮತ್ತೆ ತುಂಬಾ ಎಲ್ಲಾ ರಾಕ್ಷಸರನ್ನ ಅವನ್ನ ಸೋಲಿಸಿ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾನ. ಸೊ ಆಮೇಲೆ ಈ ನಂದ ಗೋಕುಲ ಮತ್ತೆ ಇದೆಲ್ಲ ಏನಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ರಾಜ್ಯ ಅಂತ. ಈಗ ಈ ರಾಜ್ಯದಲ್ಲಿ ಇದು ಸಾಮಂತ ಹೇಳ್ತಾರೆ, ಅಲ್ಲಿ ನಂದ ಮಹಾರಾಜ ಅಲ್ಲಿ ರಾಜ ಈ ನಂದ ಗೋಕುಲದಲ್ಲಿ. ಅವನು ವೈಶ್ಯ ಇದರಲ್ಲಿ ಬರ್ತಾನೆ, ಅಂದ್ರೆ ಬ್ರಾಹ್ಮಣ, ಇದು ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 3ನೇ ಇದರಲ್ಲಿ ಬರ್ತಾನೆ ಅವರು. ಕೃಷಿ ಮತ್ತೆ ವಾಣಿಜ್ಯ, ಗೋರಕ್ಷ ಇದರಲ್ಲಿ ಬರ್ತಾರೆ. ಸೊ ಇದೇನಂತ ಹೇಳಿದ್ರೆ, ಅವರು ಟ್ಯಾಕ್ಸ್ ಅನ್ನ ತುಂಬ್ಲಿಕ್ಕೆ ಇರ್ತದೆ ಪ್ರತಿ ವರ್ಷ, ಅಥವಾ 6 ತಿಂಗಳು ಒಮ್ಮೆ, 3 ತಿಂಗಳು ಒಮ್ಮೆ, ಈ ತರ ಆ ಟ್ಯಾಕ್ಸ್ ಅನ್ನ ಅವರು ಹೋಗಿ ಅಲ್ಲಿ ಕಂಸನಲ್ಲಿ ಹೋಗಿ ತುಂಬಬೇಕು. ಅವಾಗೆಲ್ಲ ಟ್ಯಾಕ್ಸ್ ಅಂತ ಹೇಳಿ ಏನಂತ ಹೇಳಿದ್ರೆ ಹಣದ ವ್ಯವಹಾರ ಇರ್ಲಿಲ್ಲ. ಅಲ್ಲಿ ಬೆಳೆದಂತ ಒಂದು ಹಾಲಿನಿಂದ ಏನ್ ಮಾಡ್ತಿದ್ರು ಅವರು, ಬೆಣ್ಣೆಯನ್ನು ತೆಗಿತಿದ್ರು, ತುಪ್ಪವನ್ನು ಮಾಡ್ತಿದ್ರು. ಇಂಥ ತುಪ್ಪ, ಬೆಣ್ಣೆ, ಮೊಸರು, ಹಾಲು ಏನಿದೆ ಅದನ್ನೇ ತಗೊಂಡು ಹೋಗಿ ಅವರು ಕೊಡ್ತಿದ್ರು. ಅಥವಾ ಈ ಬೇಳೆಯನ್ನು ಏನಿದೆ
ಭತ್ತ ಆಗ್ಲಿ ಅಥವಾ ಯಾವುದೇ ಒಂದು ಬೇಳೆಯನ್ನ ಬೆಳಿತಿದ್ರು, ಅದನ್ನ ತಗೊಂಡು ಹೋಗಿ ಕಂಸನಿಗೆ ಕೊಡುವಂತ ಒಂದು ಸಂಪ್ರದಾಯ ಇತ್ತು. ಸೊ ಅದಕ್ಕೆ ಅವರು ಕೊಡ್ಬೇಕಂತ ನಂದ ಮಹಾರಾಜ ಅಲ್ಲಿ ಹೋಗ್ತಾನೆ. ಸೊ ಅಲ್ಲಿ ಹೋದಾಗ ಈ ವಸುದೇವನ ಸಮಾಗಮ ಆಗತ್ತೆ ಅವರಿಗೆ. ಯಾಕಂದ್ರೆ ಅಲ್ಲಿ ಹೋಗಿ ಆ ಇವು ವಸುದೇವನಿಗೆ ಕೂಡ ಹಾಗೆ, ಹೇಗೆ ಕೃಷ್ಣ ಹೇಗೆ ಬೆಳೀತಿದ್ದಾನೆ, ಹೇಗ್ ಮಾಡ್ತಿದ್ದಾನೆ, ಸಣ್ಣ ಮಗು ಅಂತ ತುಂಬಾ ಒಂದು ಆತಂಕ ಅವನಿಗೆ ಕೂಡ. ಸೊ ಇಲ್ಲಿ ಆದ್ರೆ ಇಲ್ಲಿ ವಸುದೇವ ನಂದ ಮಹಾರಾಜನಿಗೆ ಹೇಳುವುದಿಲ್ಲ, ಇವನು ನನ್ನ ನನ್ನ ಮಗನೇ ಸೈ, ಅವನು ದೇವೋತ್ತಮ ಪರಮ ಪುರುಷ ಅಂತ ಹಾಗೆ ಹೇಳುವುದಿಲ್ಲ ಅವನು. ಅದು ಎಲ್ಲ ಒಂದು ಲೀಲೆಯಲ್ಲಿ ಅಂತ ಹೇಳ್ಬೋದು ನಾವು. ಅಲ್ಲಿ ಹೋದಾಗ ಅವನು ಎಲ್ಲ ಬಗ್ಗೆ ವಿಚಾರವನ್ನ ಮಾಡ್ತಾನೆ. ವಿಚಾರ ಮಾಡಿ ಆಮೇಲೆ ಇದೆಲ್ಲ ಕುಶಲತೆ ಎಲ್ಲ ಕೇಳ್ತಾನೆ, ಹೇಗೆ ನಡೀತದೆ ನಿಂದ ಒಂದು ವ್ಯಾಪಾರ ಆಗ್ಲಿ, ಗೋ ರಕ್ಷಣೆ ಹೇಗೆ ನಡೀತದೆ, ಇದನ್ನೆಲ್ಲ ಕೇಳ್ತಾನೆ. ಇದನ್ನೆಲ್ಲ ಕೇಳಿ ಆದ್ಮೇಲೆ ಆಮೇಲೆ ಇವನಿಗೆ ವಸುದೇವನಿಗೆ ಭಯ ಇರುತ್ತೆ. ಯಾಕಂದ್ರೆ ಕಂಸ ಅಷ್ಟರೊಳಗೆ ಎಲ್ಲ ಪೂತನನ್ನ ಸಮ ಪೂತನ ಪೂತನನ್ನ ಸಂಹಾರ ಮಾಡಿದ್ದಾನೆ, ಮತ್ತೆ ತೃಣಾವರ್ತನ ಮಾಡಿದ್ದಾನೆ. ಯಾಕಂದ್ರೆ ಪ್ರತಿ ದಿನನೂ ಕೂಡ ಒಬ್ಬ ರಾಕ್ಷಸನ್ನ ಕಳಿಸ್ತಾ ಇದ್ದಾನೆ ಕಂಸ. ಸೊ ಹಾಗಾಗಿ ಇವನಿಗೆ ಭಯ, ಯಾರಿಗೆ, ವಸುದೇವನಿಗೆ. ಮತ್ತೆ ಎಲ್ಲರೂ ಇವನು ಇಲ್ಲಿದ್ದಾಗ ಅಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಯಾರಿಲ್ಲ, ಯಾರಾದ್ರೂ ಬಂದ್ರು ಒಂದು ಕೊಲೆ ಮಾಡ್ತಾರೇನೋ ಅಂತ ಹೇಳ್ಕೊಂಡು ಭಯ ಅವನಿಗೆ. So ಹಾಗಾಗಿ ಅವನು ಹೇಳ್ತಾನೆ, ನೀನು ಬೇಗ ಹೋಗು, ವಾಪಸ್ ಹೋಗು, ನೀನು ಇದಕ್ಕೆ ಒಂದು ಗೋಕುಲಕ್ಕೆ ಬೇಗ ಹೋಗು ಅಂತ ಹೇಳ್ತಾನೆ. ಸೊ ಹಾಗೆ ಅವರ ಇಬ್ಬರ ಸಮಾಗಮ ಆದ ನಂತರ ಆಮೇಲೆ ವಾಪಸ್ ಬರ್ತಾನೆ. ಸೊ ನಾವೀಗ ಪೂತನೆಯ ಸಂಹಾರ ಇದನ್ನು ನೋಡೋಣ. ಸೊ ಪೂತನ ಆ ಈ ಪೂತನೆಯ ಪೂರ್ವ ಜನ್ಮ ಯಾರನ್ನು ಹೇಳಿದ್ರೆ, ಈ ಒಂದು ಹಿಂದಿನ ಜನ್ಮದಲ್ಲಿ ಅವಳು ಈ ಬಲಿ ಮಹಾರಾಜ ಅಂತ ಕೇಳಿರ್ಬೇಕಲ್ಲ. ನಾವು ಬಲೀಂದ್ರ ಪೂಜೆಯನ್ನು ಮಾಡ್ತೇವಲ್ಲ ದೀಪಾವಳಿ, ಬಲೀಂದ್ರ ಅನ್ಕೊಂಡು. ಈ ಬಲೀಂದ್ರ ಯಾರಂತ ಹೇಳಿದ್ರೆ ಹಿರಣ್ಯ ಕಶಿಪು ನಾವು ಕೇಳಿದ್ದೇವೆ ನಾವು. ಇವರು ಜಯ ಮತ್ತೆ ವಿಜಯ ಮೂರು ರಾಕ್ಷಸ ಜನ್ಮ ಅಂತ ಆಳ್ತಾರೆ. ಸೊ ಹಿರಣ್ಯ ಕಶಿಪುನ ಮಗ ಯಾರು? ಹಿರಣ್ಯ ಕಶಿಪುನ ಮಗ ಯಾರು? ಪ್ರಹ್ಲಾದ್. ಪ್ರಹ್ಲಾದ. ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದನ ಮಗನ ಹೆಸರೇನು ಗೊತ್ತಿದೆ? ಪರೀಕ್ಷಿತ. ವಿರೋಚನ. ವಿಲೋಚನ. ಯಾರ್ಯಾರ್ದು? ಮಾತಾಜಿ ಯಾರ್ಯಾರು? ಸೊ ವಿಲೋಚನ ಪ್ರಹ್ಲಾದನ ಮಗನ ಹೆಸರು. ಸೊ ವಿಲೋಚನನ ಮಗ ಯಾರು? ಬಲಿ ಮಹಾರಾಜ. ಸೊ ಬಲಿ ಮಹಾರಾಜ ತುಂಬಾ ಮಹಾಪರಾಕ್ರಮಿ ಅವನು. ಇವನ ಸಮುದ್ರ ಮಂಥನ ಆಯ್ತು, ಆವಾಗ್ಲೂ ಕೂಡ ಬಲಿ ಮಹಾರಾಜ ಅಲ್ಲಿ ಸಮುದ್ರ ಮಂಥನದಲ್ಲಿ ಇದ್ದ ಅವನು. ಸೊ ಬಲಿ ಮಹಾರಾಜ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಮಹಾಪರಾಕ್ರಮಿ, ಎಲ್ಲಾ ಕಡೆ. ಅವರ ಗುರು ಯಾರು? ಶುಕ್ರಾಚಾರ್ಯ. ಸೊ ಶುಕ್ರಾಚಾರ್ಯ ಆಜ್ಞೆ ಮೇರೆಗೆ ಈ ಇಂದ್ರ ಪದವಿಯನ್ನ ಪಡಿಬೇಕಿದ್ರೆ 100 ಅಶ್ವಮೇಧ ಯಜ್ಞವನ್ನ ಮಾಡ್ಬೇಕು. ಯಾರು 100 ಅಶ್ವಮೇಧ ಯಜ್ಞ ಮಾಡ್ತಾರೆ ಅವರು ಇಂದ್ರ ಪದವಿಯನ್ನು ಪಡಿಬಹುದು. ಸೊ ಇವನು 99 ಮಾಡಿ ಆಗಿದೆ. ಸೊ ಇನ್ನು ಒಂದು ಮಾಡಿದ್ರೆ ಇಂದ್ರ ಪದವಿಯನ್ನ ಪಡಿತಾನೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂದ್ರನಿಗೆ ಭಯ. ಯಾಕಂದ್ರೆ ಇಬ್ರು ಇಂದ್ರ ಆಗೋ ಚಾನ್ಸ್ ಇಲ್ಲ, ಒಬ್ಬನೇ ಮಾತ್ರ. ಈ ಒಂದು ಕಲ್ಪದಲ್ಲಿ ಬ್ರಹ್ಮನ ಈ ಒಂದು ಕಲ್ಪದಲ್ಲಿ ಒಬ್ಬನೇ ಮಾತ್ರ ಇಂದ್ರ ಆಗ್ಬೇಕು. ಸೊ ಇನ್ನು ಈಗ ನಾವು 7ನೇ ವೈವಸ್ವತ ಮನು ಇಲ್ಲ ಇದ್ದೇವೆ ನಾವು. ಇನ್ನು 7 ಮನು ಅವಧಿ ಕಳಿಬೇಕು ಈ ಇಂದ್ರನ ಪದವಿ ಮುಗಿಬೇಕಾದ್ರೆ. ಸೊ ಈ ಬಲಿ ಮಹಾರಾಜ್ ಏನ್ ಮಾಡ್ತಾನೆ ಅಂದ್ರೆ 99 ಮುಗೀತು ಅಶ್ವಮೇಧ, 100ನೇ ಅಶ್ವಮೇಧ ಯಜ್ಞವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಒಂದು ಸಂಪ್ರದಾಯ ಏನಂತ ಹೇಳಿದ್ರೆ, ಯಾರೇ ಬ್ರಾಹ್ಮಣರು ಬರ್ಲಿ ಅಥವಾ ಯಾರೇ ಒಂದು ಸನ್ಯಾಸಿಗಳೇ ಬರ್ಲಿ ಅವರಿಗೆ ದಾನವನ್ನು ಕೊಡ್ಬೇಕಾದ ಒಂದು ಸಂಪ್ರದಾಯ. ಸೊ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಅವಾಗ ವಾಮನ ಅವತಾರವನ್ನು ತಗೊಳ್ತಾನೆ. ಕಶ್ಯಪ ಮತ್ತೆ ಅದಿತಿಯ ಮಗನಾಗಿ ವಾಮನ ಅವತಾರ ಮಾಡ್ತಾನೆ. ಜಸ್ಟ್ ಒಂದು ಬ್ರಾಹ್ಮಣ ವಟುವಾಗಿ ಬರ್ತಾನೆ. ಇಲ್ಲಿ ಒಂದು 3 ಅಡಿ ಅಷ್ಟೇ ಎತ್ತರ, ಒಂದು ಕೊಡೆ ಇಟ್ಕೊಂಡು, ಒಂದು ಕಮಂಡಲ ಇಟ್ಕೊಂಡು, ಇಲ್ಲಿ ಎಲ್ಲಿ ಯಜ್ಞ ನಡೀತಿರ್ತದೆ ಬಲಿ ಮಹಾರಾಜನ ಆಸ್ಥಾನದಲ್ಲಿ ಬರ್ತಾರೆ. ಅಂದ್ರೆ ಭಗವಂತ ಎಷ್ಟೊಂದು ಆಕರ್ಷಣೆ ಅಂತ ಹೇಳಿದ್ರೆ ನಾವು ನೋಡ್ಬೋದು. ಹೀಗೆ ಸಾಧಾರಣ ಒಬ್ರೇ ಒಂದು ಚಂದ ಇದ್ಬಿಟ್ರೆ ನಮ್ಗೆ ಎಲ್ಲರೂ ಆಕರ್ಷಣೆ ಆಗ್ತದೆ. ಸಾಮಾನ್ಯವಾಗಿ ಯಾರಾದ್ರೂ ಸಂಪತ್ತು ಇದ್ರೂ ಕೂಡ, ಓ ಈ ಒಂದು ದೊಡ್ಡ ಶ್ರೀಮಂತ ಇವನು ಒಳ್ಳೆ ಗಾಡಿಯಲ್ಲಿ ಬಂದಾಗ, ಅಥವಾ ಒಳ್ಳೆ ಡ್ರೆಸ್ ಹಾಕೊಂಡಾಗ, ಅಥವಾ ಒಳ್ಳೆ ಮೇಕಪ್ ಮಾಡ್ಕೊಂಡಾಗ, ಓ ಇಷ್ಟು ಚಂದ ಕಾಣ್ತಾರೆ ಅನ್ಕೊಂಡು. ಆದ್ರೆ ಭಗವಂತ
ಭಗವಂತ ವಾಮನಾವತಾರಾಗಿ ಬಂದಾಗ ಭಗವಂತ ಎಷ್ಟೊಂದು ಆಕರ್ಷಣೆ. ಈಗ ಕೃಷ್ಣನ ನಾವು ಹೇಳುವಾಗ ಆಕರ್ಷಣೆ ಐತಿ ಕೃಷ್ಣ ಅಂತ ಹೇಳ್ತೇವೆ ನಾವು. ಅಷ್ಟೊಂದು ಸುಂದರವಾಗಿರ್ತಾನೆ ಭಗವಂತ. ಸೊ ಈ ವಾಮನ ಅವತಾರ ಬಂದಾಗ ಅವ್ರಿಗೆ ಎಷ್ಟೊಂದು ಆಕರ್ಷಣೆ ಆಗಿರುತ್ತೆ. ಸೊ ಅಲ್ಲಿ ಆ ಬಲಿ ಮಹಾರಾಜನ ಒಬ್ಳು ತಂಗಿ ಇರ್ತಾಳೆ, ಅವಳ ಹೆಸರು ರತ್ನಮಾಲಾ ಅಂತ. ಸೊ ಅವಳಿಗೆ ಆ ಒಂದು ಸಣ್ಣ ಹುಡುಗ ಬಂದಾಗ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ, ಬ್ರಾಹ್ಮಣ ವಟುವಾಗಿ ಬಂದಾಗ ಅವಳಿಗೆ ಆಸೆ ಆಗತ್ತೆ, ಇವನು ನನ್ನ ಮಗನಾಗಿದ್ರೆ ಎಷ್ಟೊಂದ್ ಚಂದ ಆಗಿತ್ತಲ್ವಾ ಅನ್ಕೊಂಡು. ಅಂದ್ರೆ ನಾನು ನನ್ನ ಸ್ತನಪಾನ ಮಾಡ್ಬೋದಿತ್ತು, ನಾನು ಮಗುವನ್ನ ಇಟ್ಕೊಂಡು ಆಡಿಸ್ಬೋದಿತ್ತು. ಇವನ್ನ ರಾಕ್ಷಸಿ ಒಂದು ಜನ್ಮದಲ್ಲಿ ಇದ್ರೂ ಕೂಡ ಆ ಒಂದು ತಾಯಿಯ ಮಮಕಾರ ಬಂತದ್ದು. ಹಾಗಾಗಿ ನಾವು ಈಗ ಈ ಒಂದು ಮಮಕಾರ ಏನಿದೆ ಈ ಸ್ತ್ರೀಯರ ಮಾತ್ರ ಇರುತ್ತೆ. ಯಾಕಂದ್ರೆ ಒಂದ್ಸರಿ ಈ ಇಂದ್ರನಿಗೆ ಶಾಪ ಬಂದಾಗ ಈ 4 ಏನಿದೆ ಅವರು 4 ಜನ ಈ ಪಾಪವನ್ನು ತಗೊಳ್ತಾರೆ. ಅದರಲ್ಲಿ ನೀರು ಬರುತ್ತೆ, ಮರ ಬರುತ್ತೆ, ಭೂಮಿ ಬರುತ್ತೆ, ಮತ್ತೆ ಸ್ತ್ರೀ. ಸೊ ಹಾಗಾಗಿ ಆ ಸ್ತ್ರೀಗೆ ಆ ಒಂದು ಕರುಣಾ ಭಾವನೆ ಇರುತ್ತೆ. ಸೊ ಆ ಕರುಣಾ ಭಾವನೆ ಪುರುಷರಲ್ಲಿ ಅಷ್ಟೊಂದು ಇರುವುದಿಲ್ಲ. ಅದಕ್ಕಾಗಿ ಇಮೋಷನ್ ಅಂತ ಹೇಳ್ತೇವಲ್ಲ, ಆ ಇಮೋಷನ್ ಇಂದ ಏನ್ ಮಾಡ್ತಾರೆ, ಹತ್ತು ಈ ಗಂಡದರಿಗೆ ಮರಳು ಮಾಡ್ಬಿಡ್ತಾರೆ. ಏನಾದ್ರು ಬೇಕಿದ್ರೆ ಚಿನ್ನ ಅಥವಾ ಏನಾದ್ರು ಬೇಕಿದ್ರೆ ಆತರ ಹತ್ತು ಬಿಟ್ರೆ ಅವರು ಕರ್ಗ ಹೋಗ್ಬಿಡ್ತಾರೆ ಹಾಗೆ. ಸೊ ಹಾಗಾಗಿ ಆ ಭಾವನೆ ಸ್ತ್ರೀಯಲ್ಲಿ ಇರುತ್ತೆ. ಸೊ ಈ ಇವಳಿಗೆ ಕೂಡ ಹೇಗೆ ರತ್ನಮಾಲಾಗೆ ಆ ಬಲಿ ಮಹಾರಾಜ ಇವನು ವಾಮನ ದೇವರು ಬಂದಾಗ ತನ್ನ ಮಗನಾಗೆ ಇದ್ದಿದ್ರೆ ಹೇಗಿತ್ತು ಅಂತ ವಾತ್ಸಲ್ಯ ಭಾವ ಬರುತ್ತೆ. ಸೊ ಆಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಬಂದು ಯಜ್ಞದಲ್ಲಿ ಬಂದಾಗ ಬಲಿ ಮಹಾರಾಜ ಕೇಳ್ತಾನೆ, ಏನ್ ಬೇಕು ಕೇಳ್ತಾನೆ. ಅವಾಗ 3 ಅಡಿ ಜಾಗ ಕೊಡಂತ ಕೇಳ್ತಾನೆ. ಅವಾಗ ಶುಕ್ರಾಚಾರ್ಯ ಹೇಳ್ತಾನೆ, ಇವೆಲ್ಲ ನೀನು ಕೊಡ್ಬೇಡ, ನೀನು ಆಯ್ತಂತ ಒಪ್ಕೊಂಡು ಕೊಟ್ಬಿಡ್ತಾನೆ, ಮಾತುಕೊಂಡು ಕೊಡ್ತಾನೆ ಬಲಿ ಮಹಾರಾಜ. ಅವಾಗ ಶುಕ್ರಾಚಾರ್ಯ ಹೇಳ್ತಾನೆ, ಅವನು ವಿಷ್ಣು, ಅವನು ಎಲ್ಲವನ್ನು ನಿನ್ನಿಂದ ಎಲ್ಲವನ್ನು ತಗೊಳ್ತಾನೆ, ಜಾಗೃತಿ ಕೊಡ್ಬೇಡ, ಕೊಟ್ಟ ಮಾತನ್ನು ಬೇಕಾದ್ರೆ ನೀನು ವಾಪಸ್ ತಗೋ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಬಲಿ ಮಹಾರಾಜ ಏನ್ ಮಾಡ್ತಾನೆ, ಗುರುವನ್ನು ಕೂಡ ತ್ಯಾಗ ಮಾಡ್ತಾನೆ. ಯಾಕಂದ್ರೆ ನಾನು ಒಂದು ಮಾತು ಕೊಟ್ಟಾಗಿದೆ, ಅದು ನಾನು ತಪ್ಪಿಸುದಿಲ್ಲ ಅಂತ ಹೇಳ್ಕೊಂಡು, ನನ್ನ ಸಂಪತ್ತು ಕೂಡ ಎಲ್ಲ ಸಂಪತ್ತು ಕೂಡ ಭಗವಂತನೇ ಕೊಟ್ಟಿದ್ದಾನೆ, ಭಗವಂತನೇ ತಗೊಳ್ಳೋದಿದ್ರೆ ನಾನು ಕೊಡ್ಲಿಕ್ಕೂ ತಯಾರಿದ್ದೇನೆ ಅನ್ಕೊಂಡು ಹೇಳ್ತಾನೆ. ಅವಾಗ ಭಗವಂತ ಏನ್ ಮಾಡ್ತಾನೆ, ಒಂದು ತ್ರಿವಿಕ್ರಮನಾಗಿ ಒಂದು ಪಾದವನ್ನು ಇಡೀ ಇಲ್ಲಿ ಸ್ವರ್ಗ ತನಕ, ಇಲ್ಲಿ ಬೇರೆ ಸತ್ಯಯುಗ ತನಕ ಇದು ಮಾಡಿ ಅಲ್ಲಿಂದ ವಿರಾಜ ನದಿ ತನಕ ಹೋಗುತ್ತೆ ಅನ್ನೋ ಪಾದ. ಅಲ್ಲಿಂದ ಗಂಗೆ ಕೂಡ ಅಲ್ಲಿ ಬಂದು ಬರ್ತಾಳೆ ಅವಾಗ ಅಲ್ಲಿಗೆ. ಆಮೇಲೆ ಇನ್ನೊಂದು ಪಾದವನ್ನ ಇಡೀ ಭೂಮಂಡಲವನ್ನ ಅಳಿತಾನೆ. ಆಮೇಲೆ 3ನೇ ಅಡಿ ಎಲ್ಲಿ ಇಡುದಂತ ಕೇಳ್ತಾನೆ. ಆವಾಗ ಬಲಿ ಮಹಾರಾಜ ಹೇಳ್ತಾನೆ, ನನ್ನ ಶಿರದಲ್ಲಿ. ಯಾಕಂದ್ರೆ ಆಲ್ರೆಡಿ ಈಗ ಎಲ್ಲೂ ಜಾಗ ಇಲ್ಲ. ಅವಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಪಾರ್ಶ್ವದಲ್ಲಿ ಕಟ್ ಹಾಕ್ತಾನೆ. ಯಮ ಪಾಶನ ಏನ್ ಹೇಳ್ತಾರೆ ಅದನ್ನು, ಯಮ ಪಾಶ ಬೇರೆ ಯಾವ್ದು, ಪಾಶದಲ್ಲಿ ಕಟ್ ಹಾಕ್ತಾನೆ. ಅವ ಕಟ್ ಹಾಕಿದಾಗ ಗೊತ್ತಾಗತ್ತೆ, ಈಗ ಇನ್ನು 3ನೇ ಅಡಿ ತನ್ನ ತಲೆಯ ಮೇಲೆ ಇಡ ಅಂತ ಹೇಳಿದವಾಗ ಅವಾಗ ಇವಳು ರತ್ನಮಾಲೆಗೆ ದ್ವೇಷ ಕೂಡ ಹುಟ್ಟುತ್ತೆ. ಅಷ್ಟು ತನಕ ಮಗನಾಗಿ ಪಡಿಬೇಕಂತ ಇರ್ತದೆ. ಅವಾಗ ಇಲ್ಲಿ ಗೊತ್ತಾಗತ್ತೆ, ಇವನು ವಿಷ್ಣು ನಮ್ಗೆ ಮೋಸ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ಕೊಂಡು ಅವಾಗ ದ್ವೇಷ ಇದೆ, ನಾನು ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅಂತ ಅವಳಿಗೆ ಇದ್ ಮಾಡ್ತಾಳೆ, ಇಚ್ಛೆಯನ್ನು ಪಡ್ತಾಳೆ. ಸೊ ಹಾಗಾಗಿ ಅದು ಮುಂದೆ ಬಲಿ ಮಹಾರಾಜನ ಸ್ಟೋರಿ ಎಲ್ಲ ಗೊತ್ತಿದೆ. ಸುತರದಲ್ಲಿ ಕಳಿಸ್ತಾನೆ ಭಗವಂತ, ಅಲ್ಲಿ ಹೋಗಿ ದ್ವಾರಪಾಲಕನಾಗಿರ್ತಾನೆ. ಸೊ ಆ ರತ್ನಮಾಲನೆ ಇಲ್ಲಿ ಪೂತನಾಗಿ ಬರ್ತಾಳೆ. ಸೊ ಪೂತನ ಬಂದಾಗ ಇಲ್ಲಿ ಕಂಸನ ಅಧೀನದಲ್ಲಿ ಇರ್ತಾಳೆ ಅವಳು. ಅವಾಗ ಅವಳು ಹೇಳ್ತಾಳೆ, ಈಗ ಎಷ್ಟು ಈಗ ಅದಕ್ಕಿಂತ ಮುಂಚೆ ಏನಾಗತ್ತೆ ಅಂತ ಹೇಳಿದ್ರೆ, ಕಂಸನಿಗೆ ಎಲ್ಲ ಸಭೆಯನ್ನು ಕರೀತಾನೆ. ಅವನೊಟ್ಟಿಗೆ ಇರೋರು ಎಲ್ಲ ಅಂತ ಹೇಳಿದ್ರೆ ಎಲ್ಲರೂ ರಾಕ್ಷಸರು. ಏನ್ ಮಾಡ್ಬೇಕಂತ. ಯಾಕಂದ್ರೆ ರಾಕ್ಷಸರ ಬುದ್ಧಿ ಏನಿರ್ತದೆ ಅದು ಯಾವಾಗ್ಲೂ ನೆಗೆಟಿವ್ ಅಂತ ಹೇಳ್ತೇವೆ ನಾವು. ಎಲ್ಲ ಒಂದು ಈಗ ಒಳ್ಳೇದನ್ನ ಅವರು ಬಯಸುದಿಲ್ಲ. ಸೊ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಸುಮಾರು ಕೃಷ್ಣನ ಜನ್ಮ ಆಗಿ ಒಂದು 10 ದಿನ ಆಗಿದೆ. ಸೊ 15 ದಿನದಲ್ಲಿ ಯಾವ ಮಗುವೆಲ್ಲ ಹುಟ್ಟಿದೆಯಲ್ಲ, ಆ ಎಲ್ಲಾ ಮಗುವನ್ನು ನಾವು ಕೊಂದು ಬಿಡುವ. ಅವಾಗ ಅದರೊಳಗೆ ಒಂದು ಕೃಷ್ಣನು ಕೂಡ ಬರ್ತಾನೆ ಅನ್ಕೊಂಡು ಆ ಆದೇಶವನ್ನು ಕೊಡ್ತಾರೆ. ಅದು ಕೃಷ್ಣನಿಗೆ ಕೂಡ ತುಂಬಾ ಖುಷಿ ಆಗತ್ತೆ. ಆದ್ರೆ ಇಲ್ಲಿ ಫಸ್ಟಿಗೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಈ ಪೂತನ ಹೇಳ್ತಾಳೆ, ನಾನು ಹೋಗಿ ಎಲ್ಲಾ ಮಕ್ಕಳನ್ನು, ಗೋಕುಲದಲ್ಲಿರುವ ಎಲ್ಲಾ ಮಕ್ಕಳನ್ನು ನಾನು ಸಾಯಿಸ್ತೇನೆ ಅಂತ ಹೇಳ್ಕೊಂಡು ಅವಳ ಸ್ತನದಲ್ಲಿ ಈ ಕಾಲಕೂಟ ವಿಷಯವನ್ನ ಹಾಕೊಂಡು ಹೋಗ್ತಾಳೆ ಅವಳು. ಸೊ ಅಲ್ಲಿ ಹೋದಾಗ ರಾಕ್ಷಸ ರೂಪದಲ್ಲಿ ಹೋಗ್ಬಿಟ್ರೆ, ಯಾಕಂದ್ರೆ ಈ ರಾಕ್ಷಸರೆಲ್ಲ ಈ ಅಷ್ಟ ಸಿದ್ಧಿಯನ್ನು ಪಡೆದಿರ್ತಾರ ಅವರು. ಅಂದ್ರೆ ಯಾವ ಒಂದು ಆಕಾರ ಕೂಡ ಅವರು ಪಡಿಬಹುದು. ಎಷ್ಟೇ ದೊಡ್ಡ ದೇಹ ಇದ್ರೂ ಕೂಡ ಸಣ್ಣದಾಗಿ ಚಿಕ್ಕದಾಗಿ ಮಾಡ್ಬಹುದು.
ಯಾವ ತರ ಸುಂದರತನ ಮಾಡ್ಬೋದು ಹೀಗೆ. ಸೊ ಇಲ್ಲಿ ರಾಕ್ಷಸ ಆಗಿ ಹೋಗ್ಬಿಟ್ರೆ ಯಾರು ಅವಳಿಗೆ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು ಸುಂದರವಾದ ಒಂದು ಅಪ್ಸರ ಸ್ತ್ರೀ ಅಥವಾ ಗೋಪಿಕಾ ಸ್ತ್ರೀಯರ ಆ ಆ ರೂಪದಲ್ಲಿ ಹೋಗ್ತಾಳೆ ಅವಳು. ಸೊ ಹಾಗಾಗಿ ಅಲ್ಲಿ ನಾವು ಕೃಷ್ಣನನ್ನ ಸ್ವಲ್ಪ ಆಡಿಸ್ಬೇಕು ಅಂತ ಹೇಳ್ಕೊಂಡು ಬಿಟ್ಟಾಗ ರೋಹಿಣಿ ಮಾತಾ ಇರ್ತಾಳೆ, ಯಶೋಧ ಮಾತಾ ಇರ್ತಾಳೆ, ಎಲ್ಲರೂ ಬಿಡ್ತಾರೆ ಅವಳಿಗೆ. ಸೊ ಅಲ್ಲಿ ಕೃಷ್ಣನಿಗೆ ಗೊತ್ತು ಇವಳು ರಾಕ್ಷಸನನ್ನು ಕೊಲ್ಲಿ ಬಂದಿದ್ದಾನೆ, ಯಾಕಂದ್ರೆ ಕೃಷ್ಣ ಎಲ್ಲರ ಹೃದಯದಲ್ಲಿ ಇರ್ತಾನೆ. ಮತ್ತೆ ಅವನಿಗೆ ಹಿಂದೆ ಏನಾಗಿದೆ, ಇವತ್ತೇನಾಗಿದೆ, ಮುಂದಾಗಿದೆ ಎಲ್ಲದೂ ಕೂಡ ಕೃಷ್ಣನಿಗೆ ಗೊತ್ತಿದೆ. ಸೊ ಕೃಷ್ಣನಿಗೆ ಸ್ತನಪಾನ ಮಾಡಿ ಅವಳ ಉದ್ದೇಶನ ಹೇಗೆ ನಾವು ಹಿಂದೆ ರತ್ನಮಾಲಾ ಉದ್ದೇಶ ಆಗಿತ್ತು, ಫಸ್ಟಿಗೆ ವಾತ್ಸಲ್ಯ ಭಾವ ಅಂದ್ರೆ ಇವನಿಗೆ ಹಾಲು ಕುಡಿಸ್ಬೇಕು ಅನ್ನುವಂತ, ಮಗನಾಗಿ ಪಡಿಬೇಕಂತ ಆ ಭಾವನೆ ಇರುತ್ತೆ. ಇನ್ನೊಂದಂತ ಹೇಳಿದ್ರೆ ಅವಳಿಗೆ ಕಟ್ ಹಾಕಿದ್ಮೇಲೆ, ಬಲಿ ಮಹಾರಾಜನ ಕಟ್ ಹಾಕಿದ್ಮೇಲೆ ಇವನನ್ನ ನಾನು ಸಾಯಿಸಬೇಕು ಅಂತ. ಸೊ ಹಾಗಾಗಿ ಕಾಲಕೂಟ ವಿಷಯವನ್ನ ಸ್ತನದಲ್ಲಿ ಹಾಕೊಂಡು ಬಂದು ಹಾಲನ್ನು ಕುಡಿಸಿ ಅವನನ್ನ ಸಾಯಿಸ್ಬೇಕಂತ ಆ ಉದ್ದೇಶದಿಂದ ಬರ್ತಾಳೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕಣ್ಣನ್ನ ಮುಚ್ಕೊಳ್ತಾನೆ. ಸೊ ಇಲ್ಲಿ ಆಚಾರ್ಯರು ಕೂಡ ನಾವು ಕೆಲವೊಂದು ಹೇಳ್ತಾರೆ, ಈ ಯಾಕೆ ಕೃಷ್ಣ ಕಣ್ಣನ್ನು ಮುಚ್ಕೊಂಡಿದ್ದ ಅನ್ಕೊಂಡು. ಈಗ ನಾವೀಗ ಜಸ್ಟ್ ಒಂದು ಹಿಂದಿನ ಅವತಾರ ನೋಡ್ಲಿಕ್ಕೆ ಹೋದ್ರೆ, ರಾಮ ಅವತಾರದಲ್ಲಿ ಕೂಡ ಆ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾನೆ. ಅವರು ಸಣ್ಣ 16 ವರ್ಷ ಇರಬೇಕಿದ್ರೆ ಕೃಷ್ಣ ಮತ್ತೆ ಲಕ್ಷ್ಮಣನನ್ನ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಿ ಮಾಡುವಂತ ಯಜ್ಞದಲ್ಲಿ ರಾಕ್ಷಸರೆಲ್ಲ ನಮ್ಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು, ಮಾರೀಚ ಇರ್ಬೋದು, ಮತ್ತೆ ಬೇರೆ ಬೇರೆ ರಾಕ್ಷಸರೆಲ್ಲ. ಸೊ ಅಲ್ಲಿ ಕೂಡ ರಾಮಚಂದ್ರ ಫಸ್ಟಿಗೆ ಕೊಲ್ಲುದು ಯಾರನ್ನ? ಸ್ತ್ರೀ ರಾಕ್ಷಸಿಯನ್ನ. ಯಾರು? ತಾಟಕಿ ಅಂತ ಒಬ್ಬಳ ರಾಕ್ಷಸಿಯನ್ನ ಕೊಲ್ತಾನೆ. ಸೊ ಕೃಷ್ಣ ಇಲ್ಲಿ ಕೂಡ ಇವನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಈ ಒಂದು ಫಸ್ಟಿಗೆ ನನಗೆ ಈಗ ಒಂದು ಹೆಣ್ಣನ್ನೇ ಕೊಲ್ಬೇಕಾಯ್ತಲ್ಲ ಅಪ್ಪ ಅಂದ್ಕೊಂಡು. ಯಾಕಂದ್ರೆ ಈ ಹೆಣ್ಣು ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಬ್ರಾಹ್ಮಣ, ಗೋ ಸ್ತ್ರೀ ಮತ್ತೆ ಈ ಮಗು, ಈ 4 ಕೊಲ್ಲುವಂತದ್ದು ನಿಷೇಧ ಇದೆ. ಯಾವುದು? ಬ್ರಾಹ್ಮಣ, ಗೋ, ಸ್ತ್ರೀ ಮತ್ತೆ ಮಗು. ಯಾಕಂದ್ರೆ ಇವರೆಲ್ಲ ಒಂಥರ ಈ ಒಂದು ಪರಿಶುದ್ಧವಾಗಿರ್ತಾರೆ, ಮತ್ತೆ ಏನ್ ಹೇಳ್ತಾರೆ ಅದಕ್ಕೆ, ಪೇಶೆಂಟ್ ಅಂದ್ರೆ ಎಲ್ಲ ಒಂದು ಸಹಾನುಭೂತಿಯಿಂದ ಇರುವಂತವ್ರು. ಇವರಂದ್ರೆ ಕ್ರೂರಿ ಆಗಿರುವುದಿಲ್ಲ ಅಂತ ಹೇಳ್ಕೊಂಡು ಅಂದ್ರೆ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕಂದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ವೇದ ಅಧ್ಯಯನ ಮಾಡ್ಬೋದು, ವೇದ ಅಧ್ಯಯನ ಮತ್ತೆ ಯಜನ ಯಾಜನ ಪಠನ ಪಾಠನ ದಾನ ಪ್ರತಿದಾನ ಇದನ್ನ ಮಾಡುವವರಿಗೆ ಬ್ರಾಹ್ಮಣರನ್ನ ಹೇಳ್ತಾರೆ. ಯಾವ ಬ್ರಾಹ್ಮಣರು ಕ್ರೂರಿ ಆಗಿರುವುದಿಲ್ಲ. ಅದಕ್ಕಾಗಿ ಗೋ ಬ್ರಾಹ್ಮಣ ಹಿತಾಯಿಚ, ಗೋ ಮತ್ತು ಬ್ರಾಹ್ಮಣರನ್ನ ನಾನು ಕಾಯ್ತೇನೆ ಅಂತ ಭಗವಂತ ಕೂಡ ಹೇಳ್ತಾನೆ. ಹಾಗೆ ಸ್ತ್ರೀ ಕೂಡ ಹಾಗೆ. ಈ ಸ್ತ್ರೀ ಕೂಡ ಅವಳು ಈಗ ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಈ ಈ ಯುದ್ಧದಲ್ಲಿ ಇದೆಲ್ಲ ಇರ್ಬೋದು, ಆದ್ರೆ ಹೆಚ್ಚಾಗಿ ಏನಂತ ಹೇಳಿದ್ರೆ ಸ್ತ್ರೀ ಅನ್ನೋದು ಮನೆಯ ಒಂದು ಗೃಹಿಣಿ ಆಗಿರ್ತಾಳೆ ಇರ್ತಾರೆ. ಸೊ ಮತ್ತೆ ಮಗು ಕೂಡ ತುಂಬಾ ಒಂದು ಮುಗ್ಧವಾಗಿರುತ್ತೆ. ಹಾಗಾಗಿ 4 ಜನರನ್ನ ಸಾಯಿಸಬಾರದಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಇಲ್ಲಿ ಕೃಷ್ಣ ನಾನು ಒಬ್ಬ ಸ್ತ್ರೀಯನ್ನು ಕೊಲ್ಬೇಕಾಗತ್ತಲ್ಲ ಅಂತ ಹೇಳ್ಕೊಂಡು ಅವನು ಕಣ್ಮುಚ್ಕೊಳ್ತಾನೆ. ಸೊ ಆಮೇಲೆ ಇನ್ನೊಂದು ಎರಡನೇದು ಕಾರಣ ಹೇಳ್ತಾರೆ, ಈ ಈ ಯಾರು ಪೂತನ ಇದ್ದಾಳೆ, ಈ ಕೃಷ್ಣನ ಬರೋಕ್ಕಿಂತ ಮುಂಚೆ ತುಂಬಾ ಬಾಲಕರನ್ನ ಕೊಂದು ಬಂದಿದ್ದಾಳೆ ಅವಳು. ಯಾಕಂದ್ರೆ ಅಷ್ಟೊಂದು ವಿಷವಾದ ಭರಿತವಾದ, ಮಗುಗೆ ಎಷ್ಟು ಬೇಕು ವಿಷ, ಒಂದ್ ಸ್ವಲ್ಪ ಒಂದು 4 ಡ್ರಾಪ್ ಹಾಲು ಕುಡಿಸಿದ್ರು ಸಾಕಾಗತ್ತೆ, ಸಾಯಿಸ್ತಾರೆ. ಅವಳು ಎಲ್ಲಾ ಒಂದು ಗೋಪಿಕಾ ಸ್ತ್ರೀಯರ ವೇಷ ಹಾಕೊಂಡು ಹೋಗಿ ಎಲ್ಲಾ ಮಗುವನ್ನ ಹಾಲು ಕುಡಿಸಿ ಅವರೆಲ್ಲರನ್ನೂ ಸಾಯಿಸಿರ್ತಾಳೆ. ಸೊ ಇಷ್ಟೆಲ್ಲಾ ಮಕ್ಕಳನ್ನೆಲ್ಲ ಸಾಯಿಸಿ ನನ್ನನ್ನು ಕೂಡ ಸಾಯಿಸಿ ಬಂದಿದ್ದಾಳಲ್ಲ ಅನ್ಕೊಂಡು ಕಣ್ಮುಚ್ಕೊಳ್ತಾನೆ. ಆಮೇಲೆ ಕೃಷ್ಣ ಯೋಚನೆ ಮಾಡ್ತಾನೆ, ಇವಳನ್ನ ನಾನು ಮುಂದೆ ತಾಯಿಯನ್ನಾಗಿ ಪಡಿಬೇಕು. ಸೊ ತಾಯಿಯನ್ನಾಗಿ ಪಡಿಬೇಕಿದ್ರೆ ಮತ್ತೆ ಈ ಇವಳನ್ನ ನಾನು ಕೊಲ್ಬೇಕಾಗುತ್ತಲ್ಲ ಅಂತ ಹೇಳ್ಕೊಂಡು ಆ ಒಂದು ಉದ್ದೇಶದಿಂದ ಕೂಡ ಕೃಷ್ಣ ಕಣ್ಮುಚ್ಕೊಳ್ತಾನೆ. ಹೀಗೆ ಬೇರೆ ಬೇರೆ ಇದೆಲ್ಲ. ಇನ್ನೊಂದಂತ ಹೇಳಿದ್ರೆ, ಇವಳು ನಾನು ಕಣ್ ಬಿಟ್ಬಿಟ್ಟಿದ್ದೆ, ನನ್ನನ್ನು ಹೆದರ್ಕೊಂಡು ಇವಳು ಹಾಲು ಕುಡಿಸದಿದ್ರೆ ನಾವ್ ಇವಳನ್ನ ಸಂಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆ ಒಂದು ಭಾವನೆಯಿಂದನೂ ಕೂಡ ಕೃಷ್ಣ ಕಣ್ಮುಚ್ಕೊಳ್ತಾನೆ. ಸೊ ಕೃಷ್ಣ ಕಣ್ಮುಚ್ಕೊಂಡು ಆವಾಗ ಅವಳು ಏನ್ ಮಾಡ್ತಾಳೆ, ಹಾಲನ್ನ ಕುಡಿಸ್ತಾಳೆ. ಸೊ ಹಾಲು ಕುಡಿಸಿದಾಗ ಕೃಷ್ಣ ಏನ್ ಮಾಡ್ತಾನೆ, ಹಾಲನ್ನು ಕುಡಿತಾನೆ, ಅವಳ ವಿಷವನ್ನು ಕುಡಿತಾನೆ, ಆಮೇಲೆ ಅವಳ ಒಂದು ಪ್ರಾಣವಾಯನ್ನು ಕೂಡ ಹೀರ್ತಾನೆ. ಯಾವಾಗ ಆ ಪ್ರಾಣವಾಯುವನ್ನ ಹೀರ್ತಾನೆ ಕೃಷ್ಣ, ಅವಾಗ ಅವಳಿಗೆ ತೊಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅವಾಗ ಬಿಡು 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 ಅಂತ ಕೂಗ್ಕೊಳ್ತಾ ಹೊರಗ್ ಬರ್ತಾಳೆ. ಹೊರಗ್ ಬಂದು ತನ್ನ ನಿಜ ರೂಪದಲ್ಲಿ ಬಂದು ಕೃಷ್ಣ ಆವಾಗ್ಲೇ ಅವಳ ಒಂದು ಪ್ರಾಣವಾಯುವನ್ನ
ತೆಗೆದುಕೊಂಡು ಹಾಕ್ಬಿಟ್ಟಿದ್ದಾನೆ. ಸೊ ಇವಳು ಎಷ್ಟು 12 ಕಿಲೋಮೀಟರ್ ಮೈಲಿ ಅಂತ ಹೇಳ್ತಾರೆ, ಅಷ್ಟು ಉದ್ದ ದೇಹದಲ್ಲಿ ಬೊಡ್ ಅಂತ ಬಿದ್ದ್ಬಿಡ್ತಾಳೆ. ಸೊ ಬಿದ್ದು ಆಮೇಲೆ ಅವಳ ಮೈ ಮೇಲೆ ಕೃಷ್ಣ ಆರಾಮಾಗಿ ಆಟ ಆಡ್ತಿರ್ತಾನೆ. ಇವರಿಗೆ ಯಶೋಧ ಮಾತೆಗೆ, ನಂದ ಮಹಾರಾಜಿಗೆ ಮತ್ತೆ ಎಲ್ಲಾ ಬ್ರಜವಾಸಿಗಳಿಗೆ ಎಲ್ಲ ತುಂಬಾ ಭಯ ಆಗುತ್ತೆ. ಏನಾಗಿದೆ, ಎಷ್ಟು ದೊಡ್ಡ ಶಬ್ದ ಬಿದ್ದಿದೆ. ಇನ್ನು ನಾವು ಸಾಮಾನ್ಯವಾಗಿ ನಾವು ಹುಡುಗು ಮಿಂಚು ಹತ್ರನೇ ಬಿದ್ರೆ ಯಾವ ತರ ಶಬ್ದ ಆದಾಗ ಒಂದ್ಸರಿ ನಾವು ಹೆದರ್ಕೊಂಡ್ಬಿಡ್ತೇವೆ. ಆ ತರ ಶಬ್ದ, ತುಂಬಾ ದೊಡ್ಡ ಶಬ್ದ ಆಗಿರುತ್ತೆ. ನೋಡಿ ಯೋಚನೆ ಮಾಡಿ, 12 ಕಿಲೋಮೀಟರ್ ಗಿಂತಲೂ ಉದ್ದ ಇರುವಂತ ಶರೀರ ಬಿದ್ಬಿಟ್ರೆ ಎಷ್ಟು ಇದಾಗತ್ತೆ. ಸೊ ಆಮೇಲೆ ಅಲ್ಲಿ ಕರ್ಕೊಂಡು ಬಂದು ಕೃಷ್ಣನ ಆ ಈ ಗೋಮೂತ್ರದಲ್ಲಿ ಸ್ನಾನ ಮಾಡಿಸ್ತಾಳೆ ಯಶೋಧ ಮಾತೆ. ಅಂದ್ರೆ ಮತ್ತೆ ಏನಾದ್ರೂ ಯಾವ್ದೋ ಒಂದು ಭೂತ ಬೀತ ಏನಾದ್ರು ಹಿಡಿದಿದೆಯೋ ಇವನಿಗೆ ಅಂತ ಹೇಳ್ಕೊಂಡು ಈ ಗೋಮೂತ್ರದಲ್ಲಿ ಸ್ನಾನ ಮಾಡಿಸ್ತಾಳೆ. ಆಮೇಲೆ ಸಗಣಿಯನ್ನ ಮೈ ಮೇಲೆಲ್ಲ ಹಾಕ್ತಾರೆ. ಸೊ ಇದ್ರಲ್ಲಿ ನಾವು ಇದನ್ನು ಸಹ ನಾವು ನೋಡ್ಬೋದು, ಎಷ್ಟು ಒಂದು ಈ ಗೋಮೂತ್ರ ಮತ್ತೆ ಸಗಣಿ ಎಷ್ಟೊಂದು ಪವಿತ್ರ ಅಂತ ಹೇಳ್ಕೊಂಡು. ಹಾಗಾಗಿ ನಾವು ಗೋರಕ್ಷಣೆ ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಎಲ್ಲೆಲ್ಲಿ ಗೋರಕ್ಷಣೆ ಮಾಡ್ತಾರೆ ಅಲ್ಲೆಲ್ಲಿ ನಾವು ಸಹಾಯ ಕೂಡ ಮಾಡ್ಬೇಕು ನಾವು. ಯಾಕಂದ್ರೆ ಇವತ್ತಿನ ದಿನ ಏನಿದೆ, ಎಲ್ಲಾ ಕಡೆ ಏನಾಗುತ್ತೆ, ಗೋವನ್ನು ಸಾಕ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ಕೊಂಡು ಆ ಕೊಲೆ ಇದಕ್ಕೆ ಕಟುಕರ ಕೈಯಲ್ಲಿ ಕೊಟ್ಬಿಡ್ತೀವ ನಾವು ಎಲ್ಲ ಮಾಂಸಾಹಾರಕ್ಕಾಗಿ. ಸೊ ಹಾಗಾಗಿ ಗೋರಕ್ಷಣೆ ಮಾಡೋದು ಕೂಡ ಕರ್ತವ್ಯ. ಇಲ್ಲಿ ನಾವು ನೋಡ್ಬೋದು, ಅಲ್ಲಿ ಗೋ ಗೋಮೂತ್ರದಿಂದ ಸ್ನಾನ ಮಾಡಿಸಿ ಎಲ್ಲ ಶುದ್ಧ ಮಾಡ್ತಾಳೆ ಯಶೋಧ ಮಾತೆ. ಆಮೇಲೆ ಈ ಪೂತನ ಶರೀರವನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ದಹನ ಮಾಡ್ಬೇಕು, ಇದು ಸುಡ್ಬೇಕಲ್ಲ ಅಲ್ಲಿ. ಈ ಇಷ್ಟು ಉದ್ದ ದೇಹವನ್ನು ಹೇಗೆ ಇದ್ ಮಾಡ್ಲಿಕ್ಕೆ ಆಗತ್ತೆ. ಅದಕ್ಕಾಗಿ ತುಂಡು ತುಂಡು ಮಾಡಿ ಆ ಬೆಂಕಿಯನ್ನು ಕೊಡ್ತಾರೆ. ಬೆಂಕಿ ಕೊಟ್ಟಾಗ ಸಾಮಾನ್ಯವಾಗಿ ಹೆಣ ಸುಡುದು ಅಂತ ಹೇಳಿದ್ರೆ ಎಲ್ಲ ಕೆಟ್ಟ ವಾಸನೆ ಬರುತ್ತೆ. ಆದ್ರೆ ಈ ಪೂತನ ಶರೀರದಿಂದ ಸುಗಂಧವಾದ ಪರಿಮಳ ಬರುತ್ತೆ. ಯಾಕಂದ್ರೆ ಇಲ್ಲಿ ಕೃಷ್ಣನ ಸ್ಪರ್ಶ ಆಗಿದೆ, ಕಾಲು ಮತ್ತೆ ಕೈ ಇದೆಲ್ಲ ಸ್ಪರ್ಶ ಆಗಿದೆ. ಹಾಗಾಗಿ ಈ ಅವಳ ಸುಟ್ಟಾಗ ಕೂಡ ಎಲ್ಲ ಎಲ್ಲ ವಿಚಿತ್ರ ಆಗತ್ತೆ ಅವರಿಗೆ, ನಂದಗೋಕುಲದವರಿಗೆ ಇಷ್ಟೊಂದು ಸುಗಂಧ ಹೇಗೆ ಬಂತಂತ. ಅವಾಗ ಇದನ್ನ ಹೇಳಿದ್ರೆ ಕೃಷ್ಣನ ಒಂದು ಸ್ಪರ್ಶ ಆದ್ರಿಂದ ಇದು ಬರುತ್ತೆ. ಸೊ ಇದು ಪೂತನ ಸಂಹಾರದ ಒಂದು ಕತೆ. ಆಮೇಲೆ ಎರಡನೇದು ಲೀಲೆ ಕೃಷ್ಣಂದು ಸಕಟಾಸುರ ಅನ್ಕೊಂಡು. ಈ ಸಕಟಾಸುರ ಕೂಡ ಅವನ ಮೊದಲನೇ ಒಂದು ಏನಾಗಿರ್ತಾನಂತ ಹೇಳಿದ್ರೆ, ಈ ನಾವು ಹಿರಣ್ಯಕಶಿಪು ಅಂತ ಹೇಳಿದ್ವು. ಹಿರಣ್ಯಕಶಿಪುನ ಮಗ ಯಾರು? ಪ್ರಹ್ಲಾದನ ಮಹಾರಾಜನ ಮಗ ವಿಲೋಚನ ಮಗ ಬಲಿ ಮಹಾರಾಜ. ಹಾಗೆ ಅವನ ಇನ್ನೊಬ್ಬ ಅಣ್ಣ ಯಾರು? ಹಿರಣ್ಯಾಕ್ಷ. ಸೊ ಹಿರಣ್ಯಾಕ್ಷನ ಮಗ ಉತ್ಕಚ ಅಂತ ಅವನ ಮಗ, ಹಿರಣ್ಯಾಕ್ಷನ ಮಗ. ಸೊ ಅವನೇನ್ ಮಾಡ್ತಾನ ಅಂತ ಹೇಳಿದ್ರೆ, ಈಗ ಒಬ್ಬ ರೋಮಶ ಇದು ಲೋಮಸ ಲೋಮಸ ಋಷಿ ಏನಿದೆ ತಪಸ್ ಮಾಡ್ತಾ ಇರ್ತಾನೆ ಕಾಡಿನಲ್ಲಿ ಹೋಗಿ. ಸೊ ಅವನು ಕುಟೀರವನ್ನ ಮಾಡಿರುವುದಿಲ್ಲ. ಆಕ್ಚುಲಿ ಅವನು ಏನ್ ಮಾಡ್ತಾನೆ, ಒಂದು ಹುಲ್ಲಿನ ಮೂಟೆಯನ್ನ ಇಡ್ತಾನೆ. ಯಾವಾಗ ಸೂರ್ಯ ಪೂರ್ವದಲ್ಲಿ ಬರುತ್ತೆ ಆ ಪೂರ್ವ ಸೈಡ್ ನಲ್ಲಿ ಇಡ್ತಾನೆ. ಆಮೇಲೆ ಪಶ್ಚಿಮಕ್ಕೆ ಬಂದಾಗ ಪಶ್ಚಿಮದಲ್ಲಿ ಇಡ್ತಾನೆ. ಸೊ ಹಾಗೆ ಇವನೇನ್ ಮಾಡ್ತಾನೆ ಅಂದ್ರೆ, ಆ ಹುಲ್ಲನ್ನೆಲ್ಲ ತೆಗೆದು ಹಾಳು ಮಾಡುದು, ಅವರಿಗೆ ತಪಸ್ ಮಾಡ್ಬೇಕಿದ್ರೆ ಬಂಗಾಲ ಮಾಡುದು, ಇದೆಲ್ಲ ಮಾಡ್ತಾನೆ. ಅವಾಗ ಅವನು ಸಿಟ್ಟು ಬಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿನ್ಗೆ ಶರೀರ ಇಲ್ದೆ ಒಬ್ಬ ರಾಕ್ಷಸನಾಗುವಂತ ಶಾಪ ಕೊಡ್ತಾನೆ. ಅವನೇ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಸಕಟಾಸುರ. ಇಲ್ಲಿ ಕೃಷ್ಣ ಭೂತನನ್ನು ಕೊಂದಾದ ನಂತರ ಆಮೇಲೆ ಸಣ್ಣ ಮಗು ಆಗಿರ್ತಾನೆ. ಮಗು ಆಗಿರ್ಬೇಕಿದ್ರೆ ಆ ಯಶೋಧ ಮಾತೆ ಏನ್ ಮಾಡ್ತಾಳೆ, ಒಂದು ಗಾಡಿ ಇದಿದೆ, ಎತ್ತಿನ ಗಾಡಿ ಇರ್ತಲ್ಲ, ಎತ್ತಿನ ಗಾಡಿ ಕೆಳಗಡೆ ಇಟ್ಟಿರ್ತಾಳೆ. ಅವನು ಈ ಸಕಟಾಸುರ, ಅವನಿಗೆ ಯಾಕಂದ್ರೆ ಅವನಿಗೆ ಶರೀರ ಇಲ್ಲ, ಅವನೇನ್ ಮಾಡ್ತಾನೆ ಅಂದ್ರೆ ಈ ಎತ್ತಿನ ಗಾಡಿಯ ಇದರಲ್ಲಿ ಹೋಗಿ ಸೇರ್ಕೊಂಡಿರ್ತಾನ. ಅಂದ್ರೆ ಇಲ್ಲಿ ಹೋಗಿ ನಾನು ಕೃಷ್ಣನನ್ನ ಸಾಯಿಸ್ಬೇಕಂತ ಕಂಸ ಕಳಿಸಿರ್ತಾನೆ. ಅವನು ಈ ಬಂಡಿ ಏನ್ ಹೇಳ್ತಾನೋ, ಗಾಡಿ ಬಂಡಿ ಏನ್ ಹೇಳ್ತಾರಲ್ಲ, ಎತ್ತಿನ ಬಂಡಿ, ಆ ರೂಪದಲ್ಲಿ ಇರ್ತಾನೆ. ಯಶೋಧ ಮಾತೆ ಏನ್ ಮಾಡಿರ್ತಾಳೆ, ಕೃಷ್ಣನನ್ನ ಅಲ್ಲಿ ಕೆಳಗಡೆ ಮಲಸಿಟ್ಟಿರ್ತಾಳೆ. ಸೊ ಅವನು ಕೃಷ್ಣ ಏನ್ ಮಾಡ್ತಾನೆ, ಇವನು ತನಗೆ ಕೊಲ್ಲಿಗೆ ಬಂದ ಅಂತ ಗೊತ್ತಾಗತ್ತೆ. ಅಂದ್ರೆ ಹೇಗಾದ್ರು ಮಾಡಿ ಆಗ ಬಂಡಿಯಿಂದ ಅದ್ಮಿ ಕೃಷ್ಣನ ಸಾಯಿಸ್ಬೇಕಂತ ಮಾಡ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಒಂದ್ ಸಣ್ಣ, ಹೇಗೆ ನಾವು ಸಣ್ಣ ಮಗು ಇದ್ರೆ ಹೇಗೆ ಆಟ ಆಡ್ತಿದ್ದೆ ಅಂತ ಹೇಳ್ತೇವಲ್ಲ ನಾವು, ಕೈಯನ್ನ ಆಡಿಸ್ತೇ, ಕಾಲನ್ನ ಒದಿತದೆ, ಹಾಗೆ ಜಸ್ಟ್ ಒಂದು ಕಿಕ್ ಕೊಡ್ತಾನೆ ಕೃಷ್ಣ ಕಾಲಿಂದ.
ಈ ಬಂಡಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಎಲ್ಲ ಛಿದ್ರವಾಗಿ ಬೀಳ್ತದೆ, ದೊಡ್ಡ ಶಬ್ದವಾಗಿ. ಅವಾಗ ಯಾಕಂದ್ರೆ ಅವನಿಗೆ ಶರೀರ ಇರುವುದಿಲ್ಲ, ಆದ್ರೆ ಬಂಡಿಯಲ್ಲೇ ಶರೀರ ಇರ್ತದೆ ಅವನು. ಅವಾಗ ಅವನನ್ನ ಸಂಹಾರ ಮಾಡ್ತಾನೆ, ಸಕಟಾಸುರನ್ನ. ಸೊ ಇಲ್ಲಿ ಯಶೋಧ ಮಾತೆ ಬರ್ತಾಳೆ, ಇವು ಏನಾಗಿದೆ ಏನಾಗಿದೆ ಅಂದ್ರೆ ನೋಡ್ತಾರೆ ಎಲ್ಲ. ಅವಾಗ ಕೆಲವು ಬಾಲಕರೆಲ್ಲ ಇರ್ತಾರೆ, ಹುಡುಗರ ಗೋಪ ಬಾಲಕರೆಲ್ಲ ಇರ್ತಾರೆ. ಅವಾಗ ಅವರು ನೋಡಿರ್ತಾರೆ ಆ ದೃಶ್ಯ ಎಲ್ಲ, ಅಂದ್ರೆ ಕೃಷ್ಣ ಒದ್ದಿದ್ದಾನೆ, ಪುಡಿ ಪುಡಿ ಆಗಿದೆ ಅನ್ಕೊಂಡು. ಆದ್ರೆ ಯಶೋಧ ಮಾತೆಗೆ ಅವನಿಗೆ ನಂಬ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಣ್ಣ 3 ತಿಂಗಳ ಮಗು ಎಷ್ಟು ಒದ್ದು ಒಂದು ಬಂಡಿಯನ್ನ ಪುಡಿ ಮಾಡ್ಬೋದು ಅಂದ್ರೆ. ಯಾಕಂದ್ರೆ ಯಶೋಧೆಗೆ ಕೃಷ್ಣ ಪರಮಾತ್ಮ ಅಂತ ಗೊತ್ತಿಲ್ಲ, ತನ್ನ ಮಗನೇ ಅಂತ ಆಡಿಸ್ತಿದ್ದಾಳೆ ಅವಳು. ಸೊ ಹಾಗೆ ಅಲ್ಲಿ ಕೂಡ ಹಾಗೆ ಅವನನ್ನು ಕೂಡ ಉದ್ಧಾರ ಮಾಡ್ತಾನೆ ಕೃಷ್ಣ. ಆಮೇಲೆ 3ನೇ ಒಂದು ಸಂಹಾರ ಅಂತ ಹೇಳಿದ್ರೆ ತೃಣಾವತ. ಅವಾಗ ಕೃಷ್ಣಿಗೆ ಸುಮಾರು ಒಂದು 3 ತಿಂಗಳಾಗಿದೆ. ಸೊ 3 ತಿಂಗಳಾದ ನಂತರ ಮಕ್ಕಳೇನ್ ಮಾಡ್ತಾರೆ, ಮರ್ಚ್ಕೊಳ್ತಾರೆ. ಅಂತಾನ್ ಮುನ್ಸಿದ್ರೆ ಅವರು ಕೌಂಚ್ ಮನಿ ಮಲ್ಗ್ತಾರೆ. ಸೊ ಅಂತ ಟೈಮಲ್ಲಿ ಒಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಯಶೋಧ ಮಾತೆ ಎತ್ಕೊಂಡಿರ್ಬೇಕಿದ್ರೆ ಸ್ವಲ್ಪ ಭಾರ ಆಗಿ ಕಾಣಿಸ್ಕೊಳ್ತಾನೆ ಕೃಷ್ಣ. ಸೊ ಭಾರ ಆದವಾಗ ಅವಳು ಏನ್ ಮಾಡ್ತಾಳೆ, ಕೆಳಗೆ ಬಿಡ್ತಾಳೆ. ಕೆಳಗೆ ಬಿಟ್ಟು ಸಾಮಾನ್ಯವಾಗಿ ಒಂದು ಬಟ್ಟೆ ಹಾಕಿ ಆಡ್ಲಿ ಅಂತ ಬಿಡುವುದು ಇರ್ತದೆ ಸಂಪ್ರದಾಯ. ಸೊ ಹಾಗೆ ಬಿಟ್ಟಾಗ ಅವನು ಈ ತೃಣಾವರ್ತ ಬರ್ತಾನೆ. ತೃಣಾವರ್ತ ಅಂತ ಹೇಳಿದ್ರೆ ಈ ಸುಂಟರ ಗಾಳಿ ರೂಪದಲ್ಲಿ ಇರ್ತಾನೆ. ಅವನು ಕೂಡ ಕಂಸ ಕಳಿಸಿರ್ತಾನೆ. ಸೊ ಇವನೇನ್ ಮಾಡ್ತಾನೆ ಅಂದ್ರೆ ಧೂಳು ಎಲ್ಲ ಸೇರಿಸಿ ಯಾರಿಗೂ ಕಾಣಬಾರ್ದು ಆ ತರ ಮಾಡಿ, ಅಂದ್ರೆ ಮೇಲೆ ಕರ್ಕೊಂಡು ಹೋಗಿ ಎಷ್ಟಾಗುತ್ತೋ ಅಷ್ಟು ಮೇಲೆ ಕರ್ಕೊಂಡು ಹೋಗಿ ಕೃಷ್ಣನನ್ನ ಕೆಳಗೆ ಬಿಡುವುದು. ಕೃಷ್ಣ ಸಾಯ್ತಾನೆ ಅಂತ ಆ ಉದ್ದೇಶ ಇರುತ್ತೆ ಅವನಿಗೆ. ಸೊ ಅವನೇನ್ ಮಾಡ್ತಾನೆ, ಕೃಷ್ಣನ ಎತ್ಕೊಂಡು ಮೇಲೆ ಹೋಗ್ತಾನೆ. ಸೊ ಕೃಷ್ಣನ್ ಯಾರು ಮಾಡ್ಲಿಕ್ಕೆ ಆಗುತ್ತೆ, ಯಾರು ಮಾಡ್ಲಿಕ್ಕೆ ಆಗುತ್ತೆ. ಕೃಷ್ಣನ್ ಕೂಡ ತುಂಬಾ ಒಂದು ಏನ್ ಹೇಳ್ತಾರೆ, ನಾವು ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಿದ್ರೆ ಖುಷಿ ಆಗತ್ತೆ ಅಂತ ಎಲ್ಲ ದೃಶ್ಯವನ್ನೆಲ್ಲ ನೋಡ್ತಾನೆ. ನಂದು ಗೋಕುಲ ಇಷ್ಟು ಚೆನ್ನಾಗಿದೆಯಾ ಅನ್ಕೊಂಡು. ಹೇಗೆ ಮೇಲೆ ಹೋದಾಗ ಇವನ್ ಏನ್ ಯೋಚನೆ ಮಾಡಿದ್ದಾನೆ, ಹಾಗೆ ನಾನು ಬಿಸಾಡ್ಬೇಕಂತ ಕೃಷ್ಣ ತನ್ನನ್ನು ತಾನೇ ಭಾರವಾಗಿ ಮಾಡ್ಲಿಕ್ಕೆ ಮಾಡ್ತಾನೆ. ಭಾರವಾಗಿ ಮಾಡ್ತಾನೆ ಅವನು. ಸೊ ಭಾರವಾಗಿ ಮಾಡಿ ಅವನ ಕುತ್ತಿಗೆ ಹಿಡಿತಾನೆ. ಸೊ ಅವನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಗೆ ಅಷ್ಟೊಂದು ಭಾರವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಜಸ್ಟ್ ಒಂದು ಕಿಕ್ ಕೊಟ್ಟು ಅವನನ್ನ ಬಂಡೆ ಮೇಲೆ ಬೀಳಿಸ್ತಾನೆ. ಅವನು ಬಿದ್ದು ಹೊಡಿಯಾಗ್ತಾನೆ. ಸೊ ಅವನ ಮೇಲೆ ಕೃಷ್ಣ ಬೀಳ್ತಾನೆ. ಹೇಗೆ ನಾವು ಒಂದು ಈ ಜಂಪ್ ಮಾಡ್ತಾರಲ್ಲ ಕೆಲವೊಮ್ಮೆ, ಒಂದು ಬಟ್ಟೆ ಎಲ್ಲ ಕಟ್ಕೊಂಡು, ಆ ತರ ಕೃಷ್ಣ ಅವನ ಮೇಲೆ ಬಂದು ಆಟ ಆಡ್ತಾ ಇದ್ದಾನೆ. ಸೊ ಇಲ್ಲಿ ಯಶೋಧ ಮತ್ತೆ ನಂದ ಮಹಾರಾಜ ಎಲ್ಲ ಬರ್ತಾರೆ. ಬಂದು ನೋಡುವಾಗ ಇವನು ಆರಾಮಾಗಿ ಆಟ ಆಡ್ತಿದ್ದಾನೆ, ಅವನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದು ತೃಣಾವೃತ್ತನ ಮೋಕ್ಷದ ಇದು ಕತೆ. ಸೊ ಆಮೇಲೆ ಇದು 3ನೇ ಆದ್ಮೇಲೆ ಈ 3 ಜನರ ಕೊಲ್ತಾನೆ. ಇನ್ನೂ ಒಂದು ಕತೆ ಬರುತ್ತೆ, ಈ ದಾಮೋದರ ಲೀಲೆ. ಸೊ ಇದು ತುಂಬಾವಾದ ಒಂದು ಮಧುರವಾದವಂತ ಲೀಲೆ. ಸೊ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡೋಣ. ಆಮೇಲೆ ಈ ದಾಮೋದರ ಲೀಲೆ ಆದ್ಮೇಲೆ ಅವರು ವೃಂದಾವನಕ್ಕೆ ಎಲ್ಲ ಶಿಫ್ಟ್ ಆಗ್ತಾರೆ. ಎಷ್ಟು ತನಕ ಈ ಒಂದು ನಂದ ಗೋಕುಲದಲ್ಲಿ ಈ ಲೀಲೆಯನ್ನೆಲ್ಲ ಮಾಡ್ತಾನೆ ಕೃಷ್ಣ. ಅಂದ್ರೆ ಬೇರೆ ಬೇರೆ ಮತ್ತೆ ದಿನ ಕೂಡ ಬೇರೆ ಬೇರೆ ಸಣ್ಣ ಪುಟ್ಟ ಲೀಲೆ ಇರ್ತದೆ. ಆದ್ರೆ ಈ ಒಂದು ಲೀಲೆ ಏನಿದೆ, ನಾವು ಕೃಷ್ಣನ ಅವತಾರ ಅನ್ನೋದು ಜಾಸ್ತಿ ಇರುತ್ತೆ. ಅಂದ್ರೆ ದಶಾವತಾರ ಅಂತ ಹೇಳ್ತೇವೆ ನಾವು. ಆ ದಶಾವತಾರ ಅಂತ ಹೇಳಿದ್ರೆ ಮೇನ್ ಇರ್ತದೆ. ಸೊ ಹಾಗೆ ಈ ಒಂದು ರಾಕ್ಷಸರದೆಲ್ಲ ಏನಿದೆ ಅದು ಮೇನ್ ಅಂತ ನಾವು ಹೇಳ್ಬೋದು. ಹಾಗೆ ಎಷ್ಟೋ ಜನರ ರಾಕ್ಷಸನ ಕೂಡ ಕೊಡ್ತಾನೆ. ಸೊ ಇಲ್ಲಿಗೆ ಇವತ್ತಿನ ಸತ್ಸಂಗವನ್ನ ಮುಗಿಸೋಣ. ಯಾರಿಗಾರು ಏನಾದ್ರು ಅನಿಸಿಕೆ, ಪ್ರಶ್ನೆ ಅಥವಾ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಪ್ರಭುಜಿ, ಅದ್ ನಂದ ಮಹಾರಾಜನ್ ಮನೇಲಿ ಮಗುನ ಎತ್ಕೊಂಡ್ ಬರ್ತಾರಲ್ಲ ಪ್ರಭುಜಿ, ಹೆಣ್ ಮಗುನ, ಅದೇ ಮಗುನ ಸುಭದ್ರ ಅಲ್ಲ ಪ್ರಭುಜಿ? ಅದೇ ಮಗುನ ಅಥವಾ ಅದೇ ಮಗುನ ಸುಭದ್ರನ ಪ್ರಭುಜಿ? ಇಲ್ಲ, ಸುಭದ್ರ ಅಲ್ಲ, ಅದು ಹೆಣ್ಣು ಮಗು. ಇಲ್ಲ, ಅದೇ ಸುಭದ್ರ ಹೆಣ್ಣು ಆಮೇಲೆ ಜನ್ಮ. ಹೆಣ್ಣು ಮಗು ದುರ್ಗಾದೇವಿ. ದುರ್ಗಾದೇವಿ ಪ್ರಭುಜಿ. ದುರ್ಗಾದೇವಿ ಜನನ ಆಗುತ್ತೆ ಅಲ್ಲಿ. ಇಲ್ಲಿ ಬಂದಾಗ ಅವನು ಇಲ್ಲಿ ತಂದು ವಾಪಸ್ ಜೈಲಲ್ಲಿ ಇಡ್ತಾನೆ. ಇಲ್ಲಿ ಜೈಲಲ್ಲಿ ಇಟ್ಟವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಹೇಗೆ ಮೊದ್ಲೆಲ್ಲ ಈಗ ಕೃಷ್ಣನ್ ಎತ್ಕೊಂಡಾಗ ಬೇಡಿ ಎಲ್ಲ ಬಿಚ್ಚಿಬಿಟ್ಟಿದ್ದೆ, ಒಂದು ಮೈ ಮೇಲೆ ಇರುವಂತ ಬೇಡಿ ಬಿಚ್ಚಿದೆ. ಆಮೇಲೆ ಗೇಟ್ ಬಾಗಿಲು ಓಪನ್ ಆಗಿದೆ. ಆಮೇಲೆ ಮತ್ತೆ ಎಲ್ಲಾ ಇವರಿಗೆ ಈ ದ್ವಾರಪಾಲಕರಿಗೆ ಎಲ್ಲ ನಿದ್ರೆ ಬರುವಾಗ ಮಂಪರು ಆಗಿದೆ.
ಹೇಗೆ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾನೆ ಈ ಹೆಣ್ಣು ಮಗುವನ್ನ, ಸೇಮ್ ವಾಪಸ್ ಹೇಗಿದ್ದಾನೆ ಹಾಗೆ ಎಲ್ಲ ಬೇಡಿ ಎಲ್ಲ ಕೈಗೆ ಬರುತ್ತೆ, ಬಾಗಿಲು ಮುಚ್ಕೊಳ್ಳುತ್ತೆ, ಹೇಗ್ ಆಸ್ ಇಟ್ ಈಸ್ ಹೇಗಿತ್ತು ಹಾಗೆ ಆಗತ್ತೆ. ಯಾಕಂದ್ರೆ ಅವನಿಗೆ ಕಂಸನಿಗೆ ಅನುಮಾನ ಬರಬಾರ್ದಂತ. ಕಂಸನು ಕೂಡ ಮಾಯ ಎಂತ ಹೆಣ್ಣು ಮಾಯ ಮಗುನೇ ಜನ್ಮ ಆಗಿದೆ ಅಂತ ತಿಳ್ಕೊಂಡಿರ್ತಾನೆ, ಮಾಯದೇವಿ ಆಗಿರ್ತಾನೆ. ಹಾ ಸರಿ ಪ್ರಭುಜಿ. ಅಂದ್ರೆ ಸುಭದ್ರ ಬಗ್ಗೆ ಕೊಟ್ಟಿಲ್ಲಲ್ಲ ಇದ್ರಲ್ಲಿ, ನೋಡಿದೆ ನಾನು, ಅದಕ್ಕೆ ಕೇಳಿದೆ ಪ್ರಭುಜಿ. ಇಲ್ಲ ಈಗ ಇಲ್ಲ, ಓದ್ತಾ ಸುಭದ್ರ ಆಮೇಲೆ ಜನ್ಮ ಆಗತ್ತೆ. ಹಾ ಸರಿ ಪ್ರಭುಜಿ. ಸುಭದ್ರ ಸಾಕ್ಷಾತ್ ಲಕ್ಷ್ಮೀ ದೇವಿನೇ, ಲಕ್ಷ್ಮೀ ದೇವಿನೇ ಅವತಾರನೇ ಸುಭದ್ರ. ಸರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗುಲಾಬಿ ಮಾತಾಡಿ ಹೇಳಿ. ಇದು ಇಸ್ಕಾನ್ ಸ್ಥಾಪನೆ ಅದು ಇಸ್ವಿ ಪ್ರಭುಜಿ? 1966. 1966. 65ರಲ್ಲಿ ನಾವೆಲ್ಲ ಹುಟ್ಟಿರ್ಲಿಲ್ಲ mostly. ಕೇಳಿಸ್ತಿಲ್ಲ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಈಗ? ಬೇರೆಯವ್ರಿಗೆ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಪ್ರಭುಜಿ, ನಮಗ್ ಕೇಳಿಸ್ತಾ ಇದೆ. 1965ರಲ್ಲಿ ಪ್ರಭುಪಾದರು ಅಲ್ಲಿ ಹೋಗಿ ಮುಟ್ಟಿರ್ತಾರೆ. ಆಮೇಲೆ 1 ವರ್ಷ ಆದ್ಮೇಲೆ ಅಂದ್ರೆ 1966 ಜುಲೈ 19ಕ್ಕೆ ಈ ಇಸ್ಕಾನ್ ಅನ್ನ ಸ್ಥಾಪನೆ ಮಾಡ್ತಾರೆ. ರಿಜಿಸ್ಟ್ರೇಷನ್ ಅಂತ ಹೇಳ್ತೇವೆ ನಾವು. ಆ ರಿಜಿಸ್ಟ್ರೇಷನ್ ಆಗೋದು ಇವತ್ತಿನ ದಿನ, ಜುಲೈ 19, 1966. ಮಾತಾಜಿ ಕೇಳಿಸ್ತಾ? ಗುಲಾಬಿ ಮಾತಾಜಿ ಹೌದು ಕೇಳಿಸ್ತದೆ ಪ್ರಭುಜಿ. ಅಲ್ಲ, ಅವ್ರಿಗೆ ಕೇಳಿಸ್ತಾ ಇಲ್ಲ, ಅವ್ರದ್ದು ಕನೆಕ್ಷನ್ ಮಿಸ್ಟೇಕ್. ಪ್ರಭುಜಿ ಪ್ರಹ್ಲಾದನ್ ಮಗ ವಿಲೋಚನ ಅಲ್ಲ? ವಿಲೋಚನ ಮಗ ಯಾರು? ವಿಲೋಚನ. ಮತ್ತು ವಿಲೋಚನ ಮಗ ಅವನ ಬಲಿ ಮಹಾರಾಜ. ನಾವು ದೀಪಾವಳಿಗೆ ಬಲೀಂದ್ರನನ್ನ ಪೂಜೆ ಮಾಡ್ತೇವಲ್ಲ, ಸೇಮ್ ಬಲಿ, ಅದೇ ಬಲೀಂದ್ರ, ಅವನೇ ಬಲಿ. ಸೊ ಮುಂದಿನ ಇಂದ್ರ ಏನಿದೆ, ಈಗಿನ ಇಂದ್ರ ಮುಗಿದ ಆದ್ಮೇಲೆ ಮುಂದಿನ ಇಂದ್ರ ಬಲಿ ಮಹಾರಾಜ. ಓಕೆ ಪ್ರಭುಜಿ. ಈಗ ಆ 7ನೇದು ವೈವಸ್ವತ ಮನು ನಡೀತಾ ಇದೆ. 14 ಮನು ಆಗ್ಬೇಕು. 14 ಮನು ಆಗೋ ತನಕ ಈಗಿನ ಇಂದ್ರ ಏನೇ ಇರ್ತಾನೆ ಅವನೇ ಇಂದ್ರ ಆಗಿರ್ತಾನೆ ಸ್ವರ್ಗದಲ್ಲಿ. ಸೊ ಈ 7 ಮತ್ತೆ ಮನು ಮುಗಿದ ಅವಧಿ ಆದ್ಮೇಲೆ ಒಂದು ಪ್ರಳಯ ಆಗತ್ತೆ ಸ್ವರ್ಗಲೋಕ ತನಕ. ಆಮೇಲೆ ಮತ್ತೆ ಪುನಃ ಒಂದು ರಾತ್ರಿ ಮುಗಿದ್ಮೇಲೆ, ಬ್ರಹ್ಮನ ಒಂದು ರಾತ್ರಿ ಮುಗಿದ್ಮೇಲೆ ಮತ್ತೆ ದಿನ ಶುರು ಆದ್ಮೇಲೆ ಈ ಬಲಿ ಮಹಾರಾಜ ಏನಿದೆ ಅಲ್ಲಿ ಸ್ವರ್ಗದ ಇಂದ್ರ ಆಗ್ತಾನೆ. ಅಷ್ಟು ತನಕ ಈಗ ಸುತಲ ಲೋಕದಲ್ಲಿ ಇದ್ದಾನೆ. ಸುತಲ ಲೋಕದಲ್ಲಿ ವಾಮನ ದೇವರು ಅಲ್ಲಿ ಬಾಗಲ ಕಾಯ್ತಿದ್ದಾರೆ. ಓಕೆ ಪ್ರಭುಜಿ. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೋಹನ್ ಪ್ರಭು ಹೇಳಿ. ಈ ದುರ್ಗಾದೇವಿ ಯಾರ ನಂದ ಮಹಾರಾಜ ಮಗಳ ಪ್ರಭುಜಿ? ಅಲ್ಲ, ದುರ್ಗಾದೇವಿ. ನಂದ ಮಹಾರಾಜರ ಮಗಳೇ ಅಲ್ಲಿ ಯಶೋಧ ಮತ್ತೆ ನಂದ ಮಹಾರಾಜರಲ್ಲಿ ಒಂದು ಹೆಣ್ಣು ಮಗು ಆಗತ್ತೆ, ಅದು ದುರ್ಗಾದೇವಿ. ಕೃಷ್ಣನೇ ಹೇಳುವುದು ದುರ್ಗಾದೇವಿಗೆ, ನೀನು ಅಲ್ಲಿ ಜನ್ಮ ತಗೋ ಅನ್ಕೊಂಡು. ಯಾಕಂದ್ರೆ ಇಲ್ಲಿ ಬಂದು ಶರೀರವಾಣಿ ಆಗ್ಬೇಕಿತ್ತು. ಯಾಕಂದ್ರೆ ಇದು ಕೊಲ್ಲಿಕ್ ಆಗುದಿಲ್ಲ ಅವನಿಗೆ. ಯಾಕಂದ್ರೆ ದುರ್ಗಾದೇವಿ ಅಂತ ಹೇಳಿದ್ರೆ ಈ ಒಂದು ಬ್ರಹ್ಮಾಂಡದ ಒಂದು ಮೇಲ್ವಿಚಾರಣೆ ನೋಡುವಳೆ ದುರ್ಗಾದೇವಿ. ಹಾಗಾಗಿ ಅಲ್ಲಿ ಈ ಕೃಷ್ಣನ ಒಂದು ಬಾಲ್ಯ ಲೀಲೆ ಏನಿದೆ ಅದು ನಂದ ಮಹಾರಾಜ ಮತ್ತೆ ಯಶೋಧ ಮಾತೆಯಲ್ಲಿ ಕೃಷ್ಣ ಮಾಡ್ಬೇಕಿತ್ತಲ್ಲಿ. ಇಲ್ಲಿ ಒಂದು ಮಗುವನ್ನ ಹುಟ್ಟಿಸ್ಬೇಕಿತ್ತು ಇಲ್ಲಿ. ಯಾಕಂದ್ರೆ ಇಲ್ಲಿ ಕಂಸನಿಗೆ 7ನೇ ಮಗು ಗರ್ಭಪಾತ ಆಗಿದೆ ಅಂತ ಹೇಳಿದೆ. 8ನೇ ಮಗುವನ್ನ ನಾವು ಏನು ಆಗ್ಲಿಲ್ಲ ಅಂತ ಹೇಳುವಾಗಿಲ್ಲ. ಯಾಕಂದ್ರೆ 8 ಮಗು ಆಗ್ಲೇಬೇಕಿತ್ತು ಇಲ್ಲಿ. ಸೊ ಹಾಗಾಗಿ ದುರ್ಗಾದೇವಿಯನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ಕಂಸನಿಗೆ ಕೊಲ್ಲಿಕ್ ಆಗುದಿಲ್ಲ ಅಂತ ಕೃಷ್ಣನಿಗೆ ಗೊತ್ತು. ಸೊ ಹಾಗಾಗಿ ಅಲ್ಲಿ ದುರ್ಗಾದೇವಿಯ ಒಂದು ಜನ್ಮ ಆಗತ್ತೆ ಯಶೋಧ ಮತ್ತೆ ನಂದ ಮಹಾರಾಜನಿಗೆ. ಸೊ ಕೃಷ್ಣ ತನ್ನ ಬಾಲ್ಯ ಲೀಲವನ್ನ ಅಲ್ಲಿ ಕಳಿಬೇಕಿತ್ತು ಅವನಿಗೆ, ನಂದ ಮಹಾರಾಜ ಮತ್ತೆ ಯಶೋಧ ಮಾತೆ. ಸೊ ಇವರು ನಂದ ಮಹಾರಾಜ ಮತ್ತೆ ಯಶೋಧ ಮಾತೆ ಯಾರ ಹೇಳಿದ್ರೆ ಅವರು ಕೌಶಲ್ಯ ಮತ್ತೆ ದಶರಥ ಆಗಿರ್ತಾರೆ. ಅವರೇ ಇಲ್ಲಿ ಈ ಅವತಾರದಲ್ಲಿ ಬರ್ತಾರೆ. ಆಯ್ತು ಪ್ರಭುಜಿ, ಕೇಳ್ತೀನಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಡಕ್ ಕೇಳಿಸುತ್ತಾ? ಹರೇ ಕೃಷ್ಣ. ಮತ್ತೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನ್ರಿ ತಂದೆ ಅಂತ ಪೂಜಿಸ್ಬೇಕ್ರಿ, ಫ್ರೆಂಡ್ಸ್ ಅಂತ ಪೂಜಿಸ್ಬೇಕ್ರಿ? ಯಾವ ಕೃಷ್ಣನ? ಕೃಷ್ಣನ ತಂದೆ ಅಂತ ನಾವ್ ಪೂಜಿಸ್ಬೇಕ್ರಿ, ಗೆಳೆಯ ಅಂತ ಪೂಜಿಸ್ಬೇಕ್ರಿ?
ಕೃಷ್ಣನ ನಾವು 5 ರಸ ಅಂತ ಹೇಳ್ತೇವೆ. ಕೃಷ್ಣನಿಗೆ ಒಂದು ಹೆಸರು ಏನಂತ ಹೇಳಿದ್ರೆ ರಸರಾಜ. ಸೊ ನಮ್ಮ ಭಾವನೆ ಯಾವ ತರ ಇರ್ತದೆ ಆ ಭಾವನೆಯಲ್ಲಿ ನಾವು ಅವನನ್ನ ಪೂಜೆ ಮಾಡ್ಬೋದು. ಈಗ 5 ರಸದಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಒಂದು ಶಾಂತರಸ. ಶಾಂತರಸ ಅಂತ ಹೇಳಿದ್ರೆ ಈಗ ನಾವು ಈಗ ಹೂ ಇರ್ಬೋದು ಅಥವಾ ಥೆರಪಿನಲ್ಲಿ ಏನಿದೆ ಎಲ್ಲ, ಈಗ ಒಂದು ಚಾಮರ ಇರ್ಬೋದು, ಒಂದು ಹೂ ಇರ್ಬೋದು, ಈಗ ಇದೆಲ್ಲ ಶಾಂತರಸ. ಅಂದ್ರೆ ರೆಸಿಪ್ರೊಕೇಶನ್ ಏನು ಇರುದಿಲ್ಲ, ನಾವು ಜಸ್ಟ್ ಒಂದು ಹಾರ ಹಾಕ್ಬಿಟ್ಟಿದ್ರೆ ಅದು ಶಾಂತರಸದಲ್ಲಿ ಬರುತ್ತೆ. ಆಮೇಲೆ ದಾಸ್ಯ ರಸ, ಹೇಗೆ ನಾವು ಹನುಮಾನ ದಾಸ್ಯ ಭಾವನೆಯಲ್ಲಿ ಮಾಡಿದ್ದಾನೆ ಆವಾಗ ನಮ್ಗೆ ದಾಸ್ಯ ರಸದಲ್ಲಿ ಬರುತ್ತೆ. ದಾಸ್ಯ ರಸದಲ್ಲಿ ನಾವು ಸೇವೆ ಮಾಡ್ಬೋದು. ಅಥವಾ ಸಾಕ್ಯ, ಈಗ ಅರ್ಜುನನ ಹೇಗೆ ಕೃಷ್ಣನ ಸಾಕ್ಯ ರಸದಲ್ಲಿ ಇದ್ ಮಾಡಿದ್ದಾನೆ ಆ ತರ ಸಾಕ್ಯ ರಸದಲ್ಲಿ ನಾವು ಇದ್ ಮಾಡ್ಬೋದು. ಆಮೇಲೆ ವಾತ್ಸಲ್ಯ, ಹೇಗೆ ಯಶೋಧ ಮತ್ತೆ ನಂದ ಮಹಾರಾಜ ವಾತ್ಸಲ್ಯ ಭಾವದಲ್ಲಿ ಮಾಡಿದ್ದಾರೆ ಹಾಗೆ ವಾತ್ಸಲ್ಯ ರಸದಲ್ಲಿ ನಾವು ಸೇವೆಯನ್ನು ಮಾಡ್ಬೋದು. ಆಮೇಲೆ ಮಾಧುರ್ಯ ರಸ. ಮಾಧುರ್ಯ ರಸ ಅಂತ ಹೇಳಿದ್ರೆ ಪ್ರೇಮಿಯಾಗಿ ಮಾಡ್ಬೋದು. ಹಾಗಾಗಿ ನಿಮ್ಗೆ ಯಾವ ಭಾವನೆ ಬರುತ್ತೆ ಕೃಷ್ಣನ ನನ್ನ ತಂದೆಯಾಗಿ ಅಥವಾ ಮಗನಾಗಿ ಪಡಿಬೇಕು ಅಂತ ಹೇಳಿದ್ರೆ ಅವಾಗ ನೀವು ಆ ಒಂದು ಭಾವನೆಯಲ್ಲಿ ಮಾಡ್ಬೋದು. ನಾವು ತಂದೆಯಾಗಿ ಪೂಜಿಸಿದ್ರೆ ಒಳ್ಳೇದಲ್ರಿ ಪ್ರಭುಜಿ? ಆ ಒಂದು ಸ್ಥಾನದಲ್ಲಿ ನಾವು ಬರ್ಬೇಕು. ನಾವು ಅಷ್ಟೊಂದು ಪೂಜಿಸಲೇ ಮಾಡ್ಬೇಕಿದ್ರೆ ನಾವು ಈಗ ನಾವು ಯಶೋಧ ಅಥವಾ ನಂದ ಮಹಾರಾಜನ ಸ್ಥಾನದಲ್ಲಿ ಬರ್ಬೇಕು. ನಾವು ಅಷ್ಟು ಬರುವುದಂತ ಹೇಳಿದ್ರೆ ಅಷ್ಟೊಂದು ನಮ್ಗೆ ಆ ಭಾವನೆ ನಮ್ಗೆ ಅಷ್ಟು ಬರುವುದು ಕಷ್ಟ ಆಗತ್ತೆ ನಮ್ಗೆ. ಹಾಗಾಗಿ ನಾವು ಹೆಚ್ಚಾಗಿ ಏನ್ ಹೇಳ್ತೇವೆ ಅಂದ್ರೆ ಈಗ ದಾಸ್ಯ ಭಾವನೆನೇ ಬೆಸ್ಟ್ ಅಂತ ಹೇಳ್ತೇವೆ ನಾವು. ದಾಸ್ಯ ಭಾವನೆ ಇಲ್ಲಿ ಮಾಡಿದ್ರೆ ಒಳ್ಳೇದು. ಅಂತ ಹೇಳಿದ್ರೆ ಎಲ್ಲ ಈಗ ಪಿತಾಮಹಸ್ಯ ಹರೇ ಕೃಷ್ಣ ದಾತ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ನಾನು ಎಲ್ಲರ ತಂದೆ, ಎಲ್ಲರ ಪಿತಾಮಹ, ನಾನು ಎಲ್ಲರ ಅಜ್ಜನು ಕೂಡ ನಾನೇ ಈ ಬೀಜವನ್ನ ಪ್ರದಾಪನೆ ಮಾಡಿದ್ದೇನೆ ಹೇಳ್ತಾನೆ. ಹಾಗಾಗಿ ಕೃಷ್ಣನನ್ನ ನಾವು ತಂದೆ ಅಂತ ಭಾವನೆಯಿಂದ ನಾವು ಪೂಜನೆ ಮಾಡಿದ್ರೆ ಅಥವಾ ಇಟ್ಕೊಂಡ್ರೆ ಏನ್ ತಪ್ಪಿಲ್ಲ, ಅದು ಒಳ್ಳೇದೇ. ದಾಸ್ಯ ಅಂದ್ರೆ ನಾವು ಸೇವಕರಾಗಿ ಪೂಜಿಸ್ಬೇಕೇನ್ರಿ? ದಾಸ್ಯ ಅಂತ ಹೇಳಿದ್ರೆ ನಾವು ಸೇವಕರಾಗಿ ದಾಸಭಾವ. ಸೇವಕರಾಗಿ ಪೂಜಿಸ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ಮತ್ತೆ ಹರೇ ಕೃಷ್ಣ ನಾಗರತ್ನ ಮಾತಾಜಿ. ಹರೇ ಕೃಷ್ಣ ನಾಗರತ್ನ ಮಾತಾಜಿ, ನಿಮ್ದು ವಾಯ್ಸ್ ಬ್ರೇಕ್ ಆಗಿ ಕೇಳಿಸಿಲ್ಲ. ಬೇರೆ ಕೇಳಿಸಿದೆಯಾ ಅದು? ಇಲ್ಲ ಪ್ರಭುಜಿ. ಲಕ್ಷ್ಮೀ ದೇವಿ ಹೆಂಡ ಹೀಗೆ ಹೇಳಿ ಮಾತಾಜಿ. ಲಕ್ಷ್ಮೀ ದೇವಿ ಕೇಳಿಸ್ತುಂಟ ಪ್ರಭುಜಿ? ಕೇಳಿಸ್ತದೆ ಹೇಳಿ. ಲಕ್ಷ್ಮೀ ದೇವಿ ಹೆಂಡತಿಯಾಗಿನೂ ಅವತಾರ ಮಾಡ್ತಾರೆ ಮತ್ತೆ ಸಹೋದರಿಯಾಗಿನೂ ಕೂಡ ಅವತಾರ ಮಾಡ್ತಾರ ಅಂತ. ಇಲ್ಲ ಲಕ್ಷ್ಮೀ ದೇವಿ ಸಹೋದರಿಯಾಗಿ ಮಾಡುದಿಲ್ಲ, ಅಂದ್ರೆ ಸುಭದ್ರಗೆ ಹೇಳುದೇ ನೀವು? ಹಾ ಹೌದು, ಸುಭದ್ರ ಅವರ ಅಂತ ಹೇಳಿ. ಇಲ್ಲ, ಹೆಂಡತಿ ಸಹೋದರಿ ಆಗುದಿಲ್ಲ. ಹೆಂಡತಿನೇ ಬೇರೆ, ಸಹೋದರಿನೇ ಬೇರೆ. ಸುಭದ್ರೆ ಅವತಾರ ಲಕ್ಷ್ಮಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಅವತಾರ ಆದ್ರೂ ಕೂಡ ಅವರು ಹೆಂಡತಿನೇ ಆಗಿರುವುದಿಲ್ಲ, ಯಾಕಂದ್ರೆ ಇಲ್ಲಿ ಲೀಲೆ ಮಾಡೋದಕ್ಕೋಸ್ಕರ ಬಂದಿರ್ತಾರೆ. ಒಂದ್ ಕಡೆ ಕೇಳಿದೆ ನಾನು ಹಾಗೆ ಸುಭದ್ರ ಲಕ್ಷ್ಮಿ ಅವತಾರ ಅಂತ, ಆದ್ರೆ ಕರೆಕ್ಟ್ ಆಗಿ ನಾನು ಮತ್ತೆ ಇನ್ನೊಂದ್ಸರಿ ಇದ್ ಮಾಡ್ಕೊಂಡು ಹೇಳ್ತೇನೆ. ನನಗೂ ಕೂಡ ಸ್ವಲ್ಪ ಡೌಟ್ ಇತ್ತು, ಅದು ಇನ್ನೊಂದ್ಸರಿ ಸರಿಯಾಗಿ ಮಾಡ್ಕೊಂಡು ಕೇಳ್ತೇನೆ. ಹಾ ಪ್ರಭುಜಿ. ಮತ್ತೆ ಪೂತನೆಯ ಹಿಂದಿನ ಜನ್ಮದ ಬಗ್ಗೆ ಗೊತ್ತಿರ್ಲಿಲ್ಲ ಪ್ರಭುಜಿ, ತಿಳಿಸಿದ್ದಕ್ಕೆ ಧನ್ಯವಾದ. ರತ್ನಮಾಲೆ ಬಗ್ಗೆ ಬಲಿ ಮಹಾರಾಜನ ತಂಗಿ ಆಗಿರ್ತಾಳೆ. ಯಾಕಂದ್ರೆ ಅಷ್ಟು ಭಗವಂತನ ನೋಡಿದಾಗ ಯಾರಿಗಾದ್ರೂ ಕೂಡ ಆಕರ್ಷಣೆ ಆಗುತ್ತೆ, ನಾವು ಕೂಡ ಈ ತರ ಮಕ್ಕಳನ್ನ ಬೆಳಿಬೇಕಂತ. ಇವನ್ ಕೃಷ್ಣನ ಅವತಾರ ಕೂಡ ಹಾಗೆ. ಕೃಷ್ಣನ ಅವತಾರಕ್ಕಿಂತ ಮುಂಚೆ ಹಿಂದಿನ ಅವತಾರದಲ್ಲಿ ಅವರು ವಾಮನ ದೇವರಾಗಿ ಬರ್ತಾರೆ, ಕಶ್ಯಪ ಮತ್ತೆ ಅದಿತಿಯ ಮಗನಾಗಿ. ಅದಕ್ಕಿಂತ ಮುಂಚೆ ವೃಷ್ಣಿ ಮತ್ತೆ ಸುತಾಪನಾಗಿ ವೃಷ್ಣಿ ಗರ್ಭನಾಗಿ ಬರ್ತಾರೆ ಕೃಷ್ಣ. ಆಮೇಲೆ 3ನೇ ಅವತಾರ ವಸುದೇವ ಮತ್ತೆ ದೇವಕಿಯಲ್ಲಿ ಕೃಷ್ಣನಾಗಿ ಬರುವಂತದ್ದು.
ಹರೇ ಕೃಷ್ಣ ಹರೇ ಪ್ರಭುಜಿ, ಕೃಷ್ಣ ಪ್ರಭುಜಿ. ಜನ್ಮದ್ ನನ್ ಕೇಳ್ಸಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಆ ಪುತ್ನಿ ಅವ್ರ ಮುಂಚಿನ ಜನ್ಮದಾಗ ಏನಿದ್ದೀರ ಅವ್ರು? ಯಾವ್ದು ಪೂತನಿದೆ? ಅದು ರತ್ನಮಾಲೆ, ಅದ್ ನಂಗೆ ಸರಿ ಕೇಳ್ಸಿಲ್ಲ. ಒಂದ್ ಶಾರ್ಟ್ ಆಗಿ ಹೇಳ್ತೀರಾ ಹೌದು, ಪ್ರಭುಜಿ? ರತ್ನಮಾಲ ಅಂತ ಹೆಸರು. ಈ ಬಲಿ ಮಹಾರಾಜನ ತಂಗಿ. ಬಲಿ ಮಹಾರಾಜ ಗೊತ್ತಲ್ಲ ಯಾರಂತ? ಹಿರಣ್ಯಕಶಿಪುನ ಮಗ ವಿಲೋಚನ, ಪ್ರಹ್ಲಾದ್ ಮಹಾರಾಜ. ಪ್ರಹ್ಲಾದ ಮಹಾರಾಜನ ಮಗ ವಿಲೋಚನ, ವಿಲೋಚನನ ಮಗ ಬಲಿ ಮಹಾರಾಜ. ಸೊ ಬಲಿ ಮಹಾರಾಜನ ತಂಗಿ ಏನಿದ್ದಾಳೆ ಅವಳು ರತ್ನಮಾಲ ಅಂತ. ಓಕೆ ಅವಳೇ ಪ್ರಭುಜಿ, ಥ್ಯಾಂಕ್ ಪೂತನಾಗಿ ಯು. ಬರ್ತಾಳೆ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಹೇಳಿ ಪ್ರಭು ಮೋಹನ್ ಪ್ರಭು. ಕಳೆದ ಕ್ಲಾಸಲ್ಲಿ ಪ್ರಭುಜಿ ಪೂತನಿ 8 ಕಿಲೋಮೀಟರ್ ಉದ್ದ ಇದ್ದಿದ್ರಂತೆ ಹೇಳಿದಕ್ಕಾಯ್ತು ನನಗೆ. ಇವತ್ತು 12 ಕಿಲೋಮೀಟರ್ ಅಂತ ಯಾವ್ದೊಂದು ಅಲ್ಲ, 12 ಕಿಲೋಮೀಟರ್ ಅದೇ ನೋಡ್ತಿದ್ದೆ. ಕೆಲವೊಮ್ಮೆ ಈಗ ಎಷ್ಟೇ ಕಿಲೋಮೀಟರ್ ಉದ್ದ ಇರಲಿ, ಅವಳಿಗೆ ಅಂತ ಹೇಳಿದ್ರೆ ಮೊದ್ಲು ಹೇಳಿದಾಗೆ ಅಷ್ಟಸಿದ್ಧಿ ಅಂತ ಹೇಳ್ತೇವೆ ನಾವು. ಅಷ್ಟಸಿದ್ಧಿಯಲ್ಲಿ ಲಘಿಮಾ ಮಹಿಮಾ. ಮಹಿಮಾ ಅಂತ ಹೇಳಿದ್ರೆ ಎಷ್ಟು ಉದ್ದ ಬೇಕಾದ್ರೆ ನಾವು ಆಗ್ಬಹುದು. ಈಗ ಹನುಮಂತನಿಗೆ ಕೂಡ ಅಷ್ಟಸಿದ್ಧಿಯನ್ನ ಪಡೆದಿದ್ದ ನಾವು. ಈಗ ಇಲ್ಲಿ ಲಂಕೆಗೆ ಹೋಗ್ಬೇಕಿದ್ರೆ, ಸೀತಾನ್ವೇಷಣೆಗೆ ಹೋಗ್ಬೇಕಿದ್ರೆ ಈಗ ಎಷ್ಟು 100 ಯೋಜನೆ ಅಂತ ಹೇಳ್ತಾರೆ. ಒಂದು ಯೋಜನೆ ಅಂತ ಹೇಳಿದ್ರೆ 12 ಕಿಲೋಮೀಟರ್ ಅಂತ ಹೇಳ್ತಾರೆ. ಹಾಗೆ ಒಂದು ಯೋಜನೆ ಅಂತ ಹೇಳಿದ್ರೆ 100 ಕಿಲೋಮೀಟರ್. ಹಾಗೆ ಹನುಮಂತರು ಕೂಡ ಅಷ್ಟು ಯೋಜನೆ ದೊಡ್ಡದಾಗಿ ಬಾಯಿ ಬಿಡ್ತಾರೆ ಅಂತ ಹೇಳ್ತಾನೆ. ಸೊ ಅಲ್ಲಿ ನಮ್ಗೆ ಈ ಕೃಷ್ಣ ಬುಕ್ ಅಲ್ಲಿ ಇವತ್ತು ಓದಿದಾಗ ನಮ್ಗೆ 12 ಮೈಲಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾನು 12 ಕಿಲೋಮೀಟರ್ ಅಂತ ಹೇಳಿದೆ. ಕೆಲವೊಮ್ಮೆ 8 ಮೈಲಿ ಅಂತ ಹೇಳ್ತಾರೆ, 12 ಮೈಲಿ ಅಂತ ಹೇಳ್ತಾರೆ. ಈ ಕೆಲವೊಮ್ಮೆ ಏನಂತ ಹೇಳಿದ್ರೆ ಈ ಸಂಖ್ಯೆ ಏನಿದೆ ಅದು ನಮ್ಗೆ ಮುಖ್ಯ ಅಲ್ಲ. ಈಗ 10 ಕಿಲೋಮೀಟರ್ ಇರ್ಲಿ, 12 ಕಿಲೋಮೀಟರ್ ಇರ್ಲಿ, 8 ಕಿಲೋಮೀಟರ್ ಇರ್ಲಿ. ಈಗ ನೀವು ಈಗ ಬುಕ್ ಓದಿದ್ರೆ ಇದನ್ನ 5ನೇ ಅಧ್ಯಾಯದಲ್ಲಿ ನೋಡಿ 12 ಮೈಲಿ ಅಂತ ಇದೆ. 1 ಮೈಲಿ ಅಂತ ಹೇಳಿದ್ರೆ 1.6 ಕಿಲೋಮೀಟರ್ ಇಂದ ಬರುತ್ತೆ. ಹಾಗೆ ನೋಡಿ ಹೋದ್ರೆ 20 ಕಿಲೋಮೀಟರ್ ಸುಮಾರು ಆಗುತ್ತೆ ಹೆಚ್ಚು ಕಡಿಮೆ ಉದ್ದ. ಎಷ್ಟೇ ಉದ್ದ ಇರ್ಲಿ ಅಂದ್ರೆ ಅಷ್ಟು ನಾವು ಆ ಭಾವನೆ ಮಾಡ್ಬೇಕಿದ್ರೆ, ಅಂದ್ರೆ ಇಷ್ಟು ಉದ್ದ ಇದ್ದಿದ್ರು, ಉದ್ದ ಇದ್ದಿದ್ರು ಅಂತ ಒಂದು ತಿಳ್ಕೊಳ್ಬೇಕು ಅಷ್ಟೇ. ಅಂದ್ರೆ ಅಷ್ಟು ಉದ್ದ ಇರುವಂತ ರಾಕ್ಷಸಿಯನ್ನ ಹೇಗೆ ಕೃಷ್ಣನ ಕೊಲ್ಲಿ ಬಂದ್ರು ಕೂಡ ಕೃಷ್ಣ ಭಗವಂತ ಪರಮ ಪುರುಷೋತ್ತಮ ಅವಳನ್ನ ನಿಜ ರೂಪವನ್ನ ತಡವಾಗಿ ಮಾಡಿ ಅವಳನ್ನ ಸಂಹಾರ ಮಾಡಿದ್ರು ಅಂತ ಅದು ತಿಳ್ಕೊಳ್ಬೇಕು ನಾವು. ಓಕೆ, ಈಗ 8 ಅಂತ ಇರ್ಲಿ, 12 ಇರ್ಲಿ. ಈಗ ನೀವು ಇದ್ರಲ್ಲಿ ಹೋದ್ರೆ 12 ಕಿಲೋಮೀಟರ್, 12 ಮೈಲಿ ಅಂತ ಇದೆ. 1 ಮೈಲಿ ಅಂತ ಹೇಳಿದ್ರೆ 1.6 ಕಿಲೋಮೀಟರ್ ಆಗುತ್ತೆ. ಓಕೆ ಪ್ರಭು, ಅದು ಕನ್ಫ್ಯೂಷನ್ ಬೇಡ. ಅದು ಕೆಲವೊಮ್ಮೆ 8 ಅಂತ ಹೇಳ್ತಾರೆ, 10 ಅಂತ ಹೇಳ್ತಾರೆ, 12 ಅಂತ ಹೇಳ್ತಾರೆ. ಹಾಗೆ ಎಷ್ಟೇ ಬೇಕಾದ್ರೆ ಇಲ್ಲಿ ಅಂದ್ರೆ ಅಷ್ಟು ಉದ್ದ. ಈಗ 12 ಕಿಲೋಮೀಟರ್ ಅಂತ ಹೇಳಿದ್ರೆ ಈಗಿನ ಯಾರಾದ್ರೂ ಇದ್ದಾರೆ ಅಷ್ಟು ನೋಡಿ. ನಾವು ಈಗ 6 PT ಇರ್ತೇವೆ ನಾವು. ನಮ್ ಕಿಲೋಮೀಟರ್ ಅಲ್ಲಿ ನಮ್ಗೆ ಲೆಕ್ಕ ಹಾಕಲಿಕ್ಕೆ ಬರುದಿಲ್ಲ. ಅಷ್ಟು ಒಂದು 0.000 ಸಮಥಿಂಗ್ ಆಗತ್ತಲ್ವಾ ರೋಹಿತ್ ಪ್ರಭು? ಹೌದು ಪ್ರಭುಜಿ. ಅದು ನಮ್ಮ ಶರೀರಕ್ಕೂ ಪೂತನ ಶರೀರಕ್ಕೂ ಕಂಪೇರ್ ಮಾಡಿದ್ರೆ ಈಗ ಜಸ್ಟ್ ಒಂದು ಯೋಚನೆ ಮಾಡಿ, 12 ಮೈಲಿ ಅಂದ್ರೆ ಎಷ್ಟು ದೂರ ಆಗುತ್ತೆ? ಅಥವಾ 8 ಮೈಲಿ ಅಂತಾನೆ ತಿಳ್ಕೊಳ್ಳಿ. ಓಕೆ, ನಿಮ್ ಭಾವನೆಯಲ್ಲಿ 8 ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ 8 ಅಂತ ತಿಳ್ಕೊಳ್ಳಿ. ಎವರೆಸ್ಟ್ 8 ಕಿಲೋಮೀಟರ್ ಹತ್ರ. ಎವರೆಸ್ಟ್ ಒಂದು 8 ಪಾಯಿಂಟ್ ಸಮಥಿಂಗ್ ಕಿಲೋಮೀಟರ್ ಪ್ರಭುಜಿ. ಎವರೆಸ್ಟ್ ಹೈಟ್ ಅದಕ್ಕಿನ್ನ ಇನ್ನ ಹೈಟ್ ಅಂದಂಗ 8 ಮೈಲ್ ಅಂದ್ರೆ ಪೂತನೆ. ಹೌದು. ಅಂದ್ರೆ ಇಲ್ಲಿ ಕೆಲವೊಂದು ಕಡೆ ಒಂದೊಂದು ಕಡೆ ಕೊಟ್ಟಿರ್ತಾರೆ 8 ಮೈಲಿ ಅಂತ ಹೇಳ್ತಾರೆ, 12 ಮೈಲಿ ಅಂತ ಹೇಳ್ತಾರೆ. ಇಲ್ಲಿ ಇವತ್ತು ಕೃಷ್ಣ ಬುಕ್ ಅಲ್ಲಿ 12 ಮೈಲಿ ಅಂತಿದೆ. ಓಕೆ ಪ್ರಭು, ಅದ್ರ ಮೈಲಿ ಬಗ್ಗೆ ಹೆಚ್ಚು ಜಾಸ್ತಿ ತಲೆ ಕೆಡಿಸ್ಕೊಡೋದು ಬೇಡ. ಅಷ್ಟು ಉದ್ದ ಇದ್ದಿದ್ಲ ಅನ್ಕೊಂಡು ತಿಳ್ಕೊಳ್ಬೇಕು ಅಷ್ಟೇ. ಅಲ್ಲ, ನಮ್ಗದ ಅಂದ್ರೆ ಅಷ್ಟು ಉದ್ದ ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭುಜಿ. ಅದೇ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇರ್ಬೋದಾ ಅನ್ಕೊಂಡು. ಯಾಕಂದ್ರೆ ಮೊದ್ಲಿನ ಈ ಸತ್ಯಯುಗದಲ್ಲಿ ತುಂಬಾ ಉದ್ದ ಇರ್ತಿದ್ರು ಜನ. ಈಗ ನಮ್ಗೆ ಈ ಬಲರಾಮನ ಪತ್ನಿ ಯಾರಿದೆ, ಮಾತಾ ರೇವತಿ, ಅವಳು ಸತ್ಯಯುಗದಲ್ಲಿ ರೇವತನ ಮಗಳಾಗಿರ್ತಾಳೆ ಅವಳು. ಈಗ ಹುಡುಕ ಅಂದ್ರೆ ಸರಿಯಾದ ಒಂದು ಹುಡುಗ ಹುಡುಕ್ಬೇಕಂತ ಹೇಳ್ಕೊಂಡು ಬ್ರಹ್ಮನ ಹತ್ರ ಹೋಗ್ತಾರೆ ಅವ್ರು. ಸೊ ಬ್ರಹ್ಮನ ಹತ್ರ ಅಲ್ಲಿ ಹೋಗಿ ಸ್ವಲ್ಪ ಜಸ್ಟ್ ಅಲ್ಲಿ ಸಂಗೀತ ನಡೀತಿರ್ತದೆ. ಜಸ್ಟ್ ಒಂದು ಸ್ವಲ್ಪ ಹಿಂಗ್ ಮಲಗ್ತಾರೆ. ಈಗ ಜಸ್ಟ್ ಒಂದು ಕೇಳ್ತಾ ಆಮೇಲೆ ಎಚ್ಚರ ಆಗಿ ಬ್ರಹ್ಮನ ಹತ್ರ ಹೇಳ್ತಾರೆ, ನಾವು ಬಂದ ಉದ್ದೇಶ ಏನನ್ನ ನೋಡ್ಕೊಂಡು. ಅವಾಗ ಬ್ರಹ್ಮ ಕೇಳ್ತಾನೆ, ಇವಳಿಗೆ ನನ್ನ ಮಗಳು, ಇವಳಿಗೆ ಒಂದು ತಕ್ಕದಾದ ವರ ಬೇಕು ಅನ್ಕೊಂಡು. ಅವಾಗ ಕೇಳ್ತಾನೆ ಯಾರ್ಯಾರನ್ನ ನೋಡಿದಾರ ಅನ್ಕೊಂಡು. ಅವಾಗೆಲ್ಲ ಲಿಸ್ಟ್ ಹೇಳ್ತಾನೆ. ಅವಾಗ ಬ್ರಹ್ಮ ಹೇಳ್ತಾನೆ, ಈಗ ನೀವು ಯಾರ ಲಿಸ್ಟ್ ಹೇಳಿದಾರಲ್ಲ ಅವ್ರು ಬಿಟ್ಟು ಅವ್ರದ್ದು ಎಷ್ಟೋ ಜನ್ಮ ಇದು ಪೀಡಿ ಏನಿದೆ ಅದು ಮುಗ್ದು ಹೋಗ್ಬಿಟ್ಟಿದೆ ಈಗ. ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ನಡೆದು ಹಾಗೆ ಬೇರೆ ಬೇರೆ ಸತ್ಯಯುಗ ಮತ್ತು ಬೇರೆ ಬೇರೆ ಎಷ್ಟು ದಿವ್ಯ ಯುಗ ಕಳೆದು ಹೋಗಿದೆ.
ಈಗ ಜಸ್ಟ್ ಹೋಗಿ ಅಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಆಗಿದೆ, ಕೃಷ್ಣ ಬಲರಾಮನ. ಸೊ ಬಲರಾಮನಿಗೆ ಕೊಟ್ಟು ನೀವು ಮದುವೆ ಮಾಡಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಬಂದಾಗ ಬಲರಾಮ ಇರ್ತಾನೆ. ಬಲರಾಮ ಇದು ನೋಡಿದಾಗ ಬಲರಾಮ ನಮ್ಮ ಹೇಗೆ ಈ ದ್ವಾಪರ ಯುಗದಲ್ಲಿ ಅಂದ್ರೆ ಜಸ್ಟ್ ಕಲಿಯುಗದಕ್ಕಿಂತ ಮುಂಚೆ ಹೈಟ್ ಕಡಿಮೆ ಇರ್ತದೆ. ಆದ್ರೆ ರೇವತಿ ಹೈಟ್ ತುಂಬಾ ಉದ್ದ ಇರ್ತದೆ. ಅವಾಗ ಬಲರಾಮ ಏನ್ ಮಾಡ್ತಾನೆ, ಈ ನೇಗಿಲು ಇದೆಯಲ್ಲ, ನೇಗಿಲು ಮತ್ತೆ ಇನ್ನೊಂದು ಇದು ಗದೆ, ಇದು ಆಯುಧ ಬಲರಾಮಂದು. ನೇಗಿಲಿಂದ ಹಾಕಿ ಈ ಗಲ್ಲದಿಂದ ಹಿಡಿದು ಎಳೆದು ಬಿಡ್ತಾನೆ. ಸೊ ಅವಾಗ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಅನ್ನು ಮಾಡ್ತಾನೆ ಬಲರಾಮ. ಸೊ ಇನ್ನೊಂದು ಘಟನೆಯಲ್ಲಿ ಕೂಡ ಹಾಗೆ ಯಮುನೆಯನ್ನ ಕೂಡ ನೇಗಿಲಿಂದ ಎಳಿತಾನೆ. ಸೊ ಅದು ಕೂಡ ಮುಂದೆ ಬರುತ್ತೆ. ಸೊ ಭಗವಂತನಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಇದು ಮಾಡ್ಬೋದು. ಸೊ ಹಾಗೆ ಮುಂದೆ ಹಾಗಾಗಿ ಸತ್ಯಯುಗದಲ್ಲಿ ತುಂಬಾ ಜನ ಉದ್ದ ಇರ್ತಿದ್ರು. ಹಾಗೆ ಹೇಗೆ ನಮ್ಗೆ ವಯಸ್ಸು ಕಡಿಮೆ ಆಗ್ತಾ ಬಂತು, ಈಗ 1,00,000 ವರ್ಷ ಬದುಕ್ತಾ ಇದ್ರು. ಈಗ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪುನ ಒಂದು ಈ ಭಾಗವತಮಲ್ಲಿ ಬರುತ್ತೆ, ಅವರ ವರ್ಣನೆ ಕೇಳಿದ್ರು ಕೂಡ ಹಾಗೆ ತುಂಬಾ ಉದ್ದ ಇದ್ದಿದ್ರು ಅವರು. ಆಕಾಶ ತನಕ ನಾವು ನೋಡಿದ್ರೆ ಅಷ್ಟು ಉದ್ದ ಇದ್ದಿದ್ರು. ನಮ್ಗೆ ನಮ್ಮ ಒಂದು ಸಣ್ಣ ಈ ಮಿದಿಳಿಗೆ ಕಣ್ಣಿಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಈ ಒಂದು ಲೀಲೆ ಅಲ್ಲ. ಇದಂದ್ರೆ ಖಾಲಿ ನಾವು ಜ್ಞಾನದಿಂದ ನಾವು ಏನಿದೆ ಬುಕ್ಕಲ್ಲಿ ಏನಿದೆ ಅದೇ ಶಾಸ್ತ್ರದ ಪ್ರಮಾಣ ಅಂತ ಹೇಳ್ಕೊಂಡು ನಾವು ಸ್ವೀಕಾರ ಮಾಡ್ತೀವಿ. ಹರೇ ಕೃಷ್ಣ ಪ್ರಭುಜಿ, ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಾಗಿತ್ತು ಪ್ರಭುಜಿ. ಮಾಡಿ. ಹರೇ ಕೃಷ್ಣ ಎಲ್ಲರಿಗೂ. ಸೊ ನಾವು ಇದು ಕೃಷ್ಣ ಲೀಲೆ ಪುಸ್ತಕದ ಬಗ್ಗೆ ಈಗ ಕ್ಲಾಸ್ಗಳು ಕೇಳ್ತಾ ಇದ್ವಿ. ಸೊ ಅದ್ರ ಮೇಲೆ ರಸಪ್ರಶ್ನೆಯನ್ನ ಈ 21 ಫಸ್ಟ್ನಿಂದ 20 ಅಧ್ಯಾಯ ಅಂತ ಹೇಳಿದ್ದಾಯ್ತು. ಬಟ್ ಅದು ಈಗ ಎಲ್ಲಾ 20 ಅಧ್ಯಾಯ ಹೀಗೆ ಒಟ್ಟಿಗೆ ಅಂದ್ರೆ ಹೀಗೆ ಕೆಲವರು ಇನ್ನ ಹೀಗೆ ಹೊಸದಾಗಿ ಓದ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂದ್ರೆ ನಾವು ಮುಂದಿನ ವಾರಕ್ಕೆ ಮಾಡೋಣ ಅಥವಾ ಹೇಗಂತ ಒಂದು ಅಭಿಪ್ರಾಯನ ಪಡ್ಕೊಳಕ್ಕೆ ಅಂತ ನೋಡ್ತಾ ಇದ್ವಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ, ಅಂದ್ರೆ ಈ ಸೋಮವಾರ ಇಡದ ಅಥವಾ ನೆಕ್ಸ್ಟ್ ಸೋಮವಾರಕ್ಕೆ ಹೋಗುದಾ ಅಂತ? ಹರೇ ಕೃಷ್ಣ ಪ್ರಭು. 10 ಅಧ್ಯಾಯ ಈ ವಾರ ಇಟ್ಟು 10 ಅಧ್ಯಾಯ ನೆಕ್ಸ್ಟ್ ವಾರ ಹಾಗೆ ಇಡಿ ಪ್ರಭು. ಹೌದಾ? ಮತ್ತೆ ಫಸ್ಟ್ 10 ಅಧ್ಯಾಯದು ಈ ವಾರ, ನೆಕ್ಸ್ಟ್ 10 ಅಧ್ಯಾಯದು ನೆಕ್ಸ್ಟ್ ವಾರ. ಎಲ್ಲರಿಗೂ ಒಪ್ಪಿಗೆ ಇದೆ ಕೇಳಿ. ಹಾಗೆ ಓಟ್ ಆಫ್ ಥ್ಯಾಂಕ್ ಓಟು ಎಲ್ಲ ಒಟ್ಟಿಗೆ 20 ಅಥವಾ ಹೇಗ್ ಬೇಕು ನಿಮ್ಗೆ? ಇದು ಈ ನೆಕ್ಸ್ಟ್ ವಾರ 10 ಅಧ್ಯಾಯ ಇಡುದ ಈ ಸೋಮವಾರ? ಒಟ್ಟಿಗೆ ಇಟ್ರೆ ಬೇಗ ಆಗುತ್ತೆ ಪ್ರಭು. ಮತ್ತೆ 35 ದಿನದಲ್ಲಿ ಮುಗಿಸ್ಬೇಕಂತ ಹೇಳಿದಾರಲ್ಲ ಪುಸ್ತಕನ. ಹಾ ಒಟ್ಟಿಗೆ ಇಟ್ರೆ ಚೆನ್ನಾಗುತ್ತೆ ಪ್ರಭು. ಸರಿ ಮಾತಾಜಿ, ಹಾಗಾದ್ರೆ ಅದೇ ನೆಕ್ಸ್ಟ್ ವಾರ ಅದು 20 ಅಧ್ಯಾಯ ಅಂತ ಇಡೋಣ. ಅಂದ್ರೆ 28 28 ನಾವು ಫಸ್ಟ್ ಇಂದ 20ವರೆಗೆ ಅದು ಮುಂದೆ ತಿಳಿಸ್ತೀವಿ ಯಾವ ಡೇಟ್ ಅಂತ ಅದು ನೋಡ್ಕೊಂಡು. ಯಾಕಂದ್ರೆ ಜನ್ಮಾಷ್ಟಮಿ 16 ಶನಿವಾರ ಇದೆ. ಸೊ ಅದಕ್ಕೆ ಮುಂಚೆನೆ ಟ್ರೈ ಆಗಕ್ಕೆ ಅಂದ್ರೆ ನಮ್ಗೆ 3 ಸಿಗುತ್ತೆ. ಸೊ ಅದನ್ನ ನೋಡ್ಕೊಂಡು ಡೇಟ್ ತಿಳಿಸ್ತೀವಿ ಹಾಗಾದ್ರೆ ರಸಪ್ರಶ್ನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹಿರಿಯರಿಗೆ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಪಂಚಾಂಗ ಕೃಷ್ಣ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಪಂಚಾಂಗ ಪ್ರಣಾಮ್, ಧನ್ಯವಾದ ಪ್ರಣಾಮ್ ಎಲ್ಲರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸೊ ಎಲ್ಲರೂ ಜನ್ಮಾಷ್ಟಮಿ ತಯಾರಿಯಲ್ಲಿದ್ದೀರಿ? ಅದೇ ಉತ್ಸಾಹದಲ್ಲಿ ಇರ್ಬೇಕು ಎಲ್ಲರೂ. ಪ್ರಭುಜಿ ನೀವು ಬರ್ತೀರಲ್ಲ ಪ್ರಭುಜಿ? ಹಾ ಬರ್ತೇನೆ. ಹರೇ ಯಾವ್ದು ಕೃಷ್ಣ. ಜನ್ಮಾಷ್ಟಮಿಗ? ಆ ಯಾವ್ದು ಕೇಳಿದೆ ಜನ್ಮಾಷ್ಟಮಿಗ? ಹೌದು. ಯಾವಾಗ ಬರ್ತೀರಿ ಪ್ರಭುಜಿ? ಬರ್ರಿ ಈಗ ಡೇಟ್ ಫಿಕ್ಸ್ ಜನ್ಮಾಷ್ಟಮಿ. ಮಾಡ್ಲಿ. ಆ
ಕೃಷ್ಣ ಕರ್ಸ್ಕೊಂಡು ಬರ್ತೇನೆ, ಕರ್ಸ್ಕೊಂಡ್ರೆ ಬರ್ತೇನೆ. ಕೃಷ್ಣ ಬಾ ಅಂತ ಹೇಳ್ತಾರೆ ಪ್ರಭುಜಿ. ನಮ್ಗೆ ಇಲ್ಲೇ ಕೃಷ್ಣ ಬಿಡುದಿಲ್ಲ, ಬೇರೆನು ಕೃಷ್ಣ ಬಿಡುದಿಲ್ಲ ಹೋಗುದು. ಬೇರೆನೇ ಈಶ್ವರ ಬಿಡುದಿಲ್ಲ.